ಪ್ರೀತಿಯ ದೇಶ ಬಾಂಧವರೇ, ಇಂದು ನಾವೆಲ್ಲರೂ 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ. ಇಂದು ಪ್ರತಿಯೊಬ್ಬರ ಹೃದಯದ ಬಡಿತವು ಒಂದೇ ಮಾತರಂ ಎಂಬ ನಾದದೊಂದಿಗೆ ಅನುರಣಿಸುತ್ತಿದೆ. ಇಂದು ಪ್ರತಿಯೊಂದು ಮನೆಯಲ್ಲೂ ತಿರಂಗ ಇದೆ, ಪ್ರತಿಯೊಬ್ಬರ ಮನಸ್ಸಿನಲ್ಲೂ ತಿರಂಗ ಇದೆ. ಮತ್ತು ಇಂದು ದೇಶವು ಅತ್ಯಂತ ಉತ್ಸಾಹ ಹಾಗೂ ಉಲ್ಲಾಸದೊಂದಿಗೆ ಹೊಸ ಸಂಕಲ್ಪಗಳನ್ನು ಮೈಗೂಡಿಸಿಕೊಂಡು ಮುನ್ನಡೆಯುತ್ತಿದೆ. ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಇಂದು ನಮ್ಮ ರಾಷ್ಟ್ರ ದೇಶದ ಸ್ವಾತಂತ್ರ್ಯಕ್ಕಾಗಿ ತ್ಯಾಗ ಮತ್ತು ಬಲಿದಾನದ ಪರಾಕಾಷ್ಠೆಯನ್ನು ಮೆರೆದ ಆ ಮಹಾನ್ ಪುತ್ರರನ್ನು ಇಂದು ದೇಶವು ಭಕ್ತಿಯಿಂದ ಸ್ಮರಿಸುತ್ತಿದೆ. ತಮ್ಮ ತಪಸ್ಸು, ತ್ಯಾಗ ಮತ್ತು ಬಲಿದಾನದ ಮೂಲಕ ಕೇವಲ ಸ್ವಾತಂತ್ರ್ಯವನ್ನೇ ಏಕೈಕ ಗುರಿಯನ್ನಾಗಿಸಿಕೊಂಡು ಅವರು ತಮ್ಮ ಇಡೀ ಜೀವನವನ್ನೇ ಮುಡುಪಾಗಿಟ್ಟರು. ಪೂಜ್ಯ ಬಾಪು ಸೇರಿದಂತೆ ಬಲಿದಾನದ ಮಹಾನ್ ಪರಂಪರೆಯನ್ನು ಜಾಗೃತಗೊಳಿಸಿದ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಮತ್ತು ಮಹಾನ್ ಕ್ರಾಂತಿಕಾರಿಗಳಿಗೆ ಇಂದು ನಾನು ಶ್ರದ್ಧಾಪೂರ್ವಕವಾಗಿ ನಮಿಸುತ್ತೇನೆ. ಇಂದು ಯಾರೆಲ್ಲ ಈ ಸಮಾರಂಭದಲ್ಲಿ ಉಪಸ್ಥಿತರಿದ್ದೀರೋ ಅವರೆಲ್ಲರಿಗೂ ಸಹ ಇದೊಂದು ಐತಿಹಾಸಿಕ ಕ್ಷಣವಾಗಿದೆ. ಸ್ವಾತಂತ್ರ್ಯಾನಂತರ ಆಗಸ್ಟ್ 15ರಂದು ಕೆಂಪುಕೋಟೆಯ ಮೇಲೆ ಮೊದಲ ಬಾರಿಗೆ ಒಂದೇ ಮಾತರಂ ಗೀತೆ ಮೊಳಗುತ್ತಿದೆ. ಇಂದು ನಾವೆಲ್ಲ ದೇಶದ ಜನರು ಒಂದೇ ಮಾತರಂ ಗೀತೆಯ 150ನೇ ವರ್ಷಾಚರಣೆಯನ್ನು ಆಚರಿಸುತ್ತಿರುವಾಗ ಇದಕ್ಕಿಂತ ದೊಡ್ಡದಾದ ಹಾಗೂ ಉತ್ತಮವಾದ ಸಂದರ್ಭ ಬೇರೆ ಯಾವುದು ತಾನೇ ಇರಲು ಸಾಧ್ಯ. ನನ್ನ ಪ್ರೀತಿಯ ದೇಶ ಬಾಂಧವರೇ, ಕಳೆದ ಕೆಲವು ದಿನಗಳಿಂದ ದೇಶದ ಕೆಲವು ಭಾಗಗಳಲ್ಲಿ ಪ್ರವಾಹದ ಭೀಕರತೆ ಕಂಡುಬಂದಿದೆ. ಭೂಕುಸಿತದ ಆತಂಕ ಎದುರಾಗಿದೆ ಮತ್ತು ಇದರಿಂದ ಅನೇಕ ಕುಟುಂಬಗಳು ಸಂಕಷ್ಟಕ್ಕೀಡಾಗಿವೆ. ಅವರ ನೋವು ಮತ್ತು ಸಂಕಟವನ್ನು ನಾವು ಸಂಪೂರ್ಣವಾಗಿ ಅನುಭವಿಸುತ್ತಿದ್ದೇವೆ. ಸಂತ್ರಸ್ತ ಕುಟುಂಬಗಳಿಗೆ ನಾನು ವಿಶ್ವಾಸ ನೀಡಬಯಸುತ್ತೇನೆ, ಏನೆಂದರೆ ಇಡೀ ದೇಶವೇ ಇಂದು ನಿಮ್ಮ ಜೊತೆಗೆ ಗಟ್ಟಿಯಾಗಿ ನಿಂತಿದೆ. ನನ್ನ ಪ್ರೀತಿಯ ದೇಶ ಬಾಂಧವರೇ, ಯಾವುದೇ ರಾಷ್ಟ್ರವು ಮಹಾನ್ ಎನಿಸಿಕೊಳ್ಳುವುದು, ಅದು ತನ್ನ ಸಿದ್ಧಿಗಳನ್ನು ಪಡೆಯುವುದು ಮತ್ತು ತನ್ನ ಕನಸುಗಳನ್ನು ನನಸಾಗಿಸಿಕೊಳ್ಳುವುದು ಕೇವಲ ತನ್ನ ಸಂಕಲ್ಪಗಳು ಮತ್ತು ತನ್ನ ಸಾಮರ್ಥ್ಯದ ಬಲದ ಮೇಲೆ ಮುಂದೆ ಸಾಗಿದಾಗ ಮಾತ್ರ ಸಾಧ್ಯವಾಗುತ್ತದೆ. ನನ್ನ ದೇಶವಾಸಿಗಳೇ, ಇನ್ನು ಮುಂದೆ ಕೇವಲ ಸಣ್ಣ ಕನಸುಗಳನ್ನು ಕಾಣುತ್ತಾ ಕುಳಿತರೆ ಖಂಡಿತ ನಡೆಯುವುದಿಲ್ಲ. ನಾವು ದೊಡ್ಡ ಕನಸುಗಳನ್ನೇ ಕಾಣಬೇಕಿದೆ. ಏಕೆಂದರೆ ದೊಡ್ಡ ಕನಸುಗಳು ನಮ್ಮ ಆಲೋಚನೆಗಳನ್ನು ವಿಸ್ತರಿಸುತ್ತವೆ. ಅವು ನಮ್ಮ ಆಲೋಚನೆಯ ಕ್ಷಿತಿಜವನ್ನು ವಿಶಾಲವಾಗಿಸುತ್ತವೆ. ನಮ್ಮ ಸಂಕಲ್ಪಗಳು ದೃಢವಾಗಿರಬೇಕು. ಸಂಕಲ್ಪವು ದೃಢವಾಗಿದ್ದಾಗ ಎಂತಹ ಕಷ್ಟ ಕಾರ್ಪಣ್ಯಗಳು ಮತ್ತು ವಿಪತ್ತುಗಳ ನಡುವೆಯೂ ದಾರಿಗಳನ್ನು ಕಂಡುಕೊಳ್ಳುವ ಸಾಮರ್ಥ್ಯವು ತನ್ನಷ್ಟಕ್ಕೆ ತಾನೇ ಜಾಗೃತಗೊಂಡು ಹೊರಹೊಮ್ಮುತ್ತದೆ. ಮತ್ತು ನನ್ನ ಪ್ರೀತಿಯ ದೇಶ ಬಾಂಧವರೇ, ನಮ್ಮ ಸಂಕಲ್ಪಗಳು ಕೂಡ ಉನ್ನತವಾಗಿರಬೇಕು. ಏಕೆಂದರೆ ಕನಸುಗಳು ದೊಡ್ಡದಾಗಿದ್ದಾಗ
ಮತ್ತು ಸಂಕಲ್ಪಗಳು ಉನ್ನತವಾಗಿದ್ದಾಗ ಮಾತ್ರ ನಮ್ಮ ಸಾಮರ್ಥ್ಯದ ಎತ್ತರವೂ ಹೆಚ್ಚಾಗುತ್ತದೆ, ನಮ್ಮ ಪ್ರಯತ್ನಗಳ ವ್ಯಾಪ್ತಿಯೂ ವಿಸ್ತಾರಗೊಳ್ಳುತ್ತದೆ. ಆಗ ಮಾತ್ರ ನಾವು ಕಂಡ ಕನಸುಗಳನ್ನು ನನಸಾಗಿಸಲು ಸಾಧ್ಯವಾಗುತ್ತದೆ. ನನ್ನ ಪ್ರೀತಿಯ ದೇಶ ಬಾಂಧವರೇ, ಇಂದು ಭಾರತವು ಕೂಡ ಅಂತಹದ್ದೇ ಒಂದು ಬೃಹತ್ ಕನಸನ್ನು ಕಂಡಿದೆ. ದೃಢವಾದ ಸಂಕಲ್ಪದೊಂದಿಗೆ ಈ ಕನಸನ್ನು ಕಂಡಿದೆ. ಹೊಸ ಎತ್ತರಗಳನ್ನು ಮುಟ್ಟಲು ಈ ಕನಸನ್ನು ಕಂಡಿದೆ. ಮತ್ತು ಆ ಕನಸು ಏನೆಂದರೆ, ಸ್ವಾತಂತ್ರ್ಯದ 100 ವರ್ಷಗಳ ಸಂಭ್ರಮದ ಸಂದರ್ಭದಲ್ಲಿ 2047ರಲ್ಲಿ ನಾವು ಭಾರತವನ್ನು ಒಂದು ವಿಕಸಿತ ರಾಷ್ಟ್ರವನ್ನಾಗಿ ರೂಪಿಸುತ್ತೇವೆ. 140 ಕೋಟಿ ದೇಶವಾಸಿಗಳ ಕಠಿಣ ಪರಿಶ್ರಮ ಮತ್ತು ಪ್ರಯತ್ನದೊಂದಿಗೆ ನಾವು ಈ ಗುರಿಯನ್ನು ಸಾಧಿಸಬೇಕಿದೆ. ವಿಶ್ವದ ಅತಿ ದೊಡ್ಡ ಜನಸಂಖ್ಯೆಯನ್ನು ಹೊಂದಿರುವ ದೇಶವೊಂದು ಅಭಿವೃದ್ಧಿ ಹೊಂದಿದ ರಾಷ್ಟ್ರವಾಗುವ ಸಂಕಲ್ಪ ಮಾಡಿದಾಗ ಅದು ಇಡೀ ಜಗತ್ತಿನ ದೃಷ್ಟಿಯಲ್ಲಿಯೂ ನಮ್ಮ ಅಪ್ರತಿಮ ಸಾಹಸದ ಸಂಕೇತವಾಗಿ ಹೊರಹೊಮ್ಮುತ್ತದೆ. ಆಗ ಜಗತ್ತು ನಮ್ಮನ್ನು ನೋಡುವ ದೃಷ್ಟಿಕೋನವನ್ನೇ ಬದಲಿಸಿಕೊಳ್ಳಲು ಅನಿವಾರ್ಯವಾಗುತ್ತದೆ. ನನ್ನ ಪ್ರೀತಿಯ ದೇಶ ಬಾಂಧವರೇ, ಮತ್ತು ನಾನು ಈ ಮಾತನ್ನು ಸುಮ್ಮನೆ ಹೇಳುತ್ತಿಲ್ಲ. ಕಳೆದ 12 ವರ್ಷಗಳಲ್ಲಿ ದೇಶದ ಕೋಟ್ಯಂತರ ನಾಗರಿಕರು, ಅವರು ಹಿಂದುಳಿದವರು, ಪೀಡಿತರಿರಲಿ, ವಂಚಿತರಿರಲಿ, ಆದಿವಾಸಿಗಳಾಗಿರಲಿ, ಅಥವಾ ಹಳ್ಳಿ ಅಥವಾ ನಗರಗಳಲ್ಲಿ ವಾಸಿಸುವವರಾಗಿರಲಿ, ಬಡವರಾಗಿರಲಿ, ಮಧ್ಯಮ ವರ್ಗದವರಾಗಿರಲಿ, ಯುವಕರು, ಹಿರಿಯರು, ಮಹಿಳೆಯರು, ಪುರುಷರು ಅಥವಾ ನಮ್ಮ ದೇಶದ ಉತ್ತರ, ದಕ್ಷಿಣ, ಪೂರ್ವ ಮತ್ತು ಪಶ್ಚಿಮ ಭಾಗದವರೇ ಆಗಿರಲಿ, ಪ್ರತಿಯೊಬ್ಬರೂ ಕಳೆದ 12 ವರ್ಷಗಳಲ್ಲಿ ಒಂದು ದೃಢ ಸಂಕಲ್ಪ ಮತ್ತು ಸಮರ್ಪಣಾ ಭಾವದೊಂದಿಗೆ ದೇಶವನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯುವಲ್ಲಿ ಪ್ರತಿಯೊಂದು ರೀತಿಯಿಂದಲೂ ಅವರು ಪ್ರಯತ್ನಗಳನ್ನು ಮಾಡಿದ್ದಾರೆ. ನಾನು ಅವರ ಈ ಪ್ರಯತ್ನಗಳನ್ನು ಅತ್ಯಂತ ಗೌರವಪೂರ್ವಕವಾಗಿ ಸ್ವೀಕರಿಸುತ್ತೇನೆ. ಮತ್ತು ಅದರ ಫಲವಾಗಿಯೇ ಇಷ್ಟು ಅಲ್ಪ ಅವಧಿಯಲ್ಲಿ 25 ಕೋಟಿ ದೇಶವಾಸಿಗಳು ಬಡತನವನ್ನು ಮೆಟ್ಟಿ ನಿಂತು ಬಡತನದಿಂದ ಹೊರಬಂದಿದ್ದಾರೆ. ಇದೇ ದೇಶವಾಸಿಗಳ ಪ್ರಯತ್ನದ ಫಲವಾಗಿಯೇ ಹಿಂದೆ ನಾವು ಫ್ರೆಜೈಲ್ 5 ಪಟ್ಟಿಯಲ್ಲಿ ಸೇರಿಸಲ್ಪಡುತ್ತಿದ್ದೆವು. ಆದರೆ ಕೇವಲ 12 ವರ್ಷಗಳ ಒಳಗಾಗಿಯೇ ಈ ಬದಲಾವಣೆ ಸಾಧ್ಯವಾಗಿದೆ. ನಾವಿಂದು ವಿಶ್ವದ ಪ್ರಮುಖ ಆರ್ಥಿಕತೆಗಳ ಪೈಕಿ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆಯಾಗಿ ಹೊರಹೊಮ್ಮಿದ್ದೇವೆ. ನನ್ನ ಪ್ರೀತಿಯ ಸಹೋದ್ಯೋಗಿಗಳೇ, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ. ಅಸಂಖ್ಯ ಕನಸುಗಳನ್ನು ಹೊತ್ತು ನಾವು ಸ್ವತಂತ್ರರಾದೆವು. ಆದರೆ ದುರದೃಷ್ಟವಶಾತ್ ನಾವು ನಿರೀಕ್ಷಿತ ವೇಗವನ್ನು ಪಡೆದುಕೊಳ್ಳಲು ಸಾಧ್ಯವಾಗಲಿಲ್ಲ. ಎಲ್ಲೋ ಒಂದು ಕಡೆ ಮಂದಗತಿಯ ಆಮೆ ನಡಿಗೆಗೆ ಒಗ್ಗಿಕೊಂಡು ಏನೋ ನಡೆಯುತ್ತಿದೆ, ಮುಂದೆ ನೋಡೋಣ ಎನ್ನುವ ಉದಾಸೀನದ ಮನೋಭಾವದಲ್ಲೇ ನಾವು ಕಳೆದು ಹೋಗಿದ್ದೆವು. 2014ರ ವೇಳೆಗೆ ಇಡೀ ಜಗತ್ತು ನಮ್ಮನ್ನು ಫ್ರೆಜೈಲ್ 5 ಪಟ್ಟಿಗೆ ಸೇರಿಸಿ ಕೈಬಿಟ್ಟಿತ್ತು. ಅಂತಹ ಸಂದರ್ಭದಲ್ಲಿ ಕಳೆದ 12 ವರ್ಷಗಳಲ್ಲಿ ಭಾರತವು ಒಂದು ಹೊಸ ವೇಗವನ್ನು ಪಡೆದುಕೊಂಡಿದೆ. ನಾವಿಂದು ಅತ್ಯಂತ ವೇಗವಾಗಿ ಮುನ್ನುಗ್ಗುತ್ತಿದ್ದೇವೆ ಮತ್ತು ಇದು ದೇಶವಾಸಿಗಳ ದೃಢ ಸಂಕಲ್ಪವಾಗಿದೆ. ನಿಮ್ಮ ಹಾಗೂ 140 ಕೋಟಿ ದೇಶವಾಸಿಗಳ ಈ ಸಂಕಲ್ಪದ ಶಕ್ತಿಯನ್ನು ತಡೆಯುವುದು ಅಸಾಧ್ಯವಾಗಿದೆ. ನನ್ನ ಪ್ರೀತಿಯ ದೇಶ ಬಾಂಧವರೇ, ಕಳೆದ 12 ವರ್ಷಗಳಲ್ಲಿ ರಕ್ಷಣಾ ಉತ್ಪಾದನೆಯು ಸುಮಾರು 4 ಪಟ್ಟು ಹೆಚ್ಚಾಗಿದೆ. ಖಾದಿ ಮತ್ತು ಗ್ರಾಮೋದ್ಯೋಗದ ಉತ್ಪಾದನೆಯು ಸುಮಾರು 5 ಪಟ್ಟು ಹೆಚ್ಚಾಗಿದೆ. ಎಲೆಕ್ಟ್ರಾನಿಕ್ ಉತ್ಪಾದನೆಯು ಸರಿಸುಮಾರು 7 ಪಟ್ಟು ವೃದ್ಧಿಸಿದೆ. ಆಧುನಿಕ ರೈಲ್ವೆ ಬೋಗಿಗಳ ನಿರ್ಮಾಣವು 21 ಪಟ್ಟು ಹೆಚ್ಚಾಗಿದ್ದರೆ ಮೊಬೈಲ್ ಫೋನ್ ಉತ್ಪಾದನೆಯು ಬರೋಬ್ಬರಿ 37 ಪಟ್ಟು ಹೆಚ್ಚಾಗಿದೆ. ಅಷ್ಟೇ ಅಲ್ಲದೆ ಈ ಆಧುನಿಕ ಯುಗದ ಅಗತ್ಯಗಳಿಗೆ ಅನುಗುಣವಾಗಿ ಡಿಜಿಟಲ್ ಮತ್ತು ನಾವೀನ್ಯತೆಯ ಜಗತ್ತಿನಲ್ಲಿಯೂ ನಾವು ನಮ್ಮ ವಿಜಯದ ಪತಾಕೆಯನ್ನು ಹಾರಿಸಿದ್ದೇವೆ. ಇಂಟರ್ನೆಟ್ ಬಳಕೆದಾರರು ಮತ್ತು ಇಂಟರ್ನೆಟ್ ಗ್ರಾಹಕರ ಸಂಖ್ಯೆ ಸುಮಾರು 4 ಪಟ್ಟು ಹೆಚ್ಚಾಗಿದೆ. ಪೇಟೆಂಟ್ ನೀಡುವ ಸಂಖ್ಯೆಯೂ 4 ಪಟ್ಟಿನಷ್ಟು ವೃದ್ಧಿಸಿದೆ. ಡಿಜಿಟಲ್ ವಹಿವಾಟುಗಳು 100 ಪಟ್ಟು ಹೆಚ್ಚಿವೆ.
ಇವುಗಳ ಜೊತೆಗೆ ಸಾಮಾನ್ಯ ಜನರ ಸೌಲಭ್ಯಗಳ ಕಡೆಗೂ ನಾವು ಅಷ್ಟೇ ಗಂಭೀರವಾಗಿ ಗಮನಹರಿಸಿ ಕೆಲಸ ಮಾಡಿದ್ದೇವೆ. ಪ್ರತಿ ವರ್ಷ ಸರಾಸರಿ 15 ಪಟ್ಟು ಹೆಚ್ಚು ವೇಗವಾಗಿ ನಾವು ಮನೆ ಮನೆಗೆ ನಲ್ಲಿಯ ಮೂಲಕ ನೀರಿನ ಸಂಪರ್ಕಗಳನ್ನು ನೀಡಿದ್ದೇವೆ. ಹಾಗೂ ಪ್ರತಿ ವರ್ಷ ಸರಾಸರಿ 6 ಪಟ್ಟು ಹೆಚ್ಚಿನ ವೇಗದಲ್ಲಿ ಗ್ಯಾಸ್ ಸಂಪರ್ಕಗಳನ್ನು ಒದಗಿಸಿದ್ದೇವೆ. ನಾವು ಪ್ರತಿ ವರ್ಷ 4 ಪಟ್ಟು ವೇಗದಲ್ಲಿ ಬಡವರಿಗಾಗಿ ಶೌಚಾಲಯಗಳನ್ನು ನಿರ್ಮಿಸುವ ಕೆಲಸ ಮಾಡಿದ್ದೇವೆ. ಪ್ರತಿ ವರ್ಷ 3 ಪಟ್ಟು ಹೆಚ್ಚಿನ ವೇಗದಲ್ಲಿ ಬಡವರಿಗೆ ಮನೆಗಳನ್ನು ಒದಗಿಸುವ ಕೆಲಸ ಮಾಡಿದ್ದೇವೆ. ದೇಶವು ಆಡಳಿತ ವ್ಯವಸ್ಥೆಯಲ್ಲೂ ಸಹ ಬಹಳಷ್ಟು ಬದಲಾವಣೆಗಳನ್ನು ತಂದಿದೆ. ಸಾವಿರಾರು ಸಂಖ್ಯೆಯ ಅನಗತ್ಯ ನಿಯಮಗಳನ್ನು ಅಂದರೆ ಕಂಪ್ಲೇಂಟ್ಸ್ಗಳನ್ನು ರದ್ದುಗೊಳಿಸಿದ್ದೇವೆ. 100 ವರ್ಷಗಳಷ್ಟು ಹಳೆಯದಾದ ಕಾನೂನುಗಳನ್ನು ಕಿತ್ತೆಸೆದಿದ್ದೇವೆ. ಏಕೆಂದರೆ ಕಳೆದ ಶತಮಾನದ ಕಾನೂನುಗಳ ಮೂಲಕ 21ನೇ ಶತಮಾನದ ಮುನ್ನಡೆಯನ್ನು ಸಾಧಿಸಲು ಸಾಧ್ಯವಿಲ್ಲ. ನಾವು ಆಧುನಿಕ ಮೂಲ ಸೌಕರ್ಯಕ್ಕಾಗಿ ಮೆಟ್ರೋ ಜಾಲವನ್ನು ವಿಸ್ತರಿಸಿದ್ದೇವೆ. ಸಾರ್ವಜನಿಕ ಸಾರಿಗೆ ವ್ಯವಸ್ಥೆಗೆ ಹೆಚ್ಚಿನ ಶಕ್ತಿಯನ್ನು ತುಂಬಿದ್ದೇವೆ. ನಾವು ಕೆಲಸ ಮಾಡಿದ ಆ ವೇಗ, ಆ ವ್ಯಾಪ್ತಿ, ಈ ಅಭಿವೃದ್ಧಿಯ ರಭಸ, ಈ ವಿಸ್ತರಣೆ ಮತ್ತು ಸಾಧನೆಗಳನ್ನು ಸ್ವಾತಂತ್ರ್ಯದ ನಂತರ ಕಳೆದ ಒಂದು ದಶಕದಲ್ಲಿ ನಾವು ಮೊದಲ ಬಾರಿಗೆ ನೋಡುತ್ತಿದ್ದೇವೆ. ಇಷ್ಟೊಂದು ಸಾಧನೆಗಳು ನಮ್ಮ ಕಣ್ಣ ಮುಂದಿರುವಾಗ, ಇಂತಹ ತೀವ್ರ ಗತಿಯ ಪ್ರಗತಿ ಕಾಣಿಸುತ್ತಿರುವಾಗ ದೇಶವಾಸಿಗಳ ಸಾಮರ್ಥ್ಯವು ಪ್ರತಿ ಕ್ಷಣವೂ ಅನಾವರಣಗೊಳ್ಳುತ್ತಿದೆ. ಹಾಗಾದಾಗ ಮಾತ್ರ 2047ರ ವೇಳೆಗೆ ಭಾರತವನ್ನು ವಿಕಸಿತ ರಾಷ್ಟ್ರವನ್ನಾಗಿ ಮಾಡುವ ಸಂಕಲ್ಪವು ಎಂದಿಗೂ ಅಪೂರ್ಣವಾಗಿ ಉಳಿಯಲು ಸಾಧ್ಯವಿಲ್ಲ. ನಾವು ಅಭಿವೃದ್ಧಿಯ ಪಥದಲ್ಲಿ ಮುನ್ನಡೆಯುತ್ತಿದ್ದೇವೆ ಎಂಬುದಕ್ಕೆ ಈ ಎಲ್ಲ ಅಂಕಿ ಅಂಶಗಳೇ ಸಾಕ್ಷಿಯಾಗಿವೆ. ನನ್ನ ಪ್ರೀತಿಯ ದೇಶ ಬಾಂಧವರೇ, ಆದರೆ ಆ ಗುರಿ ತಲುಪಲು ಆತ್ಮವಿಶ್ವಾಸದ ಅಗತ್ಯವಿದೆ, ಆತ್ಮ ಗೌರವದ ಅವಶ್ಯಕತೆ ಇದೆ ಮತ್ತು ಅದರೊಂದಿಗೆ ನಾವು ಆತ್ಮನಿರ್ಭರ ಭಾರತವಾಗುವುದು ಸಹ ಬಹಳ ಮುಖ್ಯವಾಗಿದೆ. ಅದಕ್ಕಾಗಿಯೇ ಕಳೆದ ವರ್ಷಗಳಲ್ಲಿ ಭಾರತವು ಇನ್ನು ಮುಂದೆ ಇತರ ದೇಶಗಳ ಮೇಲೆ ಅವಲಂಬಿತವಾಗಿ ಬದುಕಬಾರದು ಎಂಬುದು ನಮ್ಮ ದೃಢವಾದ ನಿಲುವಾಗಿದೆ. ನಾವು ಸ್ವಾವಲಂಬಿಗಳಾಗಬೇಕು, ಅಂದರೆ ಆತ್ಮನಿರ್ಭರರಾಗಬೇಕು. ಜಗತ್ತಿನಲ್ಲಿ ನಮಗೆ ಬೇಕಾದ ಬಹಳಷ್ಟು ವಸ್ತುಗಳು ಲಭ್ಯವಿವೆ. ಅವು ಅಗ್ಗವಾಗಿ ಮತ್ತು ಬೇಗನೆ ಸಿಗಬಹುದು. ಆದರೂ ಸ್ವಾವಲಂಬನೆಯೇ ಮುಖ್ಯ. ಆದರೆ ಅದರಿಂದ ನಮ್ಮ ಸಾಮರ್ಥ್ಯವು ವೃದ್ಧಿಸುವುದಿಲ್ಲ ಅಥವಾ ನಮ್ಮ ಶಕ್ತಿಯ ಪರೀಕ್ಷೆಯೂ ಆಗುವುದಿಲ್ಲ. ಆದ್ದರಿಂದ ನಾವು ಕೂಡ ನಮ್ಮ ಸಾಮರ್ಥ್ಯಗಳನ್ನು ಹೆಚ್ಚಿಸಿಕೊಳ್ಳುವುದು ಅತ್ಯಗತ್ಯವಾಗಿದೆ ಮತ್ತು ನಮ್ಮ ಹಿತಾಸಕ್ತಿಗಳ ರಕ್ಷಣೆಯನ್ನು ನಾವೇ ಮಾಡಿಕೊಳ್ಳಬೇಕಿದೆ. ಇದೇ ಕಾರಣಕ್ಕಾಗಿ ನಾವು ಆತ್ಮನಿರ್ಭರ ಭಾರತದ ಸಂಕಲ್ಪವನ್ನು ಅತ್ಯಂತ ದೃಢತೆಯೊಂದಿಗೆ ಹೊತ್ತು ಮುನ್ನಡೆಯುತ್ತಿದ್ದೇವೆ. ಮೇಕ್ ಇನ್ ಇಂಡಿಯಾ, ಸ್ವದೇಶಿ, ವೋಕಲ್ ಫಾರ್ ಲೋಕಲ್, ಇವೆಲ್ಲ ಕ್ಷೇತ್ರಗಳೊಂದಿಗೆ ಇಂದು ಪ್ರತಿಯೊಬ್ಬ ಭಾರತೀಯನ ಮನಸ್ಸು ಬೆಸೆಯುತ್ತಿದೆ. ನನ್ನ ಪ್ರೀತಿಯ ದೇಶ ಬಾಂಧವರೇ, ನಾನು ನಿಮಗೆ ಸೆಮಿಕಂಡಕ್ಟರ್ನ ಒಂದು ಉದಾಹರಣೆಯನ್ನು ನೀಡುತ್ತೇನೆ. ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ನಂತರ ಜಗತ್ತಿನಲ್ಲಿ ಈಗಾಗಲೇ ಸೆಮಿಕಂಡಕ್ಟರ್ ಬಗ್ಗೆ ಚರ್ಚೆಗಳು ನಡೆಯುತ್ತಿದ್ದವು ಮತ್ತು ನಮ್ಮಲ್ಲಿಯೂ ಸಹ ಈ ಬಗ್ಗೆ ಮಾತುಕತೆಗಳು ನಡೆಯುತ್ತಿದ್ದವು. ಆದರೆ ಸೆಮಿಕಂಡಕ್ಟರ್ ವಿಷಯದಲ್ಲಿ ಯಾವುದೇ ದೊಡ್ಡ ಯೋಜನೆಯನ್ನು ನಾವು ಮುಂದುವರಿಸಲು ಸಾಧ್ಯವಾಗಲಿಲ್ಲ. ಇಂದು ಪರಿಸ್ಥಿತಿ ಏನಿದೆ? ಇಂದಿನ ಡಿಜಿಟಲ್ ಯುಗದಲ್ಲಿ, ಇಂದಿನ ತಂತ್ರಜ್ಞಾನದಲ್ಲಿ ಚಿಪ್ನ ಮಹತ್ವವೇನೆಂಬುದು ನಮಗೆ ಚೆನ್ನಾಗಿ ತಿಳಿದಿದೆ. ಯಾವುದೇ ಎಲೆಕ್ಟ್ರಾನಿಕ್ ವಸ್ತುಗಳಿರಲಿ, ನಮ್ಮ ವೈದ್ಯಕೀಯ ಉಪಕರಣಗಳಿರಲಿ ಅಥವಾ ನಮ್ಮ ಸಾರಿಗೆ ಮಾರ್ಗಗಳಿರಲಿ, ಪ್ರತಿಯೊಂದರಲ್ಲೂ ಇಂದು ಚಿಪ್ ಅತ್ಯಗತ್ಯವಾಗಿದೆ. ಇಂದು ಈ ಚಿಪ್ ಇಲ್ಲದೆ ಜಗತ್ತೇ ಸ್ತಬ್ಧವಾಗಿ ಬಿಡಬಹುದು ಎನ್ನುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅದಕ್ಕಾಗಿಯೇ ಭಾರತವು ಆತ್ಮನಿರ್ಭರವಾಗುವ ದಿಕ್ಕಿನಲ್ಲಿ ತನ್ನದೇ ಆದ ಸೆಮಿಕಂಡಕ್ಟರ್ ಪ್ಲಾಂಟ್, ಬೃಹತ್ ಸೆಮಿಕಂಡಕ್ಟರ್ ಪ್ಲಾಂಟ್, ಹೀಗೆ ಒಟ್ಟು 3 ಸೆಮಿಕಂಡಕ್ಟರ್ ಘಟಕಗಳನ್ನು ಈಗಾಗಲೇ ಪ್ರಾರಂಭಿಸಿದೆ ಮತ್ತು ಅಲ್ಲಿ ನಡೆಯುತ್ತಿರುವ ಉತ್ಪಾದನೆಯು ಈಗ ರಫ್ತಾಗಲು ಸಹ ಪ್ರಾರಂಭವಾಗಿದೆ ಎಂದು ನನಗೆ ತಿಳಿಸಲಾಗಿದೆ. ನಾನು ದೇಶವಾಸಿಗಳಿಗೆ ಹೇಳ ಬಯಸುತ್ತೇನೆಂದರೆ,
ಮುಂಬರುವ 7-8 ವರ್ಷಗಳಲ್ಲಿ ಇನ್ನೂ 5-6 ಅಥವಾ 8 ಸೆಮಿಕಂಡಕ್ಟರ್ ಘಟಕಗಳು ಅತ್ಯಂತ ಶೀಘ್ರದಲ್ಲೇ ಪ್ರಾರಂಭವಾಗಲಿವೆ. ಈ ಆತ್ಮನಿರ್ಭರ ಭಾರತವು ನಮಗೆ ವಿಕಸಿತ ಭಾರತದತ್ತ ಸಾಗಲು ಒಂದು ಸುಭದ್ರವಾದ ಹೆದ್ದಾರಿಯನ್ನು ನಿರ್ಮಿಸಿಕೊಡುತ್ತದೆ. ನನ್ನ ಪ್ರೀತಿಯ ದೇಶ ಬಾಂಧವರೇ, ಇತ್ತೀಚೆಗೆ ನಿರ್ಣಾಯಕ ಖನಿಜಗಳ ಬಗ್ಗೆ ಒಂದು ಮಹತ್ವದ ಚರ್ಚೆ ನಡೆಯುತ್ತಿದೆ. ಇಂದು ಜಗತ್ತಿನ ಇಡೀ ತಂತ್ರಜ್ಞಾನವೇ ಈ ನಿರ್ಣಾಯಕ ಖನಿಜಗಳ ಮೇಲೆ ಅವಲಂಬಿತವಾಗಿದೆ. ಭಾರತವು ಈ ಕ್ಷೇತ್ರದಲ್ಲಿಯೂ ತನ್ನ ಹಿತಾಸಕ್ತಿಗಳನ್ನು ಸುರಕ್ಷಿತವಾಗಿರಿಸಲು ಈಗ ಸಂಪೂರ್ಣವಾಗಿ ತೊಡಗಿಸಿಕೊಂಡಿದೆ. ಈ ನಿರ್ಣಾಯಕ ಖನಿಜಗಳ ಗುರಿಯನ್ನು ನಾವೆಲ್ಲರೂ ಒಟ್ಟಾಗಿ ಹಂಚಿಕೊಳ್ಳೋಣ. ನಾವು ನ್ಯಾಷನಲ್ ಕ್ರಿಟಿಕಲ್ ಮಿನರಲ್ ಮಿಷನ್ ಅನ್ನು ಪ್ರಾರಂಭಿಸಿದ್ದೇವೆ ಮತ್ತು ವಿದೇಶಗಳಲ್ಲಿ ಕ್ರಿಟಿಕಲ್ ಮಿನರಲ್ ಕಾರಿಡಾರ್ ಅನ್ನು ಸಹ ಘೋಷಿಸಿದ್ದೇವೆ. ಇದರ ಅಡಿಯಲ್ಲಿ ಇಂದು ಅನೇಕ ದೇಶಗಳೊಂದಿಗೆ ಒಪ್ಪಂದಗಳು ನಡೆಯುತ್ತಿವೆ. ಜಗತ್ತಿನ ಹಲವಾರು ದೇಶಗಳು ಇಂದು ಈ ಕ್ರಿಟಿಕಲ್ ಮಿನರಲ್ ವಿಷಯದಲ್ಲಿ ಭಾರತದ ಮೇಲೆ ನಂಬಿಕೆ ಇಡಲು ಪ್ರಾರಂಭಿಸಿವೆ. ನನ್ನ ಪ್ರೀತಿಯ ದೇಶ ಬಾಂಧವರೇ, ಈ ಸೆಮಿಕಂಡಕ್ಟರ್ ವಿಷಯವಿರಲಿ ಅಥವಾ ಕ್ರಿಟಿಕಲ್ ಮಿನರಲ್ ವಿಷಯವಿರಲಿ, ಇಂದು ನಾವು ಮತ್ತು ಇಡೀ ಜಗತ್ತು ಯಾವ ತಂತ್ರಜ್ಞಾನದ ದಿಕ್ಕಿನಲ್ಲಿ ಸಾಗುತ್ತಿದ್ದೇವೆಯೋ ಅದರಲ್ಲಿ ಇವು ಅತ್ಯಂತ ಮಹತ್ವದ ಪಾತ್ರವನ್ನು ವಹಿಸುತ್ತಿವೆ. ಇಂಧನದ ಪ್ರಾಮುಖ್ಯತೆಯು ದಿನೇ ದಿನೇ ಹೆಚ್ಚಾಗುತ್ತಲೇ ಇದೆ. ಇಂದು ಇಂಧನವಿಲ್ಲದೆ ಹೊಸ ಜಗತ್ತನ್ನು ಮುನ್ನಡೆಸುವುದು ಅಸಾಧ್ಯವಾಗಿದೆ. ಚಿಪ್ ಇರಲಿ, AI ಇರಲಿ ಅಥವಾ ಡೇಟಾ ಸೆಂಟರ್ಗಳೇ ಇರಲಿ, ಇವೆಲ್ಲವನ್ನೂ ನಡೆಸಲು ಭಾರಿ ಪ್ರಮಾಣದಲ್ಲಿ ವಿದ್ಯುತ್ ಶಕ್ತಿಯ ಅಗತ್ಯವಿರುತ್ತದೆ. ಇಂಧನ ಭದ್ರತೆಯು ನಮ್ಮ ಕಾಲದ ಇಂದಿನ ಅನಿವಾರ್ಯ ಬೇಡಿಕೆಯಾಗಿದೆ. ಆದ್ದರಿಂದಲೇ ನಾವು ಈಗಾಗಲೇ ಆ ದಿಕ್ಕಿನಲ್ಲಿ ಒಂದಾದ ನಂತರ ಒಂದರಂತೆ ಬಲಿಷ್ಠವಾದ ಹೆಜ್ಜೆಗಳನ್ನು ಇರಿಸಿದ್ದೇವೆ. ನ್ಯೂಕ್ಲಿಯರ್ ಎನರ್ಜಿಯು ಇಂದು ಇಂಧನ ಭದ್ರತೆಯ ಒಂದು ದೊಡ್ಡ ಮಾಧ್ಯಮವಾಗಿದೆ. ನಾವು ಸಂಸತ್ತಿನಲ್ಲಿ ಅಣುಶಕ್ತಿ ಕಾಯ್ದೆಯನ್ನು ತಿದ್ದುಪಡಿ ಮಾಡುವ ಮೂಲಕ ಒಂದು ಹೊಸ ದಿಕ್ಕಿನಲ್ಲಿ ಸಾಗುವ ದಾರಿಯನ್ನು ಸುಗಮಗೊಳಿಸಿದ್ದೇವೆ. 2047ರ ವೇಳೆಗೆ ನಾವು 100 ಗಿಗಾವಾಟ್ ನ್ಯೂಕ್ಲಿಯರ್ ಪವರ್ ಉತ್ಪಾದಿಸುವ ಗುರಿಯನ್ನು ಹೊಂದಿದ್ದೇವೆ. ಇದೇ ದಶಕದಲ್ಲಿ ನಾವು 5 ಹೊಸ ನ್ಯೂಕ್ಲಿಯರ್ ರಿಯಾಕ್ಟರ್ಗಳನ್ನು ಪ್ರಾರಂಭಿಸುವ ಗುರಿ ಹಾಕಿಕೊಂಡು ಮುನ್ನಡೆಯುತ್ತಿದ್ದೇವೆ. ಈ ವರ್ಷ ಭಾರತವು ಫಾಸ್ಟ್ ಬ್ರೀಡರ್ ನ್ಯೂಕ್ಲಿಯರ್ ತಂತ್ರಜ್ಞಾನದಲ್ಲಿ ಪರಿಣತಿಯನ್ನು ಸಾಧಿಸುವ ಮೂಲಕ ಒಂದು ಅತ್ಯಂತ ಪ್ರಮುಖ ಮೈಲಿಗಲ್ಲನ್ನು ದಾಟಿದೆ ಮತ್ತು ಅದರ ಫಲವಾಗಿ ಪರಮಾಣು ಇಂಧನ ಕ್ಷೇತ್ರದಲ್ಲಿ ಆತ್ಮನಿರ್ಭರರಾಗುವತ್ತ ನಾವು ಒಂದು ಅತ್ಯಂತ ದೊಡ್ಡ ಯಶಸ್ವಿ ಹೆಜ್ಜೆಯನ್ನು ಇಟ್ಟಿದ್ದೇವೆ. ನನ್ನ ಪ್ರೀತಿಯ ದೇಶ ಬಾಂಧವರೇ, ಹಲವು ಬಾರಿ ಸಂಪನ್ಮೂಲಗಳ ಕೊರತೆಯಿಂದಾಗಿ ದೇಶವು ಎಂದಿಗೂ ನಿಂತು ಹೋಗುವುದಿಲ್ಲ. ಆದರೆ ಅಭಿವೃದ್ಧಿಯ ಹಾದಿಯಲ್ಲಿ ನಾವು ಹಿಂದುಳಿಯಲು ಕಾರಣವೆಂದರೆ ಅದು ನಮ್ಮ ಆಲೋಚನೆಗಳ ಮಿತಿಗಳು. ಯಾವಾಗ ನಮ್ಮ ಆಲೋಚನಾ ಕ್ರಮವು ಸಂಕುಚಿತಗೊಳ್ಳುತ್ತದೆಯೋ ಮತ್ತು ಆ ಮಿತಿಗಳಲ್ಲೇ ಸಿಲುಕುತ್ತದೆಯೋ ಆಗ ನಮಗೆ ನಮ್ಮ ಸ್ವಂತ ಸಾಮರ್ಥ್ಯವನ್ನು ಗುರುತಿಸಲು ಸಹ ಸಾಧ್ಯವಾಗುವುದಿಲ್ಲ. ಇಂದು ನಮ್ಮ ದೇಶವು ಕಚ್ಚಾ ತೈಲಕ್ಕಾಗಿ ಇತರರ ಮೇಲೆ ಅವಲಂಬಿತವಾಗುವ ಅನಿವಾರ್ಯತೆ ಎದುರಾಗಿದೆ. ಇದಕ್ಕೆ ಮುಖ್ಯವಾಗಿ ನಮ್ಮ ತಪ್ಪು ಆಲೋಚನೆಗಳೇ ಕಾರಣವಾಗಿದೆ. ನೀವು ಕೇಳಿದರೆ ನಿಜಕ್ಕೂ ಆಶ್ಚರ್ಯ ಪಡುತ್ತೀರಿ. ಏಕೆಂದರೆ ಇಂತಹ ಸಂಕುಚಿತ ಆಲೋಚನಾ ಕ್ರಮದಿಂದಾಗಿ ನಮ್ಮ ಒಟ್ಟು ಸಮುದ್ರ ತೀರದ ಸುಮಾರು 99% ಭಾಗವನ್ನು ನೋಗೋ ಏರಿಯಾ ಎಂದು ಘೋಷಿಸಲಾಗಿತ್ತು. ನಾವೇ ನಮ್ಮ ಸಮುದ್ರದ ಆಳಕ್ಕೆ ಇಳಿದು ಅಲ್ಲಿ ಅನ್ವೇಷಣೆಯನ್ನು ನಡೆಸಬಾರದು ಎಂಬ ನಿರ್ಧಾರವನ್ನು ಕೈಗೊಂಡಿದ್ದೆವು. ಇದು ನಮ್ಮ ಆಲೋಚನೆಯಲ್ಲಿದ್ದ ಬಡತನವಾಗಿತ್ತು. ಆದರೆ ಇನ್ನು ಮುಂದೆ ಇದು ನಡೆಯುವುದಿಲ್ಲ ಎಂದು ನಾವು ಈಗ ದೃಢವಾಗಿ ನಿರ್ಧರಿಸಿದ್ದೇವೆ. ಹಿಂದೆ 99% ಯಾವ ಭಾಗಗಳು ನೋಗೋ ಏರಿಯಾ ಆಗಿದ್ದವೋ ನಾವು ಅವುಗಳನ್ನು ಗೋ ಅಹೆಡ್ ಏರಿಯಾಗಳಾಗಿ ಮುಕ್ತಗೊಳಿಸಿದ್ದೇವೆ. ಈಗ ನಾವು ಸಮುದ್ರದ ಆಳದಲ್ಲಿಯೂ ಸಹ ಎಕ್ಸ್ಪ್ಲೋರೇಷನ್ ಮಾಡಲು ಹೊಸ ಹೊಸ ನೈಸರ್ಗಿಕ ನಿಕ್ಷೇಪಗಳನ್ನು ಹುಡುಕುವ ದಿಕ್ಕಿನಲ್ಲಿ ಮುನ್ನಡೆಯುತ್ತಿದ್ದೇವೆ. ಇದಕ್ಕಾಗಿ ನಾವು ನಿರಂತರವಾಗಿ ಪ್ರಯತ್ನಿಸುತ್ತಿದ್ದೇವೆ ಮತ್ತು ಕಳೆದ ವರ್ಷ ಇದೇ ದಿಕ್ಕಿನಲ್ಲಿ ಒಂದು ಮಹತ್ವದ ಹೆಜ್ಜೆಯನ್ನಿಟ್ಟು ಸಮುದ್ರ ಮಂಥನ ಕಾರ್ಯಕ್ರಮವನ್ನು ಘೋಷಿಸಿದ್ದೇವೆ.
ಕಳೆದ ಕೆಲವು ದಿನಗಳಲ್ಲಿ ನಾವು ಈ ಕೆಲಸಕ್ಕಾಗಿ 85,000 ಕೋಟಿ ರೂಪಾಯಿಗಳನ್ನು ಮೀಸಲಿಟ್ಟು ಈ ಕಾರ್ಯಕ್ಕೆ ಹೆಚ್ಚಿನ ವೇಗವನ್ನು ನೀಡಲು ನಿರ್ಧರಿಸಿದ್ದೇವೆ. ನನ್ನ ಪ್ರೀತಿಯ ದೇಶ ಬಾಂಧವರೇ, ಇಂಧನ ಭದ್ರತೆಯ ವಿಷಯದಲ್ಲಿ ನಾನು ಮೊದಲೇ ಹೇಳಿದಂತೆ ನಾವು ಪರ್ಯಾಯ ಇಂಧನ ಮೂಲಗಳತ್ತಲೂ ನಮ್ಮ ಸಂಪೂರ್ಣ ಶಕ್ತಿಯನ್ನು ವಿನಿಯೋಗಿಸುವುದು ಇಂದು ಬಹಳ ಅಗತ್ಯವಾಗಿದೆ. ಇದೇ ಕಾರಣಕ್ಕಾಗಿಯೇ ಇಂಧನದ ಸರಿಯಾದ ಬಳಕೆಯನ್ನು ಉತ್ತೇಜಿಸುತ್ತಾ ಭಾರತವು ಇಂದು ಈ ದಿಕ್ಕಿನಲ್ಲಿ ಅತ್ಯಂತ ವೇಗವಾಗಿ ಕೆಲಸ ಮಾಡುತ್ತಿದೆ. 2014ಕ್ಕಿಂತ ಮೊದಲು, ಅಂದರೆ ಇಂದಿಗೆ 12 ವರ್ಷಗಳ ಹಿಂದೆ ನಮ್ಮ ದೇಶದ ಕೇವಲ 70 ನಗರಗಳಲ್ಲಿ ಮಾತ್ರ ಪೈಪ್ ಮೂಲಕ ಗ್ಯಾಸ್ ವಿತರಣೆಯ ವ್ಯವಸ್ಥೆ ಇತ್ತು. ಕೇವಲ 12 ವರ್ಷಗಳಲ್ಲಿ ಈ 70 ನಗರಗಳ ಸಂಖ್ಯೆಯನ್ನು ನಾವು 700 ನಗರಗಳಿಗೆ ತಲುಪಿಸಿದ್ದೇವೆ. ಇದನ್ನೇ ವೇಗ ಎನ್ನುವುದು, ಇದನ್ನೇ ವಿಸ್ತಾರ ಎನ್ನುವುದು. 2014ಕ್ಕಿಂತ ಮೊದಲು ಅತಿ ಕಷ್ಟದಿಂದ ಕೇವಲ 20ರಿಂದ 22 ಲಕ್ಷ ಮನೆಗಳಿಗೆ ಮಾತ್ರ ಪೈಪ್ ಮೂಲಕ ಗ್ಯಾಸ್ ತಲುಪುತ್ತಿತ್ತು. ಆದರೆ ಇಂದು ಸುಮಾರು 1.25 ಕೋಟಿ ಮನೆಗಳಿಗೆ ಪೈಪ್ ಮೂಲಕ ಗ್ಯಾಸ್ ತಲುಪಿಸುವ ಕೆಲಸ ನಡೆಯುತ್ತಿದೆ. 12 ವರ್ಷಗಳ ಹಿಂದೆ ನಮ್ಮ ದೇಶದಲ್ಲಿ ಸೋಲಾರ್ ಎನರ್ಜಿ ಸಾಮರ್ಥ್ಯವು ಕೇವಲ 2 ಗಿಗಾವ್ಯಾಟ್ ಮಾತ್ರ ಇತ್ತು. ಕೇವಲ 2 ಗಿಗಾವ್ಯಾಟ್. ಇಂದು ನಾವು 160 ಗಿಗಾವ್ಯಾಟ್ ಗುರಿಯನ್ನು ತಲುಪಿ ಸಾಧಿಸಿದ್ದೇವೆ. ನನ್ನ ಪ್ರೀತಿಯ ದೇಶ ಬಾಂಧವರೇ, ನಿಮಗೆ ಮತ್ತೊಂದು ಮಾಹಿತಿಯನ್ನು ನೀಡಲು ಬಯಸುತ್ತೇನೆ. ದೇಶದ ಮಧ್ಯಮ ವರ್ಗದವರಿಗೆ ಮತ್ತು ಸಾಮಾನ್ಯ ಕುಟುಂಬಗಳಿಗೆ ಇದರ ಪ್ರಯೋಜನ ಸಿಗಬೇಕು ಎಂಬ ಬಗ್ಗೆಯೂ ಅಷ್ಟೇ ಗಮನ ಹರಿಸಿದ್ದೇವೆ. ಇದಕ್ಕಾಗಿ ನಾವು PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯನ್ನು ಪ್ರಾರಂಭಿಸಿದ್ದೇವೆ ಮತ್ತು ಇಷ್ಟು ಕಡಿಮೆ ಅವಧಿಯಲ್ಲಿ 50 ಲಕ್ಷ ಮನೆಗಳು ಈ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿರುವುದು ಇಂದು ನನಗೆ ತೃಪ್ತಿ ನೀಡಿದೆ. ಸೌರಶಕ್ತಿಯ ಕ್ಷೇತ್ರದಲ್ಲಿ ನಾವು ಈಗಾಗಲೇ ನಿಗದಿತ ಗುರಿಯನ್ನು ದಾಟಿದ್ದೇವೆ. ಈ ಕೆಲಸವು ಅತ್ಯಂತ ವೇಗವಾಗಿ ಸಾಗುತ್ತಿದೆ. ಇದರ ಪರಿಣಾಮವಾಗಿ ಸಾವಿರಾರು ಮನೆಗಳ ವಿದ್ಯುತ್ ಬಿಲ್ ಶೂನ್ಯಕ್ಕೆ ಇಳಿದಿದೆ. ಸಾವಿರಾರು ಕುಟುಂಬಗಳು ಇಂದು ತಮ್ಮ ಮನೆಗೆ ಬೇಕಾದ ವಿದ್ಯುತ್ ಬಳಸುವುದರ ಜೊತೆಗೆ ಹೆಚ್ಚುವರಿ ವಿದ್ಯುತ್ ಅನ್ನು ಮಾರಾಟ ಮಾಡಿ ಹಣವನ್ನು ಸಹ ಗಳಿಸುತ್ತಿವೆ. ಪ್ರತಿಯೊಂದು ಕುಟುಂಬಕ್ಕೂ ಈ ಕಾರ್ಯಕ್ಕಾಗಿ ನಮ್ಮ ಸರ್ಕಾರವು 80,000 ರೂಪಾಯಿಗಳ ಸಹಾಯಧನವನ್ನು ನೀಡುತ್ತಿದೆ. ಈ ಮೂಲಕ ನಾವು ಈ ಮಹತ್ ಕಾರ್ಯವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸುತ್ತಿದ್ದೇವೆ. ನನ್ನ ಪ್ರೀತಿಯ ದೇಶ ಬಾಂಧವರೇ, ನಿಮಗೆ ಈ ವಿಷಯ ಕೇಳಿ ಆಶ್ಚರ್ಯವಾಗಬಹುದು. ನಮ್ಮ ದೇಶದ ರೈಲ್ವೆಯ ವಿದ್ಯುದೀಕರಣದ ಕೆಲಸವು ಮೊದಲ ಬಾರಿಗೆ 1925ರಲ್ಲೇ, ಅಂದರೆ ಬ್ರಿಟಿಷರ ಕಾಲದಲ್ಲೇ ಆರಂಭವಾಗಿತ್ತು. ಒಂದು 1925ರಲ್ಲಿ ರೈಲ್ವೆ ವಿದ್ಯುದೀಕರಣದ ಕೆಲಸ ಆರಂಭವಾಯಿತು. ಆದರೆ ಸುಮಾರು 90 ವರ್ಷಗಳಲ್ಲಿ, ಅಂದರೆ 1925ರಿಂದ ಮುಂದಿನ 90 ವರ್ಷಗಳ ಅವಧಿಯಲ್ಲಿ ಕೇವಲ 30% ರೈಲ್ವೆ ವಿದ್ಯುದೀಕರಣದ ಕೆಲಸ ಮಾತ್ರ ಪೂರ್ಣಗೊಂಡಿತು. ಅಂದರೆ ಆ 90 ವರ್ಷಗಳಲ್ಲಿನ ನಮ್ಮ ವೇಗವನ್ನು ನೀವೇ ಗಮನಿಸಿ ಮತ್ತು ಗುರಿಯನ್ನು ತಲುಪಲು ನಾವು ನಡೆಸಿದ ಓಟವನ್ನು ನೋಡಿ. ಆದರೆ ನಾವು ಕೇವಲ ಈ ಒಂದು ದಶಕದ ಅವಧಿಯಲ್ಲಿಯೇ 100% ಕೆಲಸವನ್ನು ಪೂರ್ಣಗೊಳಿಸಿದ್ದೇವೆ. 90 ವರ್ಷಗಳಲ್ಲಿ 30% ಕೆಲಸವಾದರೆ ಕಳೆದ ಕೇವಲ 10 ವರ್ಷಗಳಲ್ಲಿ 70% ಕೆಲಸವಾಗಿದೆ. ಇದನ್ನೇ ನಿಜವಾದ ಕೆಲಸ ಎನ್ನುವುದು. ಮತ್ತು ಇದರ ಪರಿಣಾಮವಾಗಿ ನಾವು ಹೊರದೇಶಗಳಿಂದ ತರಿಸುತ್ತಿದ್ದ ಡೀಸೆಲ್ನಲ್ಲಿ ದೊಡ್ಡ ಮಟ್ಟದ ಉಳಿತಾಯವಾಯಿತು. ರೈಲುಗಳು ವಿದ್ಯುತ್ ಶಕ್ತಿಯಿಂದ ಸಂಚರಿಸಲಾರಂಭಿಸಿ ಪರಿಸರಕ್ಕೂ ಸಾಕಷ್ಟು ಪ್ರಯೋಜನವಾಗತೊಡಗಿತು. ನನ್ನ ಪ್ರೀತಿಯ ದೇಶ ಬಾಂಧವರೇ, ನಾವು ಇಲ್ಲಿಗೆ ನಿಂತಿಲ್ಲ. ನಮ್ಮ ಈ ಪ್ರಗತಿಯ ಪಯಣ ಮುಂದುವರಿಯುತ್ತಿದೆ. ಏಕೆಂದರೆ ನಾವು ಈ ಜಗತ್ತಿನಲ್ಲಿ ಯಾರಿಗಿಂತಲೂ ಹಿಂದೆ ಇರಲು ಬಯಸುವುದಿಲ್ಲ. ಕಳೆದ ಕೆಲವು ದಿನಗಳಲ್ಲಿ ನೀವು ಒಂದು ಸುದ್ದಿಯನ್ನ ಕೇಳಿರಬಹುದು. ಭಾರತವು ಇಂಧನ ವಲಯದಲ್ಲಿ ಒಂದು ಮೈಲಿಗಲ್ಲನ್ನು ಸ್ಥಾಪಿಸಿದೆ. ದೇಶ ಮೊದಲ ಬಾರಿಗೆ ಹೈಡ್ರೋಜನ್ನಿಂದ ಚಲಿಸುವ ರೈಲನ್ನು ಪ್ರಾರಂಭಿಸಿದೆ. ಮತ್ತು ನನಗೆ ಸಂತೋಷವಿದೆ ಎಂದರೆ ಇದು ಅತ್ಯಂತ ಉದ್ದವಾದ ರೈಲಾಗಿದೆ, ಅತ್ಯಂತ ಶಕ್ತಿಶಾಲಿ ರೈಲಾಗಿದೆ ಮತ್ತು ವಿಶ್ವದ ಹೈಡ್ರೋಜನ್ ರೈಲುಗಳ ಕ್ಷೇತ್ರದಲ್ಲಿ ಭಾರತವು ತನ್ನ ವಿಜಯದ ಧ್ವಜವನ್ನು ಹಾರಿಸಿದೆ.
ನನ್ನ ಸಮಸ್ತ ದೇಶವಾಸಿಗಳೇ, ಕಳೆದ 10-12 ವರ್ಷಗಳಿಂದ ನಾವು ನಿರಂತರವಾಗಿ 2047ರ ಗುರಿಯನ್ನು ತಲುಪಲು ನಾವು ವೇಗವಾಗಿ ಮುನ್ನುಗ್ಗುತ್ತಿದ್ದೇವೆ ಮತ್ತು ಒಂದಾದ ನಂತರ ಒಂದು ಗುರಿಗಳನ್ನು ಯಶಸ್ವಿಯಾಗಿ ಸಾಧಿಸುತ್ತಿದ್ದೇವೆ. ನಾವು ಎಂದೂ ಊಹಿಸಿರಲಿಲ್ಲ ನಮ್ಮ ಈ ಪಯಣದಲ್ಲಿ ಕೆಲವು ಸವಾಲುಗಳನ್ನು ಎದುರಿಸಬೇಕಾಗುತ್ತದೆ ಎಂದು. ಕಳೆದ 10-12 ವರ್ಷಗಳಲ್ಲಿ ನಾವು ಎಷ್ಟೋ ಬಿಕ್ಕಟ್ಟುಗಳನ್ನು ಸಮರ್ಥವಾಗಿ ಎದುರಿಸಿದ್ದೇವೆ. ಕೊರೋನಾದಂತಹ ಜಾಗತಿಕ ಸಾಂಕ್ರಾಮಿಕ ರೋಗವು ಇಡೀ ಜಗತ್ತನ್ನೇ ಆತಂಕಕ್ಕೆ ತಳ್ಳಿತು ಮತ್ತು ಇದರ ಪರಿಣಾಮವಾಗಿ ಪ್ರಪಂಚದ ಎಲ್ಲ ವ್ಯವಸ್ಥೆಗಳು ಸಂಪೂರ್ಣವಾಗಿ ಕುಸಿದು ಹೋಗಿದ್ದವು. ಕೊರೋನಾದ ಸಂಕಷ್ಟದಿಂದ ಹೊರಬರುತ್ತಿದ್ದಂತೆಯೇ ಯುದ್ಧದ ಭೀಕರ ಸುದ್ದಿಗಳು ಕೇಳಿ ಬರಲಾರಂಭಿಸಿದವು. ಒಂದೆಡೆ ಉಕ್ರೇನ್, ಮತ್ತೊಂದೆಡೆ ಪಶ್ಚಿಮ ಏಷ್ಯಾ. ಹೀಗೆ ಎಲ್ಲೆಡೆ ಉದ್ವಿಗ್ನತೆಯ ವಾತಾವರಣ ನಿರ್ಮಾಣವಾಯಿತು ಮತ್ತು ಈ ಬಗ್ಗೆ ಭವಿಷ್ಯ ಹೇಳುವವರು ಏನೇನೋ ಭವಿಷ್ಯವಾಣಿಗಳನ್ನು ನುಡಿಯುತ್ತಿದ್ದರು. ದೇಶವನ್ನು ಹೆದರಿಸುವುದು, ಜನರಲ್ಲಿ ಭಯ ಹುಟ್ಟಿಸುವುದು ಮತ್ತು ಅವರನ್ನು ಸದಾ ಚಿಂತೆಗೀಡು ಮಾಡುವುದರಲ್ಲೇ ಕೆಲವು ಜನರು ಆನಂದ ಪಡುತ್ತಾರೆ. ಭಾರತದ ಜನರಿಗೆ ಸರಿಯಾದ ಸಮಯದಲ್ಲಿ ಲಸಿಕೆ ಸಿಗುವುದಿಲ್ಲ ಎಂದು ಅವರು ಅಪಪ್ರಚಾರ ಮಾಡಿದರು. ಕೋವಿಡ್ ಸಮಯದಲ್ಲಿ ಜನರು ಬದುಕುಳಿಯುವುದು ಕಷ್ಟ, ಏನೂ ಉಳಿಯುವುದಿಲ್ಲ ಎನ್ನುವಾಗಲೇ ಪಶ್ಚಿಮ ಏಷ್ಯಾದ ಬಿಕ್ಕಟ್ಟು ಎದುರಾಯಿತು. ಆಗ ಪೆಟ್ರೋಲ್ ಪಂಪ್ಗಳಲ್ಲಿ ಪೆಟ್ರೋಲ್ ಸಿಗುವುದಿಲ್ಲ, ಗ್ಯಾಸ್ ಸಿಗುವುದಿಲ್ಲ, ಡೀಸೆಲ್ ಮತ್ತು ರಸಗೊಬ್ಬರಗಳು ಸಿಗುವುದಿಲ್ಲ ಎಂದೆಲ್ಲ ಇಡೀ ಜಗತ್ತಿನಾದ್ಯಂತ ವದಂತಿಗಳನ್ನು ಹಬ್ಬಿಸಿ ಭಾರತ ಜನರನ್ನು ಭಯಭೀತರನ್ನಾಗಿ ಮಾಡುವ ಮತ್ತು ಅವರನ್ನು ಹೆದರಿಸುವ ಕೆಲಸ ನಡೆಯಿತು. ಜನರನ್ನು ಸದಾ ಚಿಂತೆಯ ಸಾಗರದಲ್ಲಿ ಮುಳುಗಿಸಿಡುವುದರಲ್ಲೇ ಕೆಲವು ಜನರಿಗೆ ಒಂದು ರೀತಿಯ ಆನಂದ ಸಿಗುತ್ತಿತ್ತು. ಕಳೆದ 10-12 ವರ್ಷಗಳ ಉತ್ತಮ ಯೋಜನೆಗಳು ಇಂದು ಫಲ ನೀಡುತ್ತಿವೆ ಎಂಬುದನ್ನು ಇಡೀ ದೇಶವೇ ನೋಡಿದೆ ಮತ್ತು ಇಂತಹ ದೊಡ್ಡ ಬಿಕ್ಕಟ್ಟಿನ ನಡುವೆಯೂ ಅತಿಥಿ ದೇವೋ ಭವ ಅಥವಾ ನಾಗರಿಕರೇ ದೇವರು ಎಂಬ ಮಂತ್ರದೊಂದಿಗೆ ಬದುಕುತ್ತಿರುವ ಭಾರತವು ಹಿಂದೆಯೇ ಮಾಡಿಕೊಂಡಿದ್ದ ಸಿದ್ಧತೆಗಳು ನಮಗೆ ನೆರವಾದವು. ಸಂಕಷ್ಟಗಳು ಬರುತ್ತವೆ ಎಂದು ನಾವು ಮೊದಲೇ ಊಹಿಸಿರಲಿಲ್ಲ, ಆದರೆ ಬಿಕ್ಕಟ್ಟಿನ ಸಮಯದಲ್ಲಿ ಆ ಎಲ್ಲ ಸಿದ್ಧತೆಗಳು ನಮಗೆ ಆಸರೆಯಾದವು. ಅದರ ಫಲವಾಗಿ ಇಂದು ದೇಶದಲ್ಲಿ ಅನಿಲದ ಕೊರತೆ ಇಲ್ಲ, ಪೆಟ್ರೋಲ್ ಸಹ ಲಭ್ಯವಿದೆ ಮತ್ತು ರಸಗೊಬ್ಬರವಾದ ಯೂರಿಯಾ ಕೂಡ ಹೇರಳವಾಗಿದೆ. ನಾವಿಂದು ನಮ್ಮ ಸ್ವಂತ ಶಕ್ತಿಯ ಮೇಲೆ ಎದ್ದು ನಿಲ್ತಿದ್ದೇವೆ, ಹೆಮ್ಮೆಯಿಂದ ಮುನ್ನಡೆಯುತ್ತಿದ್ದೇವೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ಜಗತ್ತಿನ ಈ ಎಲ್ಲ ಬಿಕ್ಕಟ್ಟುಗಳ ಪ್ರಭಾವವು ಪ್ರತಿಯೊಬ್ಬರ ಮೇಲೂ ಉಂಟಾಗಿದೆ. ನಾವು ಕೂಡ ಅದರಿಂದ ಹೊರತಾಗಿಲ್ಲ. ವಿಶ್ವ ಮಾರುಕಟ್ಟೆಯಲ್ಲಿ ಒಂದು ಚೀಲ ಯೂರಿಯಾದ ಬೆಲೆ ಇಂದು ಸುಮಾರು 3,000 ರೂಪಾಯಿಗಳಷ್ಟಾಗಿದೆ. ಆದರೆ ಇಂದಿಗೂ ಸಹ ನಮ್ಮ ದೇಶದ ರೈತರು ಆ ಭಾರಿ ಹೊರೆಯನ್ನು ಹೊರುವಂತೆ ನಾವು ಒತ್ತಾಯಿಸುತ್ತಿಲ್ಲ. ಬದಲಾಗಿ ಸರ್ಕಾರವೇ ಆ ಹೊರೆಯನ್ನು ತನ್ನ ಹೆಗಲ ಮೇಲೆ ಹೊತ್ತುಕೊಳ್ಳುತ್ತಿದೆ ಮತ್ತು ಪ್ರಪಂಚದಿಂದ ನಮಗೆ 3,000 ರೂಪಾಯಿಗೆ ಸಿಗುವ ಯೂರಿಯಾ ಚೀಲವನ್ನು ನಮ್ಮ ರೈತರಿಗೆ ಕೇವಲ 300 ರೂಪಾಯಿಗಳಿಗೆ ನೀಡಲು ನಾವು ಶಕ್ತರಾಗಿದ್ದೇವೆ. ಅಷ್ಟೇ ಅಲ್ಲದೆ ಇಂದು ವಿಶ್ವದ ಮಾರುಕಟ್ಟೆಯಲ್ಲಿ DAP ಬೆಲೆಯು 5,000 ರೂಪಾಯಿಗಳನ್ನು ತಲುಪಿದೆ. ಆದರೆ ನಮ್ಮ ದೇಶದ ರೈತರಿಗೆ ಯಾವುದೇ ತೊಂದರೆಯಾಗಬಾರದು ಎಂಬ ಕಾರಣಕ್ಕೆ ನಾವು ಇಂದಿಗೂ ಅವರಿಗೆ ಕೇವಲ 1,350 ರೂಪಾಯಿಗಳಿಗೆ DAPಯನ್ನು ಒದಗಿಸುವ ಕೆಲಸ ಮಾಡುತ್ತಿದ್ದೇವೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ಒಂದು ಕಾಲವಿತ್ತು ನಾನು ಆತ್ಮನಿರ್ಭರತೆಯ ಬಗ್ಗೆ ಮಾತನಾಡುತ್ತಿದ್ದಾಗ ಹವಾನಿಯಂತ್ರಿತ ಕೊಠಡಿಗಳಲ್ಲಿ ಕುಳಿತು ಯೋಚಿಸುವ ಕೆಲವು ಜನರು ಹಾಗಾದರೆ ಜಾಗತೀಕರಣದ ಗತಿ ಏನು ಎಂದು ನಮ್ಮನ್ನು ಪ್ರಶ್ನಿಸುತ್ತಿದ್ದರು. ಆದರೆ ಕಳೆದ ಒಂದು ದಶಕದಲ್ಲಿ ಜಗತ್ತು ಗ್ಲೋಬಲೈಸೇಷನ್ ಎಂಬ ಪದವನ್ನೇ ಬಳಸುವುದನ್ನು ನಿಲ್ಲಿಸಿದಂತೆ ತೋರುತ್ತಿದೆ ಎಂಬುದನ್ನು ಇಡೀ ಜಗತ್ತು ನೋಡುತ್ತಿದೆ. ಎಲ್ಲಿಂದ ಈ ಗ್ಲೋಬಲೈಸೇಷನ್ ಧ್ವನಿ ಕೇಳಿ ಬರುತ್ತಿತ್ತೋ ಇಂದು ಅದು ಕೇಳಿಸದಂತಾಗಿದೆ. ವಿಶ್ವದ ಪ್ರತಿಯೊಂದು ದೇಶವೂ ಇಂದು ತನ್ನದೇ ಆದ ಸವಾಲುಗಳ ಮತ್ತು ಹಿತಾಸಕ್ತಿಗಳತ್ತ ಮುಖ ಮಾಡಿವೆ. ಆದರೆ ದುರದೃಷ್ಟವಶಾತ್ ಈ ಬಿಕ್ಕಟ್ಟಿನ ಕಾಲಘಟ್ಟದಲ್ಲಿ ಕೆಲವು ಜನರು ತಮ್ಮ ವರ್ಚಸ್ಸನ್ನು ಪ್ರದರ್ಶಿಸಲು ಸಂಪನ್ಮೂಲಗಳನ್ನು ವೆಪನೈಸ್ ಮಾಡುವ ಆಟವಾಡಿದ್ದಾರೆ. ಜಗತ್ತು ಇಂದು ತನ್ನ ಬಳಿ ಇರುವ ಪ್ರತಿಯೊಂದನ್ನು ವೆಪನೈಸ್ ಮಾಡಲು ಮುಂದಾಗಿದೆ. ಸಂಪನ್ಮೂಲಗಳನ್ನು ವೆಪನೈಸ್ ಮಾಡುವುದು ಅಂದರೆ ಸಂಪನ್ಮೂಲಗಳ ಸಶಸ್ತ್ರೀಕರಣ ಮಾಡುವುದರಲ್ಲೇ ಇಂದು ಜಗತ್ತು ತೊಡಗಿಸಿಕೊಂಡಿದೆ. ಪೆಟ್ರೋಲ್, ಡೀಸೆಲ್, ರಸಗೊಬ್ಬರ, ಔಷಧಿಗಳು, ತಂತ್ರಜ್ಞಾನದ ಚಿಪ್ಗಳು ಅಷ್ಟೇ ಅಲ್ಲದೆ ಇಂದು ಭೂಭಾಗವನ್ನು ಕೂಡ ಶಸ್ತ್ರಾಸ್ತ್ರವನ್ನಾಗಿ ಬಳಸಲಾಗುತ್ತಿದೆ. ಇಂತಹ ಸಂದರ್ಭದಲ್ಲಿ ಒಂದು ವೇಳೆ ನಾವು ಕಳೆದ 10 ವರ್ಷಗಳಿಂದ ಆತ್ಮನಿರ್ಭರತೆಯ ಮಂತ್ರದೊಂದಿಗೆ ಸರಿಯಾದ ದಿಕ್ಕಿನಲ್ಲಿ ಸಾಗದಿದ್ದಲ್ಲಿ ಇಂತಹ ಸವಾಲುಗಳನ್ನು ಇಷ್ಟು ಬಲವಾಗಿ ಎದುರಿಸುವುದು ಹೇಗೆ ಸಾಧ್ಯವಾಗುತ್ತಿತ್ತು ಎಂಬುದನ್ನು ನಾವು ಊಹಿಸಿಕೊಳ್ಳಲು ಅಸಾಧ್ಯವಾಗಿರುತ್ತಿತ್ತು. ಮತ್ತು ಈ ನಿಟ್ಟಿನಲ್ಲಿ ನಮ್ಮ ಸಿದ್ಧತೆಗಳು ಇಂದು ನಿರಂತರವಾಗಿ ಹೆಚ್ಚುತ್ತಲೇ ಇವೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ಇಂದು ಭಾರತದ ವರ್ಚಸ್ಸು ಸಂಪೂರ್ಣವಾಗಿ ಹೆಚ್ಚುತ್ತಿದೆ.
ಇಂದು ಭಾರತವು ಇಡೀ ಜಗತ್ತಿಗೆ ಒಂದು ಭರವಸೆಯ ಕಿರಣವಾಗಿ ಮತ್ತು ಗೌರವಾನ್ವಿತ ರಾಷ್ಟ್ರವಾಗಿ ಹೊರಹೊಮ್ಮುತ್ತಿದೆ. ಭಾರತದ ಬಳಿ ಸ್ಥಿರವಾದ ರಾಜಕೀಯ ಬೆಂಬಲವಿದೆ, ಸುಭದ್ರ ಸರ್ಕಾರವಿದೆ. ಭಾರತವು ರೋಮಾಂಚಕ ಪ್ರಜಾಪ್ರಭುತ್ವವನ್ನು ಹೊಂದಿದೆ ಹಾಗೂ ನಮ್ಮಲ್ಲಿ ಅತ್ಯಂತ ಬಲಿಷ್ಠವಾದ ನ್ಯಾಯಾಂಗ ವ್ಯವಸ್ಥೆಯೂ ಇದೆ. ಮತ್ತು ನಮಗೆಲ್ಲರಿಗೂ ದಾರಿದೀಪವಾಗಿರುವುದು ಭಾರತದ ಸಂವಿಧಾನ. ಇಂದು ಇಡೀ ಜಗತ್ತು ನಮ್ಮ ಈ ಸಾಮರ್ಥ್ಯವನ್ನು ಗುರುತಿಸಲು ಆರಂಭಿಸಿದೆ. ಇದೇ ಕಾರಣಕ್ಕಾಗಿ 2014ರ ನಂತರ ವಿಶ್ವದ ಸುಮಾರು 40 ದೇಶಗಳೊಂದಿಗೆ ನಮ್ಮ FTA ಅಂದರೆ ಮುಕ್ತ ವ್ಯಾಪಾರ ಒಪ್ಪಂದಗಳು ಏರ್ಪಡುತ್ತಿವೆ. ನೋಡಿ, ಇಂದು ಎಂತಹ ದೊಡ್ಡ ಅವಕಾಶ ನಮ್ಮ ಮುಂದೆ ಬಂದಿದೆ. ವಾಸ್ತವವಾಗಿ ಈ ಒಪ್ಪಂದಗಳು ನಮಗೆ ದೊರೆತಿರುವ ಒಂದು ಸುಸಂದರ್ಭವಾಗಿದೆ ಮತ್ತು ಆದ್ದರಿಂದ ನಾನು ವಿಶೇಷವಾಗಿ ನನ್ನ MSME ವಲಯದವರಿಗೆ ಈ ಮಾತನ್ನು ಹೇಳಲು ಬಯಸುತ್ತೇನೆ. ನಾವು ಈ ಸುವರ್ಣ ಅವಕಾಶವನ್ನು ಯಾವುದೇ ಕಾರಣಕ್ಕೂ ಕೈಬಿಡಬಾರದು. ನಾವೀಗ ಜಗತ್ತಿನ ಮೂಲೆ ಮೂಲೆಗೂ ತಲುಪಬೇಕಿದೆ. ಭಾರತದ ಉತ್ಪನ್ನಗಳು ವಿಶ್ವದ ಮಾರುಕಟ್ಟೆಯ ಎಲ್ಲೆಡೆ ಪಸರಿಸಬೇಕು. ಅದು ಜವಳಿ ಉದ್ಯಮ ಇರಲಿ, ನಮ್ಮ ಮೆಷಿನರಿ ಆಗಿರಲಿ ಅಥವಾ ನಮ್ಮ ಔಷಧಿಗಳೇ ಆಗಿರಲಿ. ನಾವು ಈ ಅವಕಾಶವನ್ನು ಯಾವುದೇ ಕಾರಣಕ್ಕೂ ಕೈ ಬಿಡಬಾರದು. ಆದರೆ ಜಾಗತಿಕವಾಗಿ ನಿಗದಿಪಡಿಸಲಾದ ಮಾನದಂಡಗಳನ್ನು ನಾವು ಯಶಸ್ವಿಯಾಗಿ ದಾಟಬೇಕಿದೆ. ಪ್ರಪಂಚದಲ್ಲಿ ಈಗ ಲಭ್ಯವಿರುವುದಕ್ಕಿಂತ ಉತ್ತಮವಾದ ಗುಣಮಟ್ಟವನ್ನು ನಾವು ನೀಡಬೇಕಾಗುತ್ತೆ ಮತ್ತು ಜಗತ್ತಿಗೆ ಸಿಗುತ್ತಿರುವುದಕ್ಕಿಂತ ಕಡಿಮೆ ದರದಲ್ಲಿ ನಾವು ಪೂರೈಸಬೇಕಾಗುತ್ತೆ. ಹಾಗೂ ಪಂಜಾಬಿನ ಲೂಧಿಯಾನದಿಂದ ಹಿಡಿದು ತಮಿಳುನಾಡಿನ ತಿರುಪುರದವರೆಗೆ ವ್ಯಾಪಿಸಿರುವ ನಮ್ಮ ಜವಳಿ ಉದ್ಯಮ ಕ್ಷೇತ್ರವು ಇಡೀ ವಿಶ್ವದಾದ್ಯಂತ ತಲುಪುವ ಸಾಮರ್ಥ್ಯ ಹೊಂದಿದೆ. ಅಷ್ಟೇ ಅಲ್ಲದೆ ಕೇರಳದಿಂದ ಹಿಡಿದು ಗುಜರಾತ್ವರೆಗೆ ಮತ್ತು ತಮಿಳುನಾಡಿನಿಂದ ಹಿಡಿದು ಬಂಗಾಳದವರೆಗೆ ಹರಡಿರುವ ನಮ್ಮ ಸಮುದ್ರ ತೀರ ಮತ್ತು ಅಲ್ಲಿನ ನಮ್ಮ ಮೀನುಗಾರ ಸಹೋದರ ಸಹೋದರಿಯರೇ, ಇಂದು ಈ ಮುಕ್ತ ವ್ಯಾಪಾರ ಒಪ್ಪಂದಗಳ ಕಾರಣದಿಂದಾಗಿ ನಮ್ಮ ಸೀಗಡಿ ಅಂದ್ರೆ ಜಿಂಗಾ ರಫ್ತು ಮಾಡಲು ಮತ್ತು ನಮ್ಮ ಇತರ ಸೀ ಫುಡ್ ಅಂದ್ರೆ ಸಮುದ್ರ ಆಹಾರಗಳಿಗೆ ವಿಶ್ವದ ಮಾರುಕಟ್ಟೆಯಲ್ಲಿ ದೊಡ್ಡ ಮಟ್ಟದ ಪ್ರವೇಶವನ್ನು ಪಡೆಯಲು ಇಂದು ಅಪಾರ ಸಾಧ್ಯತೆಗಳು ಸೃಷ್ಟಿಯಾಗಿವೆ. ನಾನು ಬಯಸುವುದೇನೆಂದ್ರೆ ನಾವು ಈ ಸನ್ನಿವೇಶ ಪಡೆದುಕೊಳ್ತಾ ಮುಂದೆ ಸಾಗುತ್ತಾ ಈ ಎಲ್ಲ ಗುರಿಗಳನ್ನು ತಲುಪಲು ಸಂಪೂರ್ಣವಾಗಿ ಪ್ರಯತ್ನಿಸೋಣ. ನನ್ನ ಪ್ರೀತಿಯ ದೇಶವಾಸಿಗಳೇ, ನಾನು ನಿಮ್ಮ ಮುಂದೆ ಮಂಡಿಸಿರುವ ಈ ಕಾರ್ಯಯೋಜನೆಯ ಹಿಂದಿರುವ 2047ರ ಗುರಿಯು ಅಚಲವಾದ ಅಡಿಪಾಯದ ಮೇಲೆ ನಿಂತಿದೆ. ಎರಡು 2047ರ ಹೊತ್ತಿಗೆ ವಿಕಸಿತ ಭಾರತವನ್ನು ನಿರ್ಮಿಸುವ ಈ ಗುರಿಯು ಕಳೆದ 10 ರಿಂದ 12 ವರ್ಷಗಳಲ್ಲಿ ನಮ್ಮ ದೇಶವಾಸಿಗಳು ಪ್ರದರ್ಶಿಸಿದ ಅಸಾಧಾರಣ ಸಾಮರ್ಥ್ಯದ ಒಂದು ಭಾಗವಾಗಿದೆ. ಮತ್ತು ಆದ್ದರಿಂದ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಶತಮಾನದ ಕಾಲು ಭಾಗ ಈಗಾಗಲೇ ಕಳೆದು ಹೋಗಿದೆ ಮತ್ತು ಮುಂದಿನ ಕಾಲು ಭಾಗವು ನಮಗೆ ಅತ್ಯಂತ ನಿರ್ಣಾಯಕವಾಗಿದೆ. ಈಗ ನಾವು ವಿರಮಿಸಲು ಸಾಧ್ಯವಿಲ್ಲ. ನಮ್ಮ ವೇಗಕ್ಕೆ ತಡೆ ಉಂಟಾಗಬಾರದು. ನಮ್ಮ ಗುರಿ ಮತ್ತು ಹಾದಿ ಈಗಾಗಲೇ ನಿರ್ಧಾರವಾಗಿದೆ. ನಾವು ಅದನ್ನು ತಲುಪಲೇಬೇಕಿದೆ. ಇದಕ್ಕಾಗಿ ನಾವು ನಮ್ಮ ಕೆಲಸದ ಸಂಸ್ಕೃತಿಯನ್ನ ಬದಲಿಸಿಕೊಳ್ಳಬೇಕು. ನಮ್ಮ ಕಾರ್ಯ ವೈಖರಿಯನ್ನು ಬದಲಿಸಿಕೊಳ್ಳುವುದರ ಜೊತೆಗೆ ನಮ್ಮ ಆಲೋಚನಾ ಕ್ರಮವನ್ನು ಬದಲಾಯಿಸಿಕೊಳ್ಳುವುದು ಅನಿವಾರ್ಯವಾಗಿದೆ. ನಾವು ನಮ್ಮ ಕೆಲಸದ ವೇಗವನ್ನು ಕೂಡ ಹೆಚ್ಚಿಸಬೇಕಿದೆ. ಕಳೆದ 5-6 ದಶಕಗಳಲ್ಲಿ ಯಾವ ಕೆಲಸಗಳು ಸಾಧ್ಯವಾಗಿಲ್ಲವೋ ಆ ಕೆಲಸಗಳನ್ನು ನಾವು ಮುಂಬರುವ 5-6 ವರ್ಷಗಳಲ್ಲಿ ಮಾಡಿ ತೋರಿಸಬೇಕಿದೆ. ಮತ್ತು ಈ ಕನಸನ್ನು ನನಸು ಮಾಡಲು ನಮಗೆ ಸಾಧ್ಯವಾಗುತ್ತದೆ ಎಂಬ ಅಚಲವಾದ ನಂಬಿಕೆ ನನಗೆ ನನ್ನ ದೇಶದ ಯುವ ಶಕ್ತಿಯ ಮೇಲೆ, ನನ್ನ ದೇಶದ ನವಯುವಕರ ಮೇಲೆ, ನನ್ನ ದೇಶದ ತಾಯಂದಿರು ಮತ್ತು ಸಹೋದರಿಯರ ಮೇಲೆ, ನನ್ನ ದೇಶದ ರೈತರ ಮೇಲೆ ಮತ್ತು ನನ್ನ ದೇಶದ ಕಾರ್ಮಿಕರ ಮೇಲೆ ಇದೆ. ಆದುದರಿಂದಲೇ ನಾವು ಸುಧಾರಣೆಯ ವೇಗವನ್ನು ಇನ್ನಷ್ಟು ಮುಂದಕ್ಕೆ ಕೊಂಡೊಯ್ಯಬೇಕಿದೆ. ಮತ್ತು ನಾನು ಸುಧಾರಣೆಯ ಬಗ್ಗೆ ಮಾತನಾಡುವಾಗ ಆ ಸುಧಾರಣೆಯು ನಮ್ಮ ಪಾಲಿಗೆ ಕೇವಲ ಒಂದು ಅನಿವಾರ್ಯತೆಯಲ್ಲ ಅಥವಾ ಅದು ಕೇವಲ ಪ್ರಚಲಿತದಲ್ಲಿರುವ ಒಂದು ಪದವೂ ಅಲ್ಲ. ನಮಗೆ ಸುಧಾರಣೆ ಎಂಬುದು ಒಂದು ಅಚಲವಾದ ವಿಶ್ವಾಸವಾಗಿದೆ ಮತ್ತು ಅದೇ ದೃಢ ವಿಶ್ವಾಸದೊಂದಿಗೆ ನಾವಿಂದು ರಿಫಾರ್ಮ್ ಎಕ್ಸ್ಪ್ರೆಸ್ ಹಳಿಯ ಮೇಲೆ ವೇಗವಾಗಿ ಸಾಗುತ್ತಿದ್ದೇವೆ. ಮತ್ತು ನಾವು ಮುಂಬರುವ ದಿನಗಳಲ್ಲಿ ಕೂಡ ನೆಕ್ಸ್ಟ್ ಲೆವೆಲ್ ರಿಫಾರ್ಮ್ನ ತಂದ್ರೆ ಮುಂದಿನ ಹಂತದ ಸುಧಾರಣೆಗಳತ್ತ ಹೆಜ್ಜೆ ಹಾಕಲಿದ್ದೇವೆ. ಆದ್ದರಿಂದ ಸರ್ಕಾರ, ಸಮಾಜ, ಉದ್ಯಮ, ಉತ್ಪಾದಕರು, ರೈತರು ಹೀಗೆ ಪ್ರತಿಯೊಬ್ಬರೂ ತಮ್ಮ ಟ್ರೆಡಿಷನಲ್ ವ್ಯವಸ್ಥೆಗಳಲ್ಲಿ ಸುಧಾರಣೆಗಳನ್ನು ತರಬೇಕಾಗುತ್ತದೆ. ಅಷ್ಟೇ ಅಲ್ಲದೆ ನಮ್ಮ ಆಲೋಚನಾ ಕ್ರಮದಲ್ಲಿ ಕೂಡ ಸುಧಾರಣೆ ತರಬೇಕಿದೆ. ನಮ್ಮ ಗುರಿಗಳನ್ನು ಸುಧಾರಿಸಿಕೊಳ್ಳಬೇಕಿದೆ. ಮತ್ತು ಆದ್ದರಿಂದ ನನ್ನ ಪ್ರೀತಿಯ ದೇಶವಾಸಿಗಳೇ, ನಾವೆಲ್ಲರೂ ಒಂದು ನಿರ್ದಿಷ್ಟ ದಿಕ್ಕನ್ನು ಹಿಡಿದು ಸಾಗಬೇಕಿದೆ. ಭಾರತದ ಸಾಮರ್ಥ್ಯವನ್ನು ಸಪ್ತ ಸಿಂಧುವಿನ ರೂಪದಲ್ಲಿ ನಾವು ಅರಿತಿದ್ದ
ನಾವು ಅರ್ಥೈಸಿಕೊಂಡಿದ್ದ ಮತ್ತು ನಾವು ಕೇಳಿದ್ದ ಆ ಯುಗವನ್ನು ನಾನಿಂದು ನೆನಪಿಸಿಕೊಳ್ಳಲು ಬಯಸುತ್ತೇನೆ. ಈಗ ವಿಕಸಿತ ಭಾರತವನ್ನು ನಿರ್ಮಿಸಲು ನಮಗೆ ಹೊಸ ಪ್ರವಾಹದ ಅವಶ್ಯಕತೆ ಇದೆ. ಇಂದು ನಾನು ಕೆಂಪು ಕೋಟೆಯ ಈ ಭದ್ರಕೋಟೆಯಿಂದ ದೇಶದ ಮುಂದೆ ಶಕ್ತಿಯ ಸಪ್ತಧಾರೆಗಳಿಗೆ ಕರೆ ನೀಡುತ್ತಿದ್ದೇನೆ. ಕಳೆದ 5-6 ದಶಕಗಳಲ್ಲಿ ಸಾಧ್ಯವಾಗದ್ದು ಮುಂಬರುವ 5-6 ವರ್ಷಗಳಲ್ಲಿ ಆ ಸಪ್ತಧಾರೆಗಳ ಸಾಮರ್ಥ್ಯದಿಂದ, ಅವುಗಳ ಶಕ್ತಿಯಿಂದ ಸಾಧ್ಯವಾಗಲಿದೆ. ನಾವು ದೇಶಕ್ಕೆ ಹೊಸ ಎತ್ತರ, ಹೊಸ ವೇಗವನ್ನು ನೀಡುತ್ತೇವೆ ಮತ್ತು ಹೊಸ ಗುರಿಗಳನ್ನು ದಾಟುವಂತಹ ಸಾಮರ್ಥ್ಯವನ್ನು ಒದಗಿಸುತ್ತೇವೆ. ಮತ್ತು ಇದರ ಜೊತೆಗೆ ದೇಶದ ಯುವ ಶಕ್ತಿಯ ಸಾಮರ್ಥ್ಯವನ್ನು ರಾಷ್ಟ್ರ ನಿರ್ಮಾಣದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಬಳಸಿಕೊಳ್ಳಲಾಗುವುದು. ಅವರ ಶಕ್ತಿಯನ್ನು ಒಗ್ಗೂಡಿಸಲಾಗುವುದು. ಮುಂಬರುವ ದಿನಗಳಲ್ಲಿ ನಾನು ಸಪ್ತಧಾರೆಗಳ ಬಗ್ಗೆ ಮಾತನಾಡುವಾಗ ಆ ಸಪ್ತಧಾರೆಗಳ ಮೊದಲ ಶಕ್ತಿ ಎಂದರೆ ಮ್ಯಾನುಫ್ಯಾಕ್ಚರಿಂಗ್ ಪವರ್, ಅಂದ್ರೆ ಉತ್ಪಾದನಾ ಶಕ್ತಿ. ನನ್ನ ಪ್ರೀತಿಯ ದೇಶವಾಸಿಗಳೇ, ನಾವು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಅನ್ನು ಬಹಳ ಎತ್ತರಕ್ಕೆ ಕೊಂಡೊಯ್ಯಬೇಕಿದೆ ಮತ್ತು ಉತ್ಪಾದನೆಯನ್ನು ಹೆಚ್ಚಿಸುವುದರ ಜೊತೆಗೆ ನಾವು ಸಣ್ಣ ಸಣ್ಣ ಹಂತಗಳಲ್ಲಿಯೂ ಬದಲಾವಣೆ ತರಬೇಕಿದೆ. ನಾವು ಇಂದು ಇಂಧನವನ್ನು ಉತ್ಪಾದಿಸಬೇಕಿದೆ, ಬೃಹತ್ ಉತ್ಪನ್ನಗಳನ್ನು ತಯಾರಿಸಬೇಕಿದೆ. ಇಡೀ ಮೌಲ್ಯ ಸರಪಳಿಯು ನಮ್ಮದಾಗಿರಬೇಕು ಮತ್ತು ಅದನ್ನು ಗುರಿಯಾಗಿಸಿಕೊಂಡು ನಮಗೆ ಬಿಡಿ ಭಾಗಗಳು ಬೇಕು, ಕಂಪ್ಲೀಟ್ ಮ್ಯಾನುಫ್ಯಾಕ್ಚರಿಂಗ್ ಕೂಡ ಬೇಕು. ಕಂಪ್ಲೀಟ್ ಪ್ರಾಡಕ್ಟ್ ಅಂದ್ರೆ ಪೂರ್ಣ ಪ್ರಮಾಣದ ಉತ್ಪನ್ನಗಳು ನಮಗೆ ಬೇಕಿವೆ. ವಿನ್ಯಾಸದಿಂದ ಹಿಡಿದು ಉತ್ಪಾದನೆಯವರೆಗೆ ಭಾರತವು ಜಾಗತಿಕ ಸಪ್ಲೈ ಚೈನ್ನ ನಂಬಿಕಾ ಕೇಂದ್ರವಾಗಿ ಹೊರಹೊಮ್ಮಬೇಕಿದೆ. ಇದಕ್ಕಾಗಿ ನಾನು 3 ವಿಷಯಗಳ ಮೇಲೆ ವಿಶೇಷವಾಗಿ ಒತ್ತು ನೀಡಲು ಬಯಸುತ್ತೇನೆ. ಉತ್ಪಾದನಾ ಕ್ಷೇತ್ರದಲ್ಲಿರುವ ನನ್ನ ಸಹೋದರ ಸಹೋದರಿಯರೇ, ಇದು ಕಾಲವು ನಮಗೆ ನೀಡಿದ ಸುಸಂದರ್ಭವಾಗಿದೆ. ಈ ಅವಕಾಶವನ್ನು ನಾವು ಕೈ ಬಿಡಬಾರದು ಮತ್ತು ಇದಕ್ಕಾಗಿ ನಾವು ಬೆಲೆ, ಗುಣಮಟ್ಟ ಹಾಗೂ ಪ್ರಮಾಣದ ವಿಷಯಗಳಲ್ಲಿ ಜಾಗತಿಕ ಮಾನದಂಡಗಳಿಗೆ ತಕ್ಕಂತೆ ಸಿದ್ಧರಾಗಬೇಕಿದೆ. ನಮ್ಮ ಫ್ಯಾಕ್ಟರಿಗಳು ಕಾಂಪಿಟೇಟಿವ್ ಆಗಿರಬೇಕು, ನಮ್ಮ ಪ್ರಾಡಕ್ಟ್ಗಳು ಯೂಸರ್ ಫ್ರೆಂಡ್ಲಿ ಆಗಿರಬೇಕು ಮತ್ತು ನಮ್ಮ ಪ್ಯಾಕೇಜಿಂಗ್ ಇಡೀ ವಿಶ್ವದ ಜನರನ್ನು ಸೆಳೆಯುವಂತಿರಬೇಕು, ಅವರನ್ನು ಆಕರ್ಷಿಸುವಂತಿರಬೇಕು. ನಮ್ಮ ಜೀರೋ ಡಿಫೆಕ್ಟ್ ಮತ್ತು ಪ್ರಿಸಿಷನ್ ಮ್ಯಾನುಫ್ಯಾಕ್ಚರಿಂಗ್ ನಮ್ಮ ಗುರುತಾಗಬೇಕು. ಪ್ರತಿಯೊಬ್ಬ ಮ್ಯಾನುಫ್ಯಾಕ್ಚರರ್, ಪ್ರತಿಯೊಬ್ಬ ಎಂಟರ್ಪ್ರೆನಿಯರ್, ಪ್ರತಿ ಎಂಎಸ್ಸಿ ಮತ್ತು ಎಂಎಸ್ಎಂಇಗಳಿಗೆ ನಾನು ಹೇಳ ಬಯಸುವುದೇನೆಂದರೆ, ಜಾಗತಿಕ ಮಾರುಕಟ್ಟೆಯಲ್ಲಿ ನಮ್ಮ ಗುರುತು ವಿಶ್ವಾಸಾರ್ಹತೆ ಮತ್ತು ಗುಣಮಟ್ಟದ ಆಧಾರದ ಮೇಲೆ ಇರಬೇಕು. ಗುಣಮಟ್ಟದ ವಿಷಯದಲ್ಲಿ ಯಾವುದೇ ರಾಜಿ ಇರಬಾರದು. ಆದ್ದರಿಂದ ನಮ್ಮ ಮಂತ್ರ ಕ್ವಾಲಿಟಿ ಮತ್ತು ಕ್ವಾಲಿಟಿ ಎಂದೇ ಆಗಿರಬೇಕು. ಇದೇ ನಮ್ಮ ಜಾಗತಿಕ ಬ್ರ್ಯಾಂಡ್ ಮೌಲ್ಯವಾಗಿ ಬೆಳೆಯಲಿದೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ಈ ಸಪ್ತಧಾರೆಯ 2ನೇ ಶಕ್ತಿ ಎಂದರೆ ಕೃಷಿ ಮತ್ತು ಫುಡ್ ಪ್ರೊಡಕ್ಷನ್. ನಾವು ಆಹಾರ ಸಂಸ್ಕರಣಾ ಕ್ಷೇತ್ರದಲ್ಲಿ ಅಪಾರವಾಗಿ ಪ್ರಗತಿ ಸಾಧಿಸಬೇಕಿದೆ ಮತ್ತು ಈ ನಿಟ್ಟಿನಲ್ಲಿ ಮುನ್ನಡೆಯಬೇಕಿದೆ. ನಮ್ಮ ರೈತರಿಗಾಗಿ ಈಗ ವಿಶ್ವದ ಮಾರುಕಟ್ಟೆಗಳು ಮುಕ್ತವಾಗಿವೆ. FPOಗಳ ಮೂಲಕ ನಮಗೆ ಒಂದು ಬೃಹತ್ ಮಾರುಕಟ್ಟೆ ಲಭಿಸುತ್ತಿದೆ. ನಾವು ಅಲ್ಲಿಗೆ ತಲುಪಬೇಕಿದೆ. ಆ ಜಾಗವನ್ನು ನಾವು ವಶಪಡಿಸಿಕೊಳ್ಬೇಕಿದೆ. ನಾವು ಹೊಲಗದ್ದೆಗಳಿಂದ ಹಿಡಿದು ರಫ್ತು ಮಾರುಕಟ್ಟೆಯವರೆಗೆ ಸಾಗಬೇಕಿದೆ. ನಮ್ಮ ಸಾಂಪ್ರದಾಯಿಕ ಆಹಾರ ಪದ್ಧತಿ ಇರಲಿ, ನಮ್ಮ ಸಿರಿಧಾನ್ಯಗಳಿರಲಿ, ನಮ್ಮ ಮಸಾಲೆ ಪದಾರ್ಥಗಳಿರಲಿ, ಅಥವಾ ನಮ್ಮ ಹಣ್ಣು ಹಂಪಲು ಮತ್ತು ಹೂವುಗಳಿರಲಿ, ಇವೆಲ್ಲವನ್ನು ಜಾಗತಿಕ ಮಟ್ಟಕ್ಕೆ ಕೊಂಡೊಯ್ಯಬೇಕಿದೆ. ನಮ್ಮಲ್ಲಿ ಏನಿಲ್ಲ ಹೇಳಿ ಅವು ಜಾಗತಿಕ ಬ್ರ್ಯಾಂಡ್ಗಳಾಗಬೇಕು. ನಮ್ಮ ರೈತರು ರಾಸಾಯನಿಕ ಮುಕ್ತ ಕೃಷಿಗೆ ಹೆಚ್ಚಿನ ಒತ್ತು ನೀಡಲಿದ್ದಾರೆ ಮತ್ತು ಜಗತ್ತಿನಲ್ಲಿ ಇವುಗಳಿಗೆ ಬೇಡಿಕೆ ಇನ್ನಷ್ಟು ಹೆಚ್ಚಾಗಲಿದೆ. ಜಾಗತಿಕ ಮಾನದಂಡಗಳ ಅಡಿಯಲ್ಲಿ ಎಲ್ಲಾ ರೀತಿಯಿಂದಲೂ ಸಾಬೀತಾಗುವ ನಮ್ಮ ಕೃಷಿ ಉತ್ಪನ್ನಗಳು ಸಿದ್ಧವಾದರೆ ನಾವು ಸುಲಭವಾಗಿ ವಿಶ್ವದ ಮಾರುಕಟ್ಟೆಯನ್ನು ತಲುಪಬಹುದು. ನನ್ನ ಸಪ್ತಧಾರೆಯ 3ನೇ ಶಕ್ತಿ ಎಂದರೆ ಟೆಕ್ನಾಲಜಿ ಮತ್ತು ಇನ್ನೋವೇಷನ್. ನನ್ನ ಪ್ರೀತಿಯ ದೇಶವಾಸಿಗಳೇ, ಇಂದಿನ ಕಾಲವು AI, ಕ್ವಾಂಟಮ್, ಸ್ಪೇಸ್, ರೋಬೋಟಿಕ್ಸ್ ಮತ್ತು ಡೇಟಾ ಸೆಂಟರ್ಗಳ ಕಾಲವಾಗಿದೆ. ಇಂದು ಸಂಪೂರ್ಣವಾಗಿ ಒಂದು ಹೊಸ ಕ್ಷೇತ್ರವೇ ತೆರೆದುಕೊಂಡಿದೆ ಮತ್ತು ಈ ಎಮರ್ಜಿಂಗ್ ಟೆಕ್ನಾಲಜಿಯು ಪ್ರತಿ ಕ್ಷಣವೂ ನಮಗೆ ಸವಾಲು ನೀಡುತ್ತಿದೆ. ಮತ್ತು ಆದ್ದರಿಂದ ನಮ್ಮ ದೇಶವನ್ನು ಕೇವಲ ವಿಶ್ವದ ಮಾರುಕಟ್ಟೆಯನ್ನಾಗಿ ಮಾಡಬಾರದು, ಬದಲಿಗೆ ನಾವು ಇನ್ನೋವೇಷನ್ ಹಬ್ ಆಗಿ ಹೊರಹೊಮ್ಮಬೇಕು. ನಾವು ಈಗಾಗಲೇ UPI ಮತ್ತು ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ನಲ್ಲಿ ನಮ್ಮ ಸಾಮರ್ಥ್ಯವನ್ನು ಸಾಬೀತುಪಡಿಸಿದ್ದೇವೆ ಮತ್ತು ನಮ್ಮ ಶಕ್ತಿಯನ್ನು ಇಡೀ ಜಗತ್ತಿಗೆ ಪರಿಚಯಿಸಿದ್ದೇವೆ. ಈಗ ಭಾರತವು ತನ್ನ ಡಿಜಿಟಲ್ ಪಬ್ಲಿಕ್ ಟೆಕ್ನಾಲಜೀಸ್ ಅನ್ನು ವಿಶ್ವದ ಮೂಲೆ ಮೂಲೆಗೂ ತಲುಪಿಸಬೇಕಿದೆ. ಭಾರತವು ನೆಕ್ಸ್ಟ್ ಜನರೇಷನ್ ಕಮ್ಯುನಿಕೇಶನ್ ಟೆಕ್ನಾಲಜಿಯಲ್ಲಿ ಜಗತ್ತನ್ನು ಮುನ್ನಡೆಸಬೇಕಿದೆ.
ಮೇಡ್ ಇನ್ ಇಂಡಿಯಾ 6G ದೇಶದ ಪ್ರತಿ ಮೂಲೆ ಮೂಲೆಗೂ ತಲುಪಬೇಕು. ಇದು ನಮ್ಮ ಗುರಿಯಾಗಬೇಕು ಮತ್ತು ನಾವು ಈ ನಿಟ್ಟಿನಲ್ಲಿ ವೇಗವನ್ನು ಹೆಚ್ಚಿಸಬೇಕು. ಇದಕ್ಕಾಗಿ ನಮ್ಮ ಪ್ರಯತ್ನಗಳು ಎಂದಿಗೂ ಕುಂದಬಾರದು. ಇದು ಸಪ್ತಧಾರೆಯ 4ನೇ ಶಕ್ತಿಯ ಗತಿಶಕ್ತಿ. ಈ ಗತಿಶಕ್ತಿಯ ಮೂಲಕ ದೇಶದೊಳಗೆ ಸೀಮ್ಲೆಸ್ ಫಾಸ್ಟ್ ಕನೆಕ್ಟಿವಿಟಿಗೆ ನಾವು ಹೆಚ್ಚಿನ ಒತ್ತು ನೀಡಬೇಕಿದೆ ಮತ್ತು ನಗರಗಳನ್ನು ಹೈ ಸ್ಪೀಡ್ ರೈಲುಗಳ ಮೂಲಕ ನಾವು ಪರಸ್ಪರ ಸಂಪರ್ಕಿಸಬೇಕಿದೆ. ನಮಗೆ ಮಾಡರ್ನ್ ಹೈವೇಗಳು ಬೇಕು, ಇನ್ಲ್ಯಾಂಡ್ ವಾಟರ್ ವೇಸ್ ಬೇಕು, ಏರ್ಪೋರ್ಟ್ಗಳು ಬೇಕು ಮತ್ತು ಮಲ್ಟಿ ಮಾಡೆಲ್ ಲಾಜಿಸ್ಟಿಕ್ ವ್ಯವಸ್ಥೆ ಬೇಕು. ನಮಗೆ ಬಂದರುಗಳು ಕೇವಲ ಸರಕುಗಳನ್ನು ಇಳಿಸುವ ಮತ್ತು ಏರಿಸುವ ಜಾಗಗಳಾಗಬಾರದು. ವಿಶ್ವದ ಹಡಗುಗಳು ಬಂದು ಕೇವಲ ಲಂಗರು ಹಾಕುವ ತಾಣಗಳು ಆಗಬಾರದು. ನಮ್ಮ ಬಂದರುಗಳನ್ನು ಪೋರ್ಟ್ ಲೆಡ್ ಡೆವಲಪ್ಮೆಂಟ್ ಗ್ರೋತ್ ಅಂದ್ರೆ ಬಂದರು ಆಧಾರಿತ ಅಭಿವೃದ್ಧಿ ಮತ್ತು ಪ್ರಗತಿಯತ್ತ ನಾವು ಕೊಂಡೊಯ್ಯಬೇಕಿದೆ. ನಮ್ಮ ಸಪ್ತಧಾರೆಯ 5ನೇ ಶಕ್ತಿ ಎಂದರೆ ಅದು ರಕ್ಷಣಾ ಶಕ್ತಿ. ನೋಡಿ, ರಕ್ಷಣಾ ಶಕ್ತಿಯ ಪ್ರಾಮುಖ್ಯತೆಯು ಎಲ್ಲ ರೀತಿಯಿಂದಲೂ ಅತ್ಯಂತ ಮಹತ್ವದ್ದಾಗಿದೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ರಕ್ಷಣಾ ಕ್ಷೇತ್ರದಲ್ಲಿ ಆತ್ಮನಿರ್ಭರರಾಗುವ ಅವಶ್ಯಕತೆಯನ್ನು ಈಗ ಭಾರತವು ಅನುಭವಿಸಿದೆ ಮತ್ತು ಇಡೀ ಜಗತ್ತು ಇದನ್ನು ಮನಗಂಡಿದೆ. ಇದನ್ನು ಹೊರತುಪಡಿಸಿ ನಮಗೆ ಬೇರೆ ದಾರಿಯೇ ಇಲ್ಲ. ಇಡೀ ಜಗತ್ತು ಇಂದು ಕೇವಲ ತನ್ನ ಸ್ವಂತ ಹಿತಾಸಕ್ತಿಯ ಬಗ್ಗೆ ಯೋಚಿಸುತ್ತಿರುವಾಗ ಭಾರತವು ಕೇವಲ ವಿಶ್ವದ ಒಂದು ಮಾರುಕಟ್ಟೆಯಾಗಿ ಉಳಿಯಲು ಸಾಧ್ಯವಿಲ್ಲ. ನಮ್ಮ ರಕ್ಷಣಾ ಕ್ಷೇತ್ರದಲ್ಲಿ ನಾವು ಸ್ವಾವಲಂಬಿಗಳಾಗುವುದು ಅನಿವಾರ್ಯವಾಗಿದೆ. ನೆಕ್ಸ್ಟ್ ಜನರೇಷನ್ ಡಿಫೆನ್ಸ್ ಟೆಕ್ನಾಲಜಿಯನ್ನು ಅಭಿವೃದ್ಧಿಪಡಿಸುವ ಮೂಲಕ ನಾವು ಜಾಗತಿಕ ಪೂರೈಕೆದಾರರಾಗುವ ದಿಕ್ಕಿನಲ್ಲಿ ಒಂದು ದೊಡ್ಡ ಗುರಿಯನ್ನು ಹೊತ್ತು ಮುನ್ನಡೆಯಬೇಕಿದೆ. ನಾವು ಡ್ರೋನ್ ಕೌಂಟರ್ ಡ್ರೋನ್ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಬೇಕು ಮತ್ತು ಹೈಪರ್ಸಾನಿಕ್ ಡಿಫೆನ್ಸ್ ಟೆಕ್ನಾಲಜೀಸ್ ನಲ್ಲಿ ನಾವು ನಾಯಕತ್ವವನ್ನು ಸಾಧಿಸಬೇಕಿದೆ. ಇದರೊಂದಿಗೆ ಸೈಬರ್ ಭದ್ರತೆಯೂ ಸಹ ಬಹಳ ಮುಖ್ಯವಾಗಿದೆ, ಯಾಕೆಂದರೆ ಅದು ಇಂದು ಪ್ರತಿ ಮನೆಯ ಸಮಸ್ಯೆಯಾಗುತ್ತಿದೆ. ಇದು ಕೂಡ ಒಂದು ರಕ್ಷಣಾ ಕ್ಷೇತ್ರವೇ ಆಗಿದ್ದು ಇದರಲ್ಲಿ ನಮ್ಮ ಯುವಕರ ಸಾಮರ್ಥ್ಯವನ್ನು ನಾವು ದೇಶಕ್ಕಾಗಿ ಮತ್ತು ಇಡೀ ಜಗತ್ತಿಗಾಗಿ ಬಳಸಿಕೊಳ್ಳಬಹುದು. ನಮ್ಮ ಸಪ್ತಧಾರೆಯ 6ನೇ ಶಕ್ತಿ ಎಂದರೆ ಗ್ರೀನ್ ಇಕಾನಮಿ ಮತ್ತು ಬ್ಲೂ ಇಕಾನಮಿ. ಇದು ಗ್ರೀನ್ ಜಾಬ್ಗಳ ಸೃಷ್ಟಿಗೂ ಕಾರಣವಾಗುತ್ತದೆ. ನಾವು ಗ್ರೀನ್ ಹೈಡ್ರೋಜನ್, ರಿನ್ಯೂಯಬಲ್ ಎನರ್ಜಿ ಸ್ಟೋರೇಜ್, ಗ್ರೀನ್ ಮೊಬಿಲಿಟಿ ಮತ್ತು ಗ್ರೀನ್ ಮ್ಯಾನುಫ್ಯಾಕ್ಚರಿಂಗ್ ಅನ್ನು ಜಾಗತಿಕ ಮಟ್ಟದಲ್ಲಿ ನಾವು ಸಾಧಿಸಬೇಕು. ಇಡೀ ಜಗತ್ತು ಇಂದು ಗ್ಲೋಬಲ್ ವಾರ್ಮಿಂಗ್ ಬಗ್ಗೆ ಕೇವಲ ಚರ್ಚೆ ಮಾಡುತ್ತಿರುವಾಗ ನಾವು ಅದಕ್ಕೆ ಪರಿಹಾರದ ಹಾದಿಗಳನ್ನು ಹುಡುಕುತ್ತಿದ್ದೇವೆ. ನಾವು ಇಂದು ಜಗತ್ತಿನ ಸಮಸ್ಯೆಗಳಿಗೆ ಪರಿಹಾರಗಳನ್ನು ನೀಡುತ್ತಿದ್ದೇವೆ ಮತ್ತು ಭಾರತವು ಗ್ರೀನ್ ಮೂವ್ಮೆಂಟ್ನ ಅತಿ ದೊಡ್ಡ ಸಾಮರ್ಥ್ಯದೊಂದಿಗೆ ಮುನ್ನಡೆಯುತ್ತಿದೆ. ಇದರೊಂದಿಗೆ ಭಾರತಕ್ಕೆ ಬ್ಲೂ ಇಕಾನಮಿ ಕ್ಷೇತ್ರದಲ್ಲಿಯೂ ಸಹ ಒಂದು ಬೃಹತ್ ಅವಕಾಶವಿದೆ. ನಮ್ಮ ದೇಶವು ಸುದೀರ್ಘವಾದ ಕರಾವಳಿ ತೀರವನ್ನು ಹೊಂದಿದೆ ಮತ್ತು ಬ್ಲೂ ಇಕಾನಮಿ ನಮಗೆ ಇಂದು ದೊಡ್ಡ ಅವಕಾಶಗಳನ್ನು ಒದಗಿಸಿದೆ. ಇದರಲ್ಲಿ ಫಿಶರೀಸ್ ಅಂದ್ರೆ ಮೀನುಗಾರಿಕೆ ಇರಬಹುದು, ಕೋಸ್ಟಲ್ ಟೂರಿಸಂ ಇರಬಹುದು ಅಥವಾ ಓಷನ್ ಟೆಕ್ನಾಲಜಿ ಇರಬಹುದು. ಇಂತಹ ಎಷ್ಟೋ ಕ್ಷೇತ್ರಗಳಲ್ಲಿ ನಾವು ಇಂದು ಮುಂದೆ ಸಾಗಬಹುದಾಗಿದೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ಭಾರತವು ಸಪ್ತಧಾರೆಯ ಬಗ್ಗೆ ಮಾತನಾಡುತ್ತಾ ಸಾಗುತ್ತಿರುವಾಗ ಇದು ನಮ್ಮ 7ನೇ ಧಾರೆಯಾಗಿದೆ. ಜಗತ್ತಿನ ಪಾಲಿಗೆ ಇದರದ್ದೇ ಆದ ಒಂದು ವಿಶೇಷ ಮಹತ್ವವಿದೆ. ಅದೇ ಭಾರತದ ಸಾಫ್ಟ್ ಪವರ್. ಇದು ಭಾರತ ಸಾಫ್ಟ್ ಪವರ್ನ ಶಕ್ತಿಯಾಗಿದೆ. ಇಂದು ಯೋಗವು ಇಡೀ ಜಗತ್ತನ್ನು ಭಾರತದೊಂದಿಗೆ ಬೆಸೆದು ನಿಲ್ಲಿಸಿದೆ. ಯೋಗವು ಜಗತ್ತಿಗೆ ಒಂದು ಶಕ್ತಿಯಾಗುತ್ತಾ ಸಾಗುತ್ತಿದೆ ಮತ್ತು ಭಾರತದ ಪಾಲಿಗೆ ಇದು ನಂಬಿಕೆಯ ದೊಡ್ಡ ಕಾರಣವಾಗುತ್ತಿದೆ. ಯಾವ ಭಾರತ ಬಳಿ ಉತ್ತಮ ವ್ಯವಸ್ಥೆಯ ಕೇಂದ್ರಗಳಿವೆಯೋ, ಯಾವ ಭಾರತ ಬಳಿ ಆಯುರ್ವೇದವಿದೆಯೋ ಮತ್ತು ಭಾರತದಲ್ಲಿ ಇಂದು ಯಾವ ರೀತಿಯಲ್ಲಿ ಹೋಲಿಸ್ಟಿಕ್ ಹೆಲ್ತ್ ಕೇರ್ ವ್ಯವಸ್ಥೆ ಇದೆಯೋ, ಅಂತಹ ನಾವು ಹೀಲ್ ಇನ್ ಇಂಡಿಯಾ ಚಳುವಳಿಯ ಮೂಲಕ ನಮ್ಮ ಸಾಮರ್ಥ್ಯವನ್ನು ಜಗತ್ತಿನೆಲ್ಲೆಡೆ ಕೊಂಡೊಯ್ಯಬಹುದು. ಅದು ಹ್ಯಾಂಡಿಕ್ರಾಫ್ಟ್ ಇರಬಹುದು, ಸಂಸ್ಕೃತಿ ಇರಬಹುದು, ನಮ್ಮ ಚಲನಚಿತ್ರಗಳಿರಬಹುದು, ನಮ್ಮ ಕ್ರಿಯೇಟಿವ್ ವರ್ಲ್ಡ್, VFX, ಅನಿಮೇಷನ್, ಗೇಮಿಂಗ್ ಅಥವಾ ಡಿಜಿಟಲ್ ಕಂಟೆಂಟ್ ಇರಬಹುದು. ಕ್ರಿಯೇಟಿವ್ ವರ್ಲ್ಡ್ ಅಂದ್ರೆ ಸೃಜನಶೀಲ ಜಗತ್ತಿನಲ್ಲಿ ಭಾರತವು ಇಂದು ತನ್ನ ಪ್ರಭಾವವನ್ನು ಬೀರಬಲ್ಲದು. ನಾವು ಅದನ್ನು ಒಂದು ಜಾಗತಿಕ ಸಾಮರ್ಥ್ಯವಾಗಿ ಅಭಿವೃದ್ಧಿಪಡಿಸಬೇಕಿದೆ. ಇಂದು ಭಾರತವು ವೇವ್ ಸಮಿಟ್ಗೆ ಒಂದು ದೊಡ್ಡ ಶಕ್ತಿಯನ್ನ ನೀಡಿದೆ. ಇಡೀ ಜಗತ್ತು ಇಂದು ಭಾರತದ ಈ ವರ್ಲ್ಡ್ ಆಡಿಯೋ ಎಂಟರ್ಟೈನ್ಮೆಂಟ್ ಸಮಿಟ್ ಮೇಲೆ ಕಣ್ಣಿಟ್ಟಿದೆ ಮತ್ತು ಅದರ ಹಾದಿಯನ್ನು ಕುತೂಹಲದಿಂದ ನಿರೀಕ್ಷಿಸುತ್ತಿದೆ. ಇದು ಭಾರತದ ಸಾಫ್ಟ್ ಪವರ್ ಹಾಗೂ ಸೃಜನಶೀಲ ಪ್ರಪಂಚವನ್ನು ಇಡೀ ಜಗತ್ತಿಗೆ ಪರಿಚಯಿಸಲಿದೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ಭಾರತವು ಅತ್ಯಂತ ವಿಶಾಲವಾದ ವನ್ಯ ಸಂಪತ್ತನ್ನು ಸಹ ಹೊಂದಿದೆ. ನಮ್ಮಲ್ಲಿ 100ಕ್ಕೂ ಹೆಚ್ಚು ನ್ಯಾಷನಲ್ ಪಾರ್ಕ್ಗಳಿವೆ ಮತ್ತು ನಮ್ಮ ಸಾಮರ್ಥ್ಯವು ಅಪಾರವಾಗಿದೆ. ಆದರೆ ವಿದೇಶಿ ಪ್ರವಾಸಿಗರನ್ನು ಆಕರ್ಷಿಸುವಲ್ಲಿ ನಾವು ಇಂದಿಗೂ ಸ್ವಲ್ಪ ಹಿಂದೆ ಬಿದ್ದಿದ್ದೇವೆ. ನಮ್ಮ ಸಾಫ್ಟ್ ಪವರ್ ಮೂಲಕ ಇಡೀ ವಿಶ್ವದ ಪ್ರವಾಸಿಗರನ್ನು ಭಾರತದತ್ತ ಆಕರ್ಷಿಸಲು ನಮಗೊಂದು ದೊಡ್ಡ ಅವಕಾಶವಿದೆ ಮತ್ತು ನಮ್ಮ ಈ ಸಾಮರ್ಥ್ಯವನ್ನು ನಾವು ಜಗತ್ತಿಗೆ ತೋರಿಸಬೇಕಿದೆ.
ನಾವು ಇದನ್ನು ಶೀಘ್ರವಾಗಿ ಮಾಡಲಿದ್ದೇವೆ ಮತ್ತು ಇಂದು ಜಗತ್ತಿನಲ್ಲಿ ಕ್ರೀಡಾ ಕ್ಷೇತ್ರವು ಕೂಡ ಒಂದು ದೊಡ್ಡ ಭಾರತದತ್ತ ಆಕರ್ಷಣೆಯ ಕೇಂದ್ರವಾಗುತ್ತಿದೆ. ಜಾಗತಿಕ ಕ್ರೀಡಾಕೂಟಗಳು ಭಾರತದಲ್ಲಿ ಯಾಕೆ ನಡೆಯಬಾರದು? ಕಂಟೆಂಟ್ ಇಕಾನಮಿ ಕೂಡ ಬಹಳ ವೇಗವಾಗಿ ಬೆಳೆಯುತ್ತಿದ್ದು ಇದು ದೇಶದ ಯುವ ಜನತೆಯನ್ನು ತನ್ನತ್ತ ಸೆಳೆಯುತ್ತಿದೆ. ಜಗತ್ತಿನ ಪ್ರತಿಯೊಬ್ಬ ಕಲಾವಿದನು ಜೀವನದಲ್ಲಿ ಒಮ್ಮೆಯಾದರೂ ಭಾರತದ ಮಣ್ಣಿನಲ್ಲಿ ತನ್ನ ಕಲಾ ಪ್ರದರ್ಶನ ನೀಡಬೇಕೆಂದು ಬಯಸುತ್ತಾನೆ. ಇದು ನಮಗೆ ದೊರೆತಿರುವ ಅತ್ಯಂತ ದೊಡ್ಡ ಅವಕಾಶವಾಗಿದ್ದು ಇದನ್ನು ಸದ್ಬಳಕೆ ಮಾಡಿಕೊಳ್ಳಲು ನಾವು ಅಗತ್ಯ ವ್ಯವಸ್ಥೆಗಳನ್ನು ರೂಪಿಸಬೇಕಿದೆ. ಮಿತ್ರರೇ, ಈ ಸಪ್ತಧಾರೆಯ 7 ಶಕ್ತಿಗಳ ಮೂಲ ಉದ್ದೇಶ ಕೇವಲ ಒಂದು ಕ್ಷೇತ್ರದಲ್ಲಿ ಪ್ರಗತಿ ಸಾಧಿಸುವುದಲ್ಲ, ಬದಲಾಗಿ ಒಂದು ಸಮಗ್ರವಾದ ಅಂದರೆ ಹೋಲಿಸ್ಟಿಕ್ ಅಪ್ರೋಚ್ನೊಂದಿಗೆ ಮುನ್ನಡೆಯುವುದಾಗಿದೆ. ನಾವು ಇಂದು ರಾಷ್ಟ್ರಕ್ಕಾಗಿ ಯಾವ ಗುರಿಯನ್ನು ಹೊಂದಿದ್ದೇವೆಯೋ, ಯಾವ ಮಹತ್ವಾಕಾಂಕ್ಷೆಯೊಂದಿಗೆ ಮುನ್ನಡೆಯುತ್ತಿದ್ದೇವೆಯೋ ಆ ಬೃಹತ್ ಗುರಿಯನ್ನು ಸಾಧಿಸುವ ನಿಟ್ಟಿನಲ್ಲಿ ನಾವೆಲ್ಲರೂ ಒಗ್ಗೂಡಿ ಕೆಲಸ ಮಾಡಬೇಕಿದೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ನಾನು ಕೆಲವು ವಿಷಯಗಳನ್ನು ನಿಮಗೆ ತಿಳಿಸಿದ್ದೇನೆ, ಆದರೆ ನನ್ನ ಯೋಚನೆ ಇದಕ್ಕಿಂತಲೂ ಮುಂದಿನದ್ದಾಗಿದೆ. ನಾನು ಯಾವಾಗ ದೇಶವನ್ನು ಜಾಗೃತಗೊಳಿಸಲು ಬಯಸುತ್ತೇನೋ ಆಗ ನಾನು ದೇಶದ ಶಕ್ತಿಯನ್ನು ಸಹ ಬಡಿದೆಬ್ಬಿಸಲು ಬಯಸುತ್ತೇನೆ. ದೇಶ ಎಂದರೆ ಕೇವಲ ಸರ್ಕಾರವಲ್ಲ, ದೇಶ ಎಂದರೆ ಪ್ರತಿಯೊಬ್ಬ ನಾಗರಿಕನೂ ಅದರೊಂದಿಗೆ ಬೆಸೆಯುವುದು ಎಂದರ್ಥ. ನಾವು ಇಂದು ಫಾರ್ಚೂನ್ 500 ಕಂಪನಿಗಳ ಬಗ್ಗೆ ಬಹಳಷ್ಟು ಚರ್ಚೆಗಳನ್ನು ಕೇಳುತ್ತೇವೆ. ಹಾಗಾದರೆ ಮುಂಬರುವ ಒಂದು ದಶಕದಲ್ಲಿ ಈ ಫಾರ್ಚೂನ್ 500 ಪಟ್ಟಿಯಲ್ಲಿ ಭಾರತದ ಕಂಪನಿಗಳು ಏಕೆ ಇರಬಾರದು ಎಂದು ನಾವು ಯೋಚಿಸಲು ಸಾಧ್ಯವಿಲ್ಲವೇ? ಅದರಲ್ಲಿ ಕನಿಷ್ಠ 50 ಕಂಪನಿಗಳು ಭಾರತದ್ದು ಯಾಕೆ ಆಗಿರಬಾರದು? ಇದು ನಮ್ಮ ಗುರಿ ಏಕೆ ಆಗಿರಬಾರದು? ಇಂದು ಬ್ಯಾಂಕಿಂಗ್ ಕ್ಷೇತ್ರವು ಅಭಿವೃದ್ಧಿಯ ಪಥದಲ್ಲಿ ಸಾಗುತ್ತಿದೆ. ವಿಶ್ವದ ಅಗ್ರಗಣ್ಯ ಬ್ಯಾಂಕ್ಗಳ ಪಟ್ಟಿಯಲ್ಲಿ ಭಾರತದ ಬ್ಯಾಂಕಿನ ಧ್ವಜವೂ ಸಹ ಏಕೆ ಹಾರಬಾರದು? ವಿಶ್ವದ ಟಾಪ್ 5 ಬ್ಯಾಂಕ್ಗಳ ಪಟ್ಟಿಯಲ್ಲಿ ಖಂಡಿತವಾಗಿಯೂ ಭಾರತದ ಒಂದು ಬ್ಯಾಂಕ್ ಇರಲೇಬೇಕು. ನಾವು ಭಾರತದ ಫಾರ್ಮಾ ಅಂದ್ರೆ ಔಷಧ ತಯಾರಿಕಾ ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸ ಮಾಡಿದ್ದೇವೆ. ಆದರೆ ಈಗಿನ ಸಮಯದ ಬೇಡಿಕೆಯು ಮತ್ತಷ್ಟು ಹೆಚ್ಚಿದೆ. ಜಗತ್ತಿನ 5 ಅತಿ ದೊಡ್ಡ ಫಾರ್ಮಾ ಕಂಪನಿಗಳಲ್ಲಿ ಭಾರತದ 1 ಅಥವಾ 2 ಫಾರ್ಮಾ ಕಂಪನಿಗಳ ಹೆಸರು ಸಹ ದಾಖಲಾಗಬೇಕು ಮತ್ತು ಭಾರತವು ಅಲ್ಲಿ ತನ್ನದೇ ಆದ ಸ್ಥಾನವನ್ನು ನಿರ್ಮಿಸಿಕೊಳ್ಳಬೇಕು. ಇಂದು ಲಾ ಫರ್ಮ್ಗಳಿವೆ, ರೇಟಿಂಗ್ ಏಜೆನ್ಸಿಗಳಿವೆ, ಆದರೆ ಜಾಗತಿಕ ನಾಯಕತ್ವ ಅಂದ್ರೆ ಗ್ಲೋಬಲ್ ಲೀಡರ್ಶಿಪ್ ಈಗ ನಮ್ಮ ಕೈಯಲ್ಲಿರಬೇಕು ಎಂಬುದು ಸಮಯದ ಬೇಡಿಕೆಯಲ್ಲವೇ? ನಮ್ಮಲ್ಲಿ ಪ್ರತಿಭೆ ಇದೆ, ಸಾಮರ್ಥ್ಯವಿದೆ ಮತ್ತು ನಮ್ಮ ಇತಿಹಾಸವು ಬಹಳ ಸುದೀರ್ಘವಾಗಿದೆ. ಭಾಷೆಗಳ ಮೇಲಿನ ನಮ್ಮ ಪ್ರಭುತ್ವದೊಂದಿಗೆ ನಾವು ವಿಶ್ವವನ್ನೇ ತಲುಪಬೇಕು. ಜಗತ್ತಿನ ಅತ್ಯುನ್ನತ ಕಂಪನಿಗಳ ಪಟ್ಟಿಯಲ್ಲಿ ಭಾರತದ ಕನ್ಸಲ್ಟಿಂಗ್ ಫರ್ಮ್ ಅಥವಾ ಅಕೌಂಟಿಂಗ್ ಫರ್ಮ್ಗಳು ಏಕೆ ಇರಬಾರದು? ಭಾರತ ತಂತ್ರಜ್ಞಾನ ಕಂಪನಿಗಳು ಜಗತ್ತಿನಲ್ಲಿ ಅಗ್ರಸ್ಥಾನಕ್ಕೆ ಇರಬೇಕು. ಇದು ನಮ್ಮ ಗುರಿಯಾಗಬೇಕು. ಜಗತ್ತು ಆಕರ್ಷಿತವಾಗುವಂತಹ ಬ್ರ್ಯಾಂಡ್ಗಳು ನಮ್ಮಲ್ಲಿರಬೇಕು. ನಮ್ಮ ಈ ಬ್ರ್ಯಾಂಡ್ಗಳು ನಮ್ಮ ದೇಶದ ಹೆಗ್ಗುರುತಾಗಬೇಕು ಮತ್ತು ವಿಶ್ವಕ್ಕೆ ಒಂದು ಪ್ರಮುಖ ಡೆಸ್ಟಿನೇಷನ್ ಆಗಿ ಹೊರಹೊಮ್ಮಬೇಕು. ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕಿದೆ. ಇದಕ್ಕಾಗಿ ನಾನು ರಾಜ್ಯ ಸರ್ಕಾರಗಳಿಗೆ ತಿಳಿಸಲು ಬಯಸುತ್ತೇನೆ ಮತ್ತು ಸ್ಥಳೀಯ ಸ್ವಯಂ ಆಡಳಿತ ಸಂಸ್ಥೆಗಳಿಗೂ ಹೇಳಲು ಇಚ್ಛಿಸುತ್ತೇನೆ. ಅಲ್ಲದೆ ನಮ್ಮ ರಿಫಾರ್ಮ್ಗಳ ವೇಗವನ್ನು ಹೆಚ್ಚಿಸುವುದು ಭಾರತ ಸರ್ಕಾರದ ಹೊಣೆಗಾರಿಕೆಯೂ ಆಗಿದೆ. ನಾವು 2047ರ ಗುರಿಗೆ ಅನುಗುಣವಾಗಿ ನಮ್ಮ ವ್ಯವಸ್ಥೆಗಳನ್ನು ಅಭಿವೃದ್ಧಿಪಡಿಸಿಕೊಳ್ಳಬೇಕಿದೆ. ಹಳೆಯ ಕಾಲದ ನೀತಿ ನಿಯಮಗಳ ಪ್ರಕಾರ ನಾವಿನ್ನು ನಡೆಯಲು ಸಾಧ್ಯವಿಲ್ಲ. ಮುಂಬರುವ ಕನಸುಗಳಿಗೆ ತಕ್ಕಂತೆ ನಾವು ಹೊಸ ನೀತಿ ನಿಯಮಗಳನ್ನು ರೂಪಿಸಬೇಕಿದೆ ಮತ್ತು ಈ ನಿಟ್ಟಿನಲ್ಲಿ ನಾವು ಮುನ್ನಡೆದರೆ ನಮಗೆ ಯಶಸ್ಸು ಸಿಗಲಿದೆ ಎಂಬ ಸಂಪೂರ್ಣ ವಿಶ್ವಾಸ ನನಗಿದೆ. ನಾನು ದೇಶದ ಜನತೆಗೆ ಭರವಸೆ ನೀಡುತ್ತೇನೆಂದರೆ ಇದೇ ಹಾದಿಯಲ್ಲಿ ಶ್ರಮವಹಿಸಿ ಕೆಲಸ ಮಾಡುವಲ್ಲಿ ಯಾವುದೇ ಕೊರತೆ ಇಲ್ಲದೆ ನಾವೆಲ್ಲರೂ ಸೇರಿ ವಿಕಸಿತ ಭಾರತದ ಕನಸನ್ನು ಖಂಡಿತವಾಗಿಯೂ ನನಸು ಮಾಡುತ್ತೇವೆ. ನಾವೆಲ್ಲರೂ ಒಗ್ಗೂಡಿ ಮುನ್ನಡೆಯಬೇಕಿದೆ. ಕೇಂದ್ರ ಸರ್ಕಾರವಿರಲಿ, ರಾಜ್ಯ ಸರ್ಕಾರವಿರಲಿ ಅಥವಾ ಕೈಗಾರಿಕಾ ಕ್ಷೇತ್ರವೇ ಇರಲಿ, ನಾವೆಲ್ಲರೂ ಜೊತೆಯಾಗಿ ಮುಂದೆ ಸಾಗಬೇಕಿದೆ. ನಾವು ನಿರಂತರವಾಗಿ ರಿಫಾರ್ಮ್ಸ್ ಮಾಡುತ್ತಿರಬೇಕು ಮತ್ತು ಈ ಸುಧಾರಣೆಗಳನ್ನು ಮುಂದುವರಿಸುತ್ತಿರಬೇಕು. ನಾನು ಮೊದಲೇ ಹೇಳಿದಂತೆ ನಾವು ರಿಫಾರ್ಮ್ಸ್ ಮಾಡುತ್ತಿರುವುದು ಯಾವುದೋ ಒತ್ತಾಯಕ್ಕಲ್ಲ, ಬದಲಾಗಿ ನಮ್ಮ ಗುರಿಯನ್ನು ತಲುಪುವ ಅಚಲವಾದ ನಂಬಿಕೆಯಿಂದ ನಾವು ಇದನ್ನು ಮಾಡುತ್ತಿದ್ದೇವೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ನಾನು ವಿಕಸಿತ ಭಾರತ ಬಗ್ಗೆ ಮಾತನಾಡುವಾಗ ದೇಶವನ್ನು ಅತ್ಯಂತ ವೇಗವಾಗಿ ಮುನ್ನಡೆಸುವ ಬಗ್ಗೆ ಮಾತನಾಡುತ್ತಿದ್ದೇನೆ. ಇದರ ಅತ್ಯಂತ ದೊಡ್ಡ ಫಲಾನುಭವಿ ಯಾರು? ಈ ಎಲ್ಲಾ ಪ್ರಯತ್ನಗಳ ಅತಿ ದೊಡ್ಡ ಸಾಧಕ ಯಾರು? ಒಂದು ವೇಳೆ ಅಂತಹ ಸಾಧಕರಿದ್ದರೆ ಅದು ನನ್ನ ದೇಶದ ಯುವ ಜನತೆ, ನನ್ನ ದೇಶದ ಯುವ ಶಕ್ತಿ. ವಿಕಸಿತ ಭಾರತದ ಪಯಣದಲ್ಲಿ ಯುವ ಜನರ ಪಾತ್ರ ಬಹಳ ದೊಡ್ಡದಿದೆ. ಅಷ್ಟೇ ಅಲ್ಲ, ವಿಕಸಿತ ಭಾರತದ ಅತ್ಯಂತ ದೊಡ್ಡ ಫಲಾನುಭವಿ ಕೂಡ ನನ್ನ ದೇಶದ ಯುವ ಜನರೇ ಆಗಿದ್ದಾರೆ. ಮತ್ತು ಆದ್ದರಿಂದಲೇ ನಾವು ವಿಕಸಿತ ಭಾರತದ ಗುರಿಯನ್ನು ಯುವ ಜನರೊಂದಿಗೆ ಜೋಡಿಸಿ ಮುಂದೆ ಸಾಗಬೇಕಿದೆ. ಯುವ ಜನರೇ ನಮ್ಮ ಸರ್ವೋಚ್ಚ ಆದ್ಯತೆಯೊಂದಿಗೆ ನಾವು ಮುಂದೆ ಸಾಗಬೇಕಿದೆ. ಮಿತ್ರರೇ, ಕಳೆದ 10ರಿಂದ 12 ವರ್ಷಗಳಲ್ಲಿ ಈ ನಿಟ್ಟಿನಲ್ಲಿ ಸಾಕಷ್ಟು ಕೆಲಸಗಳು ನಡೆದಿವೆ.
ಸ್ಟಾರ್ಟ್ಅಪ್ ಇಂಡಿಯಾ ಯೋಜನೆಯಡಿ ಇಂದು ದೇಶಾದ್ಯಂತ 2.5 ಲಕ್ಷಕ್ಕೂ ಹೆಚ್ಚು ನೋಂದಾಯಿತ ಸ್ಟಾರ್ಟ್ಅಪ್ಗಳು ಸ್ಥಾಪಿತವಾಗಿವೆ. ದೇಶದ ಯುವಕರು ಇಂದು ಸ್ವಯಂ ಉದ್ಯೋಗಿಗಳಾಗುವುದರ ಜೊತೆಗೆ ಅದೆಷ್ಟೋ ಜನರಿಗೆ ಉದ್ಯೋಗವನ್ನು ನೀಡುತ್ತಿದ್ದಾರೆ. ಭಾರತ ಸರ್ಕಾರವು ಈಗಾಗಲೇ 1 ಲಕ್ಷ ಕೋಟಿ ರೂಪಾಯಿಗಳ ಇನ್ನೋವೇಷನ್ ಫಂಡ್ ಅನ್ನು ಘೋಷಿಸಿದೆ. ನಾನು ದೇಶದ ಯುವ ಜನತೆಗೆ ಹೇಳಲು ಬಯಸುವುದೇನೆಂದ್ರೆ, ನೀವು ನಿಮ್ಮ ಕನಸುಗಳೊಂದಿಗೆ ಮುಂದೆ ಬನ್ನಿ. ನಾವು ಸಂಪನ್ಮೂಲಗಳ ಕೊರತೆ ಆಗಲು ಬಿಡುವುದಿಲ್ಲ. ನಿಮ್ಮ ಬುದ್ಧಿಶಕ್ತಿ ಮತ್ತು ಸಾಮರ್ಥ್ಯಕ್ಕೆ ಬಲ ತುಂಬಲು ನಾವು 1 ಲಕ್ಷ ಕೋಟಿ ರೂಪಾಯಿಗಳ ಒಂದು ವ್ಯವಸ್ಥೆಯನ್ನು ಮಾಡಿದ್ದೇವೆ. ಇದರಿಂದ ಸಂಶೋಧನೆಗೆ ಹೊಸ ಅವಕಾಶಗಳು ದೊರೆಯಲಿವೆ. ಡಿಜಿಟಲ್ ಇಂಡಿಯಾದ ಅಗ್ಗದ ಡೇಟಾ ಮೂಲಕ ಯುವಕರನ್ನು ಸಶಕ್ತಗೊಳಿಸಲಾಗಿದೆ. ಜಗತ್ತಿನಲ್ಲೇ ಅತ್ಯಂತ ಅಗ್ಗದ ಡೇಟಾ ಎಲ್ಲಾದರೂ ಇದ್ರೆ ಅದು ಭಾರತ ಮಣ್ಣಿನಲ್ಲಿದೆ ಮತ್ತು ಇದು ದೇಶದ ಯುವ ಜನತೆಗೆ ಒಂದು ಹೊಸ ಶಕ್ತಿಯನ್ನು ನೀಡಿದೆ. ನಾವು ಸ್ಕಿಲ್ ಇಂಡಿಯಾ ಎಂಬ ರಾಷ್ಟ್ರೀಯ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ ಮತ್ತು ಬಾಹ್ಯಾಕಾಶ ಕ್ಷೇತ್ರವನ್ನು ಅಂದರೆ ಸ್ಪೇಸ್ ಸೆಕ್ಟರ್ ಅನ್ನು ನಾವು ಈಗ ಎಲ್ಲರಿಗಾಗಿ ಮುಕ್ತಗೊಳಿಸಿದ್ದೇವೆ. ನಾವೇ ನ್ಯಾಷನಲ್ ಡ್ರೋನ್ ಕಾಲೇಜನ್ನು ಸ್ಥಾಪಿಸಿದ್ದೇವೆ. ಖೇಲೋ ಇಂಡಿಯಾ ಪಾಲಿಸಿಯನ್ನು ರೂಪಿಸಿದ್ದೇವೆ. ಸುಮಾರು 35 ವರ್ಷಗಳ ಕಾಲ ದೇಶದಲ್ಲಿ ಯಾವುದೇ ಹೊಸ ಶಿಕ್ಷಣ ನೀತಿ ಇರಲಿಲ್ಲ. ಅಂತಹದರಲ್ಲಿ ನಾವು ಹೊಸ ಎಜುಕೇಶನ್ ಪಾಲಿಸಿಯನ್ನು ಜಾರಿಗೆ ತಂದೆವು ಮತ್ತು ಇದರ ಲಾಭವು ಮಧ್ಯಮ ವರ್ಗದ ಕುಟುಂಬಗಳಿಗೆ ತಲುಪಿದೆ. ಮಿತ್ರರೇ, 2004ರಿಂದ 2014ರ ವರೆಗಿನ ಅಂಕಿ ಅಂಶಗಳನ್ನು ನಾನು ನಿಮಗೆ ನೀಡಲೇಬೇಕು. 2004ರಿಂದ 2014ರ ಅವಧಿಯಲ್ಲಿ ನಮ್ಮ ದೇಶದಲ್ಲಿ 350ಕ್ಕಿಂತಲೂ ಕಡಿಮೆ ವಿಶ್ವವಿದ್ಯಾಲಯಗಳಿದ್ದವು. ಆದರೆ ಇಂದು ಕೇವಲ 10ರಿಂದ 12 ವರ್ಷಗಳ ಅವಧಿಯಲ್ಲೇ ಸುಮಾರು 650 ಹೊಸ ವಿಶ್ವವಿದ್ಯಾಲಯಗಳು ನಮ್ಮೊಂದಿಗೆ ಸೇರ್ಪಡೆಗೊಂಡಿವೆ. ನಾವು ಸುಮಾರು 1,000 ಮೆಡಿಕಲ್ ಕಾಲೇಜುಗಳ ಅಂಕಿ ಅಂಶವನ್ನು ತಲುಪುತ್ತಿದ್ದೇವೆ. 2014ಕ್ಕಿಂತ ಮೊದಲು ವೈದ್ಯಕೀಯ ಶಿಕ್ಷಣದಲ್ಲಿ ಕೇವಲ 400 ಸೀಟುಗಳು ಮಾತ್ರ ಲಭ್ಯವಿದ್ದವು. ಇಂದು ವೈದ್ಯಕೀಯ ಕ್ಷೇತ್ರದಲ್ಲಿ ಸುಮಾರು 8,500 ಸೀಟುಗಳು ಲಭ್ಯವಾಗುತ್ತಿವೆ. ಅಷ್ಟೇ ಅಲ್ಲದೆ ವಿದೇಶಿ ವಿಶ್ವವಿದ್ಯಾಲಯಗಳು ಕೂಡ ಈಗ ಭಾರತ ನೆಲಕ್ಕೆ ಬರುತ್ತಿವೆ. ಭಾರತ ಒಳಗಡೆ ವಿದೇಶಿ ವಿಶ್ವವಿದ್ಯಾಲಯದ ಡಿಗ್ರಿ ನನ್ನ ದೇಶದ ಯುವಕರಿಗೆ ದೊರೆಯುವಂತಾಗಲು ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಈಗಾಗಲೇ ಮಾಡಲಾಗಿದೆ. ನಮ್ಮ ದೇಶದ ಯುವ ಮನಸ್ಸುಗಳು ಬಾಲ್ಯದಿಂದಲೇ ತಂತ್ರಜ್ಞಾನದ ಕಡೆಗೆ ಆಕರ್ಷಿತರಾಗಬೇಕು ಎಂಬ ನಿಟ್ಟಿನಲ್ಲಿ ನಾವು ಕೆಲಸ ಮಾಡುತ್ತಿದ್ದೇವೆ ಮತ್ತು ಆದ್ದರಿಂದಲೇ ನಾವು ಈ ಮಹತ್ವದ ನಿರ್ಧಾರಗಳನ್ನು ಕೈಗೊಂಡಿದ್ದೇವೆ. ಸುಮಾರು 10,000ಕ್ಕೂ ಹೆಚ್ಚು ಅಟಲ್ ಟಿಂಕರಿಂಗ್ ಲ್ಯಾಬ್ಗಳನ್ನು ಸಣ್ಣ ಪುಟ್ಟ ಮಕ್ಕಳ ವಶಕ್ಕೆ ಒಪ್ಪಿಸಲಾಗಿದೆ. ಇದರಿಂದಾಗಿ ಇನ್ನೋವೇಷನ್ ಮತ್ತು ತಂತ್ರಜ್ಞಾನದ ಬಗ್ಗೆ ಅವರಲ್ಲಿ ಆಸಕ್ತಿ ಮೂಡಲಿ. ಯುವಜನರಿಗಾಗಿ ನಾವು ಅನೇಕ ದಾರಿಗಳನ್ನು ತೆರೆದಿದ್ದೇವೆ. ನಾವು ಸ್ಟಾರ್ಟ್ಅಪ್ಗಳಿಗೆ ಹೆಚ್ಚಿನ ಒತ್ತು ನೀಡಿರುವುದನ್ನು ನೀವು ನೋಡಿಯೇ ಇರುತ್ತೀರಿ. ಭಾರತದ ಪ್ರೈವೇಟ್ ಸ್ಟಾರ್ಟ್ಅಪ್ಗಳಲ್ಲಿ ಸರಾಸರಿ 28 ವರ್ಷ ವಯಸ್ಸಿನ ಯುವಕರು ಕೇವಲ ತಮ್ಮ ಮೊದಲ ಪ್ರಯತ್ನದಲ್ಲಿಯೇ ಜಗತ್ತೇ ಬೆರಗಾಗುವಂತೆ ತಮ್ಮದೇ ಆದ ಸ್ಯಾಟಲೈಟ್ ಅನ್ನು ಯಶಸ್ವಿಯಾಗಿ ಉಡಾವಣೆ ಮಾಡಿದ್ದಾರೆ ಮತ್ತು ಅವರು ಸ್ವತಃ ರಾಕೆಟ್ ಅನ್ನು ಕೂಡ ಲಾಂಚ್ ಮಾಡಿದ್ದಾರೆ. ಮಿತ್ರರೇ, ಅವರು ನಿಜಕ್ಕೂ ದೊಡ್ಡ ಸಾಧನೆ ಮಾಡಿದ್ದಾರೆ. ಇಂದು ದೇಶದಲ್ಲಿ ಸುಮಾರು 2.5 ಲಕ್ಷಕ್ಕೂ ಹೆಚ್ಚು ನೋಂದಾಯಿತ ಸ್ಟಾರ್ಟ್ಅಪ್ಗಳಿವೆ. ನಾವು ಇತ್ತೀಚಿನ ದಿನಗಳಲ್ಲಿ ಎಐ ಇಂಪ್ಯಾಕ್ಟ್ ಸಮಿಟ್ ಅನ್ನು ಆಯೋಜಿಸಿದ್ದೆವು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಎಐ ವಿಸ್ತರಣೆಯು ಇಂದು ಅತ್ಯಂತ ವೇಗವಾಗಿ ಬೆಳೆಯುತ್ತಿದೆ. ಆದ್ದರಿಂದ ಕೆಂಪು ಕೋಟೆಯ ಈ ವೇದಿಕೆಯಿಂದ ನಾನು ದೇಶದ ಯುವ ಜನತೆಗಾಗಿ ಒಂದು ಮಹತ್ವದ ಘೋಷಣೆಯನ್ನು ಮಾಡಲು ಬಯಸುತ್ತೇನೆ. ಬರುವ 1 ವರ್ಷದಲ್ಲಿ ದೇಶದ ಸುಮಾರು 1 ಕೋಟಿ ಯುವಕರಿಗೆ ಎಐ ಸ್ಕಿಲ್ಸ್ ಅಡಿಯಲ್ಲಿ ತರಬೇತಿ ನೀಡುವ ಕೆಲಸವನ್ನು ಮಾಡುವುದಾಗಿ ನಾವು ನಿರ್ಧರಿಸಿದ್ದೇವೆ. ನಮ್ಮ ದೇಶದ ಯುವಕರು ಎಐ ಪ್ರಪಂಚದಲ್ಲೂ ಸಹ ನಾಯಕತ್ವ ವಹಿಸುವ ಸಾಮರ್ಥ್ಯವನ್ನು ಹೊಂದಲಿ ಎನ್ನುವುದೇ ನಮ್ಮ ಆಶಯವಾಗಿದೆ. ನನ್ನ ಮಿತ್ರರೇ, ಬಯೋ ಎಕಾನಮಿ ಎಂಬುದು ಇಂದು ಒಂದು ಹೊಸ ಕ್ಷೇತ್ರವಾಗಿ ಹೊರಹೊಮ್ಮಿದೆ. 2014ಕ್ಕಿಂತ ಮೊದಲಿನ ಒಂದು ಕಾಲವಿತ್ತು. ಆಗ ಬಯೋ ಎಕಾನಮಿ ಕ್ಷೇತ್ರದಲ್ಲಿ ಕೇವಲ 60,000 ಕೋಟಿ ರೂಪಾಯಿಗಳಷ್ಟು ಕೆಲಸ ನಡೆಯುತ್ತಿತ್ತು. ಆದರೆ ನನ್ನ ದೇಶದ ಯುವ ಶಕ್ತಿಯೇ ನೀವು ಎಂತಹ ಅದ್ಭುತವನ್ನು ಮಾಡಿದ್ದೀರಿ ಎಂದು ಒಮ್ಮೆ ನೋಡಿ. ಯಾವಾಗ ನೀತಿಗಳು ಸರಿಯಾಗಿರುತ್ತವೆಯೋ ಮತ್ತು ಗುರಿ ಸ್ಪಷ್ಟವಾಗಿರುತ್ತದೆಯೋ ಆಗ ನನ್ನ ದೇಶದ ಯುವಕರು ಬಯೋ ಎಕಾನಮಿ ಕ್ಷೇತ್ರದಲ್ಲಿ ಎಂತಹ ಮಹತ್ತರ ಸಾಧನೆಯನ್ನು ಮಾಡಬಲ್ಲರು ಎಂಬುದಕ್ಕೆ ಇದು ಸಾಕ್ಷಿಯಾಗಿದೆ. ನಮ್ಮ ದೇಶದ ಯುವ ಶಕ್ತಿಯು ಇಂದು ತನ್ನ ಸಾಮರ್ಥ್ಯವನ್ನು ಜಗತ್ತಿಗೆ ತೋರಿಸಿಕೊಟ್ಟಿದೆ. 2014ಕ್ಕಿಂತ ಮೊದಲು ಕೇವಲ 60,000 ಕೋಟಿ ರೂಪಾಯಿಗಳಷ್ಟಿದ್ದ ಬಯೋ ಎಕಾನಮಿಯ ವಹಿವಾಟು ಇಂದು ಬರೋಬ್ಬರಿ 20 ಲಕ್ಷ ಕೋಟಿ ರೂಪಾಯಿಗಳನ್ನು ತಲುಪಿದೆ. ಗೆಳೆಯರೇ, ಅದು 2009ರಿಂದ 10ರ ಕಾಲಘಟ್ಟವಾಗಿದೆ. ಆ ಸಮಯದಲ್ಲಿ ನಮ್ಮ ದೇಶದಲ್ಲಿ ಕೇವಲ 25 ಲಕ್ಷ ಎಲೆಕ್ಟ್ರಿಕ್ ವೆಹಿಕಲ್ಗಳು ಮಾತ್ರ ಮಾರಾಟವಾಗಿತ್ತು. 2009ರಿಂದ 10ರ ಕಾಲಘಟ್ಟದಲ್ಲಿ ಕೇವಲ 1.5 ಲಕ್ಷ ಎಲೆಕ್ಟ್ರಿಕ್ ವಾಹನಗಳು ಮಾರಾಟವಾಗಿದ್ದವು. 1.5 ಲಕ್ಷ ಎಲೆಕ್ಟ್ರಿಕ್ ವಾಹನಗಳು. ಆದರೆ ಈ 25ರಿಂದ 26ರ ಅವಧಿಯಲ್ಲಿ 25 ಲಕ್ಷ ಎಲೆಕ್ಟ್ರಿಕ್ ವಾಹನಗಳು ಮಾರಾಟವಾಗಿವೆ. ನನ್ನ ಪ್ರಿಯ ದೇಶ ಬಾಂಧವರೇ, ಏವಿಯೇಷನ್ ವಲಯ ಕೂಡ ನಮ್ಮ ಯುವ ಜನತೆಗಾಗಿ ಅತ್ಯಂತ ವೇಗವಾಗಿ ಮುನ್ನಡೆಯುತ್ತಿದೆ. ಹೊಸ ವಿಮಾನ ನಿಲ್ದಾಣಗಳು ಮತ್ತು ಹೊಸ ಮಾರ್ಗಗಳು ಉದ್ಯೋಗದ ಹೊಸ ಅವಕಾಶಗಳನ್ನು ಸೃಷ್ಟಿಸುತ್ತಿವೆ.
ಇನ್ನು ವಿಮಾನಗಳ ಮೇಂಟೆನೆನ್ಸ್ ಹಾಗೂ ಓವರ್ ಹೋಲಿಂಗ್ ನಂತಹ ಕೆಲಸಗಳ ಕಾರಣದಿಂದಾಗಿ ದೇಶದಲ್ಲಿ ಇಂದು ಅಪಾರ ಪ್ರಮಾಣದ ಸ್ಕಿಲ್ಡ್ ಮ್ಯಾನ್ ಪವರ್ಗೆ ಕೆಲಸ ಸಿಗುತ್ತಿದೆ. ಮೇಡ್ ಇನ್ ಇಂಡಿಯಾ ವಿಮಾನಗಳನ್ನು ತಯಾರಿಸುವ ನಿಟ್ಟಿನಲ್ಲಿ ಇಂದು ನಾವು ದೊಡ್ಡ ಯಶಸ್ಸನ್ನು ಸಾಧಿಸಿದ್ದೇವೆ. ಮೇಡ್ ಇನ್ ಇಂಡಿಯಾ ಡಿಫೆನ್ಸ್ ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟ್ C-295 ಈಗಾಗಲೇ ತನ್ನ ಹಾರಾಟವನ್ನು ಯಶಸ್ವಿಯಾಗಿ ಪೂರೈಸಿದೆ. ಈ ಸಾಧನೆಯು ದೇಶದ ಯುವ ಜನರಿಗಾಗಿ ಆಗಿದೆ. ನನ್ನ ಮಿತ್ರರೇ, ಡ್ರೋನ್ಗಳು ಕೂಡ ಇಂದು ಬಹಳ ದೊಡ್ಡ ಕೆಲಸವನ್ನು ಮಾಡಿವೆ. ಗ್ರಾಮಗಳಲ್ಲಿ ಡ್ರೋನ್ ಸಹಾಯದಿಂದ ಜಾರಿಗೆ ತಂದಿರುವ ಸ್ವಾಮಿತ್ವ ಯೋಜನೆಯು ಇಂದು ಅತ್ಯಂತ ಯಶಸ್ವಿಯಾಗುತ್ತಿದೆ. ಸುಮಾರು 3.25 ಕೋಟಿ ಕುಟುಂಬಗಳಿಗೆ ಸ್ವಾಮಿತ್ವ ಯೋಜನೆಯ ಲಾಭ ದೊರೆತಿದೆ ಮತ್ತು ಇದರ ಪರಿಣಾಮವಾಗಿ 140 ಲಕ್ಷ ಕೋಟಿ ರೂಪಾಯಿಗಳಷ್ಟು ಮೌಲ್ಯದ ಆಸ್ತಿ ದಾಖಲೆಗಳನ್ನು ಒದಗಿಸಲಾಗಿದೆ. ಆಸ್ತಿಗಳ ಮೌಲ್ಯೀಕರಣದಿಂದಾಗಿ ಇಂದು ಅವು ಅನ್ಲಾಕ್ ಆಗಿವೆ. ಇದರ ಪರಿಣಾಮವಾಗಿ ಬ್ಯಾಂಕುಗಳಿಂದ ಸಾಲ ಸೌಲಭ್ಯ ದೊರೆಯುತ್ತಿದೆ ಮತ್ತು ಜನರು ತಮ್ಮದೇ ಆದ ವ್ಯವಹಾರಗಳನ್ನು ನಡೆಸಲು ಸಾಧ್ಯವಾಗುತ್ತಿದೆ. ನನ್ನ ಪ್ರೀತಿಯ ದೇಶ ಬಾಂಧವರೇ, ಇಂದು ನಮ್ಮ ಮಧ್ಯಮ ವರ್ಗದ ಕುಟುಂಬಗಳ ಮುಂದೆ ಒಂದು ದೊಡ್ಡ ಹೊರೆ ಸೃಷ್ಟಿಯಾಗಿದೆ. ಅದೇ ಕೋಚಿಂಗ್ ಕ್ಲಾಸ್ಗಳ ನಡುವಿನ ಸ್ಪರ್ಧೆ. ಇಂದು ಪ್ರತಿಯೊಬ್ಬ ತಂದೆ ತಾಯಿಗೂ ತಮ್ಮ ಮಗುವನ್ನು ಕೋಚಿಂಗ್ ಕ್ಲಾಸ್ಗೆ ಕಳುಹಿಸದಿದ್ದರೆ ತಾವು ಪ್ರತಿಷ್ಠಿತ ಕುಟುಂಬವಲ್ಲ ಎನ್ನುವಂತಹ ಭಾವನೆ ಮೂಡುತ್ತಿದೆ. ಈ ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬಗಳ ಬಗ್ಗೆ ನಾವು ಕಾಳಜಿ ವಹಿಸುತ್ತಿದ್ದೇವೆ. ಇದರಿಂದಾಗಿ ಅವರ ಸಾವಿರಾರು ಕೋಟಿ ರೂಪಾಯಿಗಳ ಅನಗತ್ಯ ಖರ್ಚು ಕೂಡ ಉಳಿತಾಯವಾಗಲಿದೆ. ಮಕ್ಕಳು ಕೂಡ ತಮ್ಮವರ ಹತ್ತಿರವೇ ಇರಲು ಸಾಧ್ಯವಾಗಲಿ, ಅವರ ಸರಿಯಾದ ಆರೈಕೆಯಾಗಲಿ ಮತ್ತು ಕುಟುಂಬದ ಮೇಲೆ ಯಾವುದೇ ಆರ್ಥಿಕ ಹೊರೆ ಬೀಳಬಾರದು ಎಂಬುದು ನಮ್ಮ ಆಶಯ. ಇದಕ್ಕಾಗಿಯೇ ನಾವು ಯುವ ಜನತೆಗಾಗಿ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಚಿತ ಆನ್ಲೈನ್ ಕೋಚಿಂಗ್ ನೀಡಲು ನಿರ್ಧರಿಸಿದ್ದೇವೆ. ಇಂದು ನಮ್ಮಲ್ಲಿ ಅತ್ಯುತ್ತಮ ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಇದೆ, ನಮ್ಮಲ್ಲಿ ಅದ್ಭುತ ಪ್ರತಿಭೆಗಳಿವೆ ಮತ್ತು ನುರಿತ ಶಿಕ್ಷಕರಿದ್ದಾರೆ. ಈ ಎಲ್ಲ ಸಂಪನ್ಮೂಲಗಳನ್ನು ಒಗ್ಗೂಡಿಸಿ ನಾವು ದೇಶದ ಯುವಕರಿಗೆ ಉಚಿತ ಕೋಚಿಂಗ್ ನೀಡಲು ಒಂದು ಬಲಿಷ್ಠ ನೆಟ್ವರ್ಕ್ ಅನ್ನು ರೂಪಿಸಲಿದ್ದೇವೆ. ನನ್ನ ಪ್ರೀತಿಯ ದೇಶ ಬಾಂಧವರೇ, ನಾನು ಯಾವಾಗಲೂ ಹೇಳುತ್ತಾ ಬಂದಿದ್ದೇನೆ, ಯಾರು ಆಟವಾಡುತ್ತಾರೋ ಅವರೇ ಬದುಕಿನಲ್ಲಿ ಅರಳುತ್ತಾರೆ. ನಾನು ಆಟವಾಡುವವರು ಅರಳುತ್ತಾರೆ ಎಂಬ ಮಾತನ್ನು ಹೇಳುತ್ತಿರುವಾಗ, ನನ್ನ ಪ್ರೀತಿಯ ದೇಶ ಬಾಂಧವರೇ, ಇಂದು ಭಾರತವು ಕ್ರೀಡಾ ಜಗತ್ತಿನಲ್ಲಿ ತನ್ನದೇ ಆದ ವಿಶಿಷ್ಟ ಸ್ಥಾನವನ್ನು ಕಂಡುಕೊಳ್ಳುತ್ತಿದೆ. ಈಗ ಕ್ರೀಡಾಕೂಟಗಳ ವಿಜೇತ ವೇದಿಕೆಯ ಮೇಲೆ ಭಾರತ ರಾಷ್ಟ್ರಗೀತೆ ಮೊಳಗುತ್ತಿದೆ, ಭಾರತ ರಾಷ್ಟ್ರಗೀತೆ ಕೇಳಿ ಬರುತ್ತಿದೆ ಮತ್ತು ಭಾರತ ತ್ರಿವರ್ಣ ಧ್ವಜವು ಹೆಮ್ಮೆಯಿಂದ ಹಾರಾಡುತ್ತಿರುವುದು ಕಾಣಿಸುತ್ತಿದೆ. ನಮ್ಮ ಟಾಪ್ಸ್ ಯೋಜನೆ ಕೂಡ ಇಂದು ಅತ್ಯಂತ ದೊಡ್ಡ ಯಶಸ್ಸನ್ನು ಸಾಧಿಸಿದೆ. ಖೇಲೋ ಇಂಡಿಯಾ ಗೇಮ್ಸ್, ಯೂನಿವರ್ಸಿಟಿ ಗೇಮ್ಸ್, ವಿಂಟರ್ ಗೇಮ್ಸ್, ಬೀಚ್ ಗೇಮ್ಸ್, ಕ್ರೀಡಾ ಮೂಲಸೌಕರ್ಯ, ಕ್ರೀಡಾ ತರಬೇತಿ ಹಾಗೂ ಸ್ಪೋರ್ಟ್ಸ್ ಮೆಡಿಸಿನ್ ನಂತಹ ಸ್ಪೋರ್ಟ್ಸ್ ನ್ಯೂಟ್ರಿಷನ್ ಸೇರಿದಂತೆ ಈ ಎಲ್ಲಾ ವಿಷಯಗಳಲ್ಲಿ ಭಾರತವು ಇಂದು ಪರಿಣತಿಯನ್ನು ಸಾಧಿಸುವ ದಾಪುಗಾಲು ಹಾಕುತ್ತಿದೆ. ಇದು ಯುವಜನತೆಗಾಗಿ ಸಂಪೂರ್ಣವಾದ ಹೊಸ ಕ್ಷೇತ್ರವಾಗಿದ್ದು, ಒಂದು ವೇಳೆ ಅವರು ಕ್ರೀಡಾಪಟುಗಳಾಗಲು ಸಾಧ್ಯವಾಗದಿದ್ದರೂ ಸಹ ಈ ಕ್ರೀಡಾ ಬೆಂಬಲ ವ್ಯವಸ್ಥೆಯಲ್ಲಿ ಅವರಿಗೆ ಇಂದು ದೊಡ್ಡ ಮಟ್ಟದ ಅವಕಾಶಗಳು ತೆರೆದುಕೊಳ್ಳುತ್ತಿವೆ. ಒಟ್ಟಾರೆಯಾಗಿ ಹೇಳುವುದಾದರೆ ಕ್ರೀಡಾ ಜಗತ್ತಿನಲ್ಲಿ ಇಂದು ಭಾರತ ಪ್ರದರ್ಶನವು ನಿರಂತರವಾಗಿ ಉತ್ತಮಗೊಳ್ಳುತ್ತಾ ಸಾಗಿದೆ ಮತ್ತು ನಾವು 2036ರ ಒಲಿಂಪಿಕ್ಸ್ ಆಯೋಜನೆಯ ಬಲಿಷ್ಠ ಹಕ್ಕುದಾರರಾಗಿ ಇಂದು ಮುಂದೆ ಸಾಗುತ್ತಿದ್ದೇವೆ. ಹಾಗೆಯೇ 2030ರಲ್ಲಿ ಕಾಮನ್ವೆಲ್ತ್ ಗೇಮ್ಸ್ ಅನ್ನು ಭಾರತವು ಆಯೋಜಿಸಲಿದೆ. ಮತ್ತು ನನ್ನ ಮಿತ್ರರೇ, ಜಗತ್ತಿನಲ್ಲಿ ನಡೆಯುವ ಒಲಿಂಪಿಕ್ ಕ್ರೀಡಾಕೂಟಗಳಲ್ಲಿ ಸುಮಾರು 40 ವಿವಿಧ ರೀತಿಯ ಕ್ರೀಡೆಗಳಿರುತ್ತವೆ ಮತ್ತು ಸುಮಾರು 300ಕ್ಕೂ ಹೆಚ್ಚು, ಅಂದರೆ ಸುಮಾರು 325ರಿಂದ 350ರಷ್ಟು ವಿವಿಧ ಸ್ಪರ್ಧೆಗಳು ಈ ಒಲಿಂಪಿಕ್ಸ್ನಲ್ಲಿ ನಡೆಯುತ್ತವೆ. ಮತ್ತು ನನ್ನ ದೇಶದ ಬಾಂಧವರೇ, ನನ್ನ ಯುವ ಮಿತ್ರರೇ, ಇದನ್ನು ಕೇಳಿ ನಿಮಗೆ ತುಂಬಾ ನೋವಾಗಬಹುದು. ಆದರೆ ನಾನು ನಿಮಗೆ ಒಂದು ಸವಾಲನ್ನು ಒಡ್ಡುತ್ತಿದ್ದೇನೆ ಮತ್ತು ಇದಕ್ಕಾಗಿ ನಿಮ್ಮನ್ನು ಆಹ್ವಾನಿಸುತ್ತಿದ್ದೇನೆ. ಈ ವಿಷಯದಲ್ಲಿ ನನಗೆ ನಿಮ್ಮೆಲ್ಲರ ಸಹಾಯ ಬೇಕಾಗಿದೆ. ಒಲಿಂಪಿಕ್ಸ್ನ ಸುಮಾರು 325ರಷ್ಟು ವಿವಿಧ ಸ್ಪರ್ಧೆಗಳಲ್ಲಿ ಭಾರತವು ಇಂದು ಕನಿಷ್ಠ 3ನೇ 2ರಷ್ಟು ಕ್ರೀಡೆಗಳಲ್ಲಿ ಎಲ್ಲಿಯೂ ಭಾಗವಹಿಸುತ್ತಿಲ್ಲ. ಅಲ್ಲಿ ನಮ್ಮ ಉಪಸ್ಥಿತಿಯೇ ಇರುವುದಿಲ್ಲ, ನಾವು ಆ ಕ್ರೀಡೆಗಳಿಗೆ ಅರ್ಹತೆಯನ್ನೇ ಪಡೆಯುತ್ತಿಲ್ಲ. ಆದರೆ 2036ರಲ್ಲಿ ನಡೆಯಲಿರುವ ಒಲಿಂಪಿಕ್ ಕ್ರೀಡಾಕೂಟವು ಭಾರತದಲ್ಲಿ ನಡೆಯಬೇಕೆಂದು ನಾವು ಬಯಸಿದ್ದೇವೆ ಮತ್ತು ಇದಕ್ಕಾಗಿ ನಾವು ಈಗಿನಿಂದಲೇ ದೃಢವಾದ ನಿರ್ಧಾರವನ್ನು ಮಾಡಿದ್ದೇವೆ. ಯಾವ ಕ್ರೀಡೆಗಳಲ್ಲಿ ಇಂದು ಭಾರತವು ಭಾಗವಹಿಸುತ್ತಿಲ್ಲವೋ, ಯಾವ ಕ್ರೀಡಾ ವಿಭಾಗಗಳಲ್ಲಿ ಭಾರತವು ಅರ್ಹತೆಯನ್ನು ಪಡೆಯುತ್ತಿಲ್ಲವೋ ಮತ್ತು ಯಾವ ಸ್ಪರ್ಧೆಗಳಿಂದ ಭಾರತವು ಇಂದು ದೂರ ಉಳಿದಿದೆಯೋ ಅಂತ ಕಡೆಗಣಿತ ಕ್ರೀಡಾ ಕ್ಷೇತ್ರಗಳ ಮುಕ್ಕಾಲು ಭಾಗವು ಇಂದು ನಮ್ಮ ನಿರೀಕ್ಷೆಯಲ್ಲಿದೆ. ಭಾರತವು ಅಂತಹ ಕ್ರೀಡೆಗಳಿಗೆ ಹೆಚ್ಚಿನ ಒತ್ತು ನೀಡಲಿದೆ ಮತ್ತು ಇದಕ್ಕಾಗಿ ನಾವು ಟ್ಯಾಲೆಂಟ್ ಹಂಟ್ ಎಂಬ ವಿಶೇಷ ಅಭಿಯಾನವೊಂದನ್ನು ನಡೆಸಲು ಉದ್ದೇಶಿಸಿದ್ದೇವೆ.
ಒಂದು ವೇಳೆ ನಮಗೆ 2036 ಒಲಿಂಪಿಕ್ಸ್ಗಾಗಿ ಕ್ರೀಡಾಪಟುಗಳು ಬೇಕಿದ್ರೆ ಇಂದು 5, 10 ಅಥವಾ 15 ವರ್ಷ ವಯಸ್ಸಿನ ಯುವಕರು ಮತ್ತು ಮಕ್ಕಳ ಕಡೆಗೆ ನಾವು ಗಮನ ಹರಿಸಬೇಕಿದೆ. ನಮ್ಮ ಹೆಣ್ಣು ಮಕ್ಕಳ ಮೇಲೆ ಗಮನ ಹರಿಸಬೇಕಿದೆ. ಆದ್ದರಿಂದಲೇ 5ರಿಂದ 15 ವರ್ಷದೊಳಗಿನ ಮಕ್ಕಳಲ್ಲಿ ಅಡಗಿರುವ ಕ್ರೀಡಾ ಪ್ರತಿಭೆಯನ್ನು ಹುಡುಕಲು ನಾವು ಪ್ರತಿ ಹಳ್ಳಿಗೂ ನಗರಗಳಿಗೂ ಮತ್ತು ಪ್ರತಿ ಶಾಲೆಗಳಿಗೂ ತಲುಪಲಿದ್ದೇವೆ. ಈ ನಿಟ್ಟಿನಲ್ಲಿ ಪ್ರತಿಭಾನ್ವೇಷಣೆಯ ಒಂದು ಬೃಹತ್ ಅಭಿಯಾನವನ್ನು ನಡೆಸಲಾಗುವುದು. ಮಕ್ಕಳಲ್ಲಿರುವ ಕ್ರೀಡಾ ಪ್ರತಿಭೆಯನ್ನು ಗುರುತಿಸಿ ನಂತರ ಅವರಿಗೆ ವಿಶೇಷ ತರಬೇತಿಯನ್ನು ನೀಡುವ ಮೂಲಕ ದೇಶಕ್ಕಾಗಿ ಆಡುವ ಅತ್ಯುತ್ತಮ ಕ್ರೀಡಾಪಟುಗಳನ್ನಾಗಿ ಸಿದ್ಧಪಡಿಸಲಾಗುವುದು. ನನ್ನ ಪ್ರೀತಿಯ ಯುವಜನರೇ, ಇಂದು ದೇಶದ ಮುಂದೆ, ನಮ್ಮ ದೇಶದ ಯುವಶಕ್ತಿಯ ಮುಂದೆ ಮಾದಕ ವ್ಯಸನವು ಅತಿ ದೊಡ್ಡ ಸಂಕಟವಾಗಿ ಪರಿಣಮಿಸುತ್ತಿದೆ. ಮಾದಕ ಮುಕ್ತ ಭಾರತವನ್ನು ನಿರ್ಮಿಸುವುದು ನಮ್ಮೆಲ್ಲರ ಸಾಮೂಹಿಕ ಜವಾಬ್ದಾರಿಯಾಗಬೇಕು. ನಮ್ಮ ಉಜ್ವಲ ಭವಿಷ್ಯಕ್ಕಾಗಿ ನಮ್ಮ ಯುವ ಪೀಳಿಗೆಯು ಬಲಿಷ್ಠವಾಗಬೇಕಿದೆ. ನಮ್ಮ ಯುವ ಸಾಮರ್ಥ್ಯವು ನಮ್ಮ ದೇಶದ ಏಳಿಗೆಗಾಗಿ ಬಳಕೆಯಾಗಬೇಕು. ಈ ಕಾರಣಕ್ಕಾಗಿಯೇ ಮಾದಕ ಮುಕ್ತ ಭಾರತಕ್ಕಾಗಿ ಕಳೆದ ದಿನಗಳಲ್ಲಿ ಮೈ ಭಾರತ್ ಸ್ವಯಂ ಸೇವಕರು ಕಾರ್ಯೋನ್ಮುಖರಾಗಿದ್ದಾರೆ. ದೇಶದ NGOಗಳು, ದೇಶದ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಸಂಸ್ಥೆಗಳು ಹಾಗೂ ದೇಶದ ಆಧ್ಯಾತ್ಮಿಕ ಪುರುಷರು ಸೇರಿಕೊಂಡು ಮಾದಕ ಮುಕ್ತ ಭಾರತಕ್ಕಾಗಿ 100 ವಾರಗಳ ಒಂದು ವಿಶೇಷ ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ. ಇದು 100 ವಾರಗಳ ಕಾಲ ಸತತವಾಗಿ ನಡೆಯಲಿರುವ ಒಂದು ಬೃಹತ್ ಅಭಿಯಾನವಾಗಿದೆ. ನಾನು ಪ್ರತಿಯೊಂದು ಕುಟುಂಬಕ್ಕೂ ಮನವಿ ಮಾಡುವುದೇನೆಂದರೆ, ನೀವು ಸಹ ಈ ಅಭಿಯಾನದ ಭಾಗವಾಗಿ ಮತ್ತು ಇದರೊಂದಿಗೆ ಕೈಜೋಡಿಸಿ. ನನ್ನ ಪ್ರೀತಿಯ ದೇಶ ಬಾಂಧವರೇ, ಮಾದಕ ಮುಕ್ತ ಭಾರತದ ಕನಸನ್ನು ನನಸು ಮಾಡಲು ನೀವೆಲ್ಲರೂ ಇಂದು ಮುಂದೆ ಬಂದಿದ್ದೀರಿ. 21ನೇ ಶತಮಾನದಲ್ಲಿ ದಶಕಗಳಷ್ಟು ಹಳೆಯದಾದ ಸವಾಲುಗಳು ಏನಿದ್ದವೋ ಅಂತಹ ಸವಾಲುಗಳನ್ನು ಬುಡಸಮೇತ ಕಿತ್ತೊಗೆಯುವುದು ಇಂದು ಅತ್ಯಂತ ಅನಿವಾರ್ಯವಾಗಿದೆ. ನಕ್ಸಲ್ವಾದ ಮತ್ತು ಮಾವೋವಾದಗಳು ಲಕ್ಷಾಂತರ ಯುವಕರ ಭವಿಷ್ಯವನ್ನೇ ಹಾಳು ಮಾಡಿವೆ. ಇವು ಅನೇಕ ತಾಯಂದಿರ ಎಳೆಯ ಪ್ರಾಯದ ಮಕ್ಕಳನ್ನು ಅವರಿಂದ ಕಿತ್ತುಕೊಂಡು ಅವರ ಬದುಕನ್ನು ನಾಶಗೊಳಿಸಿವೆ ಮತ್ತು ಪೋಷಕರ 100 ಕನಸುಗಳನ್ನು ಚೂರು ಚೂರು ಮಾಡಿವೆ. ಈ ನಕ್ಸಲ್ವಾದವು ಸುಮಾರು 4 ದಶಕಗಳ ಕಾಲ ಭಾರತದ ಒಂದು ದೊಡ್ಡ ಭೂಭಾಗವನ್ನು ಹಾಗೂ ಅಲ್ಲಿನ ಅಪಾರ ಜನಸಂಖ್ಯೆಯನ್ನು ತನ್ನ ಕಪಿಮುಷ್ಟಿಯಲ್ಲಿ ಇಟ್ಟುಕೊಂಡಿತ್ತು. ಇವರು ಬಂದೂಕಿನ ಬಲದಿಂದ ಜನರ ಮೇಲೆ ಸವಾರಿ ಮಾಡುತ್ತಾ ನಮ್ಮ ಸಂವಿಧಾನದ ಆಶಯಗಳನ್ನೇ ಗಾಳಿಗೆ ತೂರಿದ್ದರು ಮತ್ತು ದೇಶದ ಸಾಮಾನ್ಯ ನಾಗರಿಕರ ರಕ್ಷಣೆಯಲ್ಲಿ ನಮ್ಮ ಪೊಲೀಸ್ ಭದ್ರತಾ ಪಡೆಯ 3,500ಕ್ಕೂ ಹೆಚ್ಚು ಯುವಕರು ಹುತಾತ್ಮರಾಗಿದ್ದಾರೆ. ಯುದ್ಧದಲ್ಲಿ ಎಷ್ಟು ಸೈನಿಕರು ಮಡಿಯುತ್ತಾರೋ ಅದಕ್ಕಿಂತ ಹೆಚ್ಚಿನ ಸಂಖ್ಯೆಯ ಪೊಲೀಸ್ ಸಿಬ್ಬಂದಿಗಳು ದೇಶದ ಸಾಮಾನ್ಯ ಜನರಿಗೆ ರಕ್ಷಣೆ ನೀಡಲು ತಮ್ಮ ಪ್ರಾಣವನ್ನೇ ಪಣಕ್ಕಿಡಬೇಕಾಯಿತು. ಈ ನಕ್ಸಲ್ವಾದವು ನಮ್ಮ ನೆಲವನ್ನು ರಕ್ತಸಿಕ್ತವನ್ನಾಗಿ ಮಾಡಿತ್ತು. 2014ರಲ್ಲಿ ನೀವು ನಮಗೆ ಅವಕಾಶ ನೀಡಿದಾಗ ಅದೇ ದಿನ ನಾವು ಒಂದು ಸಂಕಲ್ಪವನ್ನು ಮಾಡಿದ್ದೆವು. ನಾವು ದೇಶವನ್ನು ನಕ್ಸಲ್ವಾದದಿಂದ ಮುಕ್ತಗೊಳಿಸುತ್ತೇವೆ ಎಂದು ಸಂಕಲ್ಪ ಮಾಡಿದ್ದೆವು. ಮತ್ತು ಇಂದು ನನಗೆ ಸಂತೋಷವಾಗುತ್ತಿದೆ ಏನೆಂದರೆ, ನಕ್ಸಲೀಯ ಮಾವೋವಾದಿ ಹಿಂಸಾಚಾರವು ತನ್ನ ಕೊನೆಯುಸಿರು ಎಳೆಯುತ್ತಿದೆ. ಬಹುಶಃ ಈಗ ಅದಕ್ಕೆ ಉಳಿಯುವ ಶಕ್ತಿಯೇ ಇಲ್ಲದಂತಾಗಿದೆ. ಎಲ್ಲಿ ಒಂದು ಕಾಲದಲ್ಲಿ ನಕ್ಸಲ್ವಾದಿಗಳ ಗುಂಡಿನ ಸದ್ದು ಕೇಳಿ ಬರುತ್ತಿತ್ತೋ, ಎಲ್ಲಿನ ಭೂಮಿ ಯಾವಾಗಲೂ ರಕ್ತಸಿಕ್ತವಾಗಿರುತ್ತಿತ್ತೋ, ಇಂದು ಅದೇ ನಕ್ಸಲ್ ಪೀಡಿತ ಪ್ರದೇಶಗಳಲ್ಲಿ, ಅದೇ ಭಾಗಗಳಲ್ಲಿ ನಕ್ಸಲ್ ಮುಕ್ತವಾಗಿರುವ ಕಾರಣದಿಂದಾಗಿ ಅಭಿವೃದ್ಧಿ, ವಿಶ್ವಾಸ ಮತ್ತು ಸಾಮೂಹಿಕ ಪ್ರಯತ್ನದ ತ್ರಿವರ್ಣ ಧ್ವಜವು ಹೆಮ್ಮೆಯಿಂದ ಹಾರಾಡುತ್ತಿದೆ. ನನ್ನ ಪ್ರೀತಿಯ ದೇಶ ಬಾಂಧವರೇ, ಈ ಸವಾಲನ್ನು ಎಂದಿಗೂ ಕಡಿಮೆ ಅಂದಾಜು ಮಾಡಬಾರದು. ಈ ಸವಾಲಿನ ಕುರಿತು ನಾವು ಇನ್ನಷ್ಟು ಜಾಗರೂಕರಾಗಿರಬೇಕಾದ ಅಗತ್ಯವಿದೆ. ಹಲವು ವರ್ಷಗಳ ಕಾಲ ದೇಶದ ಅಧಿಕಾರ ವ್ಯವಸ್ಥೆಯಲ್ಲಿ ಮಾವೋವಾದಿ ಚಿಂತನೆಯ ಜನರು ತಮ್ಮ ಸ್ಥಾನವನ್ನು ಭದ್ರಪಡಿಸಿಕೊಂಡು ಕುಳಿತಿದ್ದರು ಮತ್ತು ಇವರು ಸರ್ಕಾರಿ ಸಮಿತಿಗಳಲ್ಲಿ ಸಲಹೆಗಾರರ ರೂಪದಲ್ಲಿಯೂ ಕಾರ್ಯನಿರ್ವಹಿಸುತ್ತಿದ್ದರು. ಈ ಮಾವೋವಾದಿ ಚಿಂತನೆಯು ದೇಶದ ನೀತಿಗಳ ಮೇಲೆ ಪ್ರಭಾವ ಬೀರಿತ್ತು. ನನ್ನ ಪ್ರೀತಿಯ ದೇಶ ಬಾಂಧವರೇ, ಕಾಡುಗಳಲ್ಲಿ ಸಶಸ್ತ್ರ ನಕ್ಸಲರನ್ನು ಸಂಪೂರ್ಣವಾಗಿ ಹತ್ತಿಕ್ಕುವಲ್ಲಿ ಮತ್ತು ಆ ಸಂಕಟದಿಂದ ದೇಶವನ್ನು ಮುಕ್ತಗೊಳಿಸುವಲ್ಲಿ ಇಂದು ನಮಗೆ ಯಶಸ್ಸು ಸಿಕ್ಕಿದೆ. ಆದರೆ ಸಶಸ್ತ್ರ ನಕ್ಸಲೀಯರು ಏನೋ ಹೋದ್ರು, ಆದರೆ ವೈಚಾರಿಕ ನಕ್ಸಲೀಯರು, ಈ ಬುದ್ಧಿಜೀವಿ ನಕ್ಸಲೀಯರು ಈಗಲೂ ಸರಿಯಾದ ಅವಕಾಶಕ್ಕಾಗಿ ಕಾಯುತ್ತಿದ್ದಾರೆ. ಹಿಂಸೆ ಮತ್ತು ಅರಾಜಕತೆಯನ್ನು ಹರಡಲು ಅವರು ಹೊಸ ದಾರಿಗಳನ್ನು ಹುಡುಕುತ್ತಿದ್ದಾರೆ ಹಾಗೂ ಸಮಾಜವನ್ನು ತಪ್ಪು ಹಾದಿಗೆ ಎಳೆಯಲು ತರಹೇವಾರಿ ಸಂಚುಗಳನ್ನು ರೂಪಿಸುತ್ತಿದ್ದಾರೆ. ಇಂಥ ವೈಚಾರಿಕ ನಕ್ಸಲೀಯರನ್ನು ನಾವು ಗುರುತಿಸಬೇಕಾಗಿದೆ. ಇವರನ್ನು ಸಮಾಜದಿಂದ ಪ್ರತ್ಯೇಕಿಸಬೇಕಾಗಿದೆ ಮತ್ತು ದೇಶವನ್ನು ಒಂದು ವಿಕಸಿತ ರಾಷ್ಟ್ರವನ್ನಾಗಿ ಮಾಡುವ ಮುಖ್ಯ ವಾಹಿನಿಯತ್ತ ನಾವೆಲ್ಲರೂ ಒಗ್ಗೂಡಿ ಸಾಗಬೇಕಿದೆ.
ದೇಶದ ಯುವ ಪೀಳಿಗೆಯನ್ನು ನಾವು ಈ ಕಾರ್ಯದಲ್ಲಿ ಜೋಡಿಸಬೇಕಿದೆ. ನನ್ನ ಪ್ರೀತಿಯ ದೇಶ ಬಾಂಧವರೇ, ಸುರಕ್ಷಿತ ಭಾರತವನ್ನು ನಿರ್ಮಿಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಸವಾಲುಗಳು ದೇಶದ ಗಡಿಯ ಒಳಗಿರಲಿ ಅಥವಾ ಗಡಿಯ ಹೊರಗಿರಲಿ, ಭಾರತವು ಇಂದು ಪ್ರತಿ ಸನ್ನಿವೇಶವನ್ನು ಎದುರಿಸಲು ಸಜ್ಜಾಗಿದೆ. ಇಂದು ಯುದ್ಧದ ಸ್ವರೂಪವೇ ಬದಲಾಗುತ್ತಿದೆ. ಈಗ ಯುದ್ಧವು ಕೇವಲ ಗಡಿಯಲ್ಲಿಯೇ ನಡೆಯುತ್ತದೆ ಎಂಬ ಗ್ಯಾರಂಟಿ ಏನೂ ಇಲ್ಲ. ಯುದ್ಧವು ದೇಶದ ಗಡಿಯೊಳಗೆ ಯಾವುದೋ ರಿಫೈನರಿ ಅಥವಾ ಬ್ಯಾಂಕಿಂಗ್ ಸೆಕ್ಟರ್ ಮೇಲೆ ದಾಳಿ ಮಾಡುವ ಮೂಲಕವೂ ನಡೆಯಬಹುದು. ಯುದ್ಧವು ಡೇಟಾ ಸೆಂಟರ್ಗಳ ಮೇಲೆ ದಾಳಿ ಮಾಡುವ ಮೂಲಕವೂ ನಡೆಯಬಹುದು. ಅಂದ್ರೆ ಇದು ಒಂದು ರೀತಿಯ ಹೊಸ ರೂಪದ ಯುದ್ಧವಾಗಿದೆ. ಇಂದು ಇನ್ಫ್ರಾಸ್ಟ್ರಕ್ಚರ್ಗಳನ್ನು ನಾಶಪಡಿಸಲಾಗುತ್ತೆ ಮತ್ತು ಫ್ಯಾಕ್ಟರಿಗಳನ್ನು ಗುರಿ ಮಾಡಲಾಗುತ್ತೆ. ಇದಕ್ಕಾಗಿಯೇ ನಾವು ಕಳೆದ ವರ್ಷಗಳಲ್ಲಿ ಮಿಷನ್ ಸುದರ್ಶನ ಚಕ್ರವನ್ನು ಘೋಷಿಸಿದ್ದೆವು ಮತ್ತು ಈಗ ಆ ಮಿಷನ್ನ ಕೆಲಸವು ಅತ್ಯಂತ ವೇಗವಾಗಿ ನಡೆಯುತ್ತಿದೆ. ಇಂದು ನಮ್ಮ ಡಿಫೆನ್ಸ್ ಎಕ್ಸ್ಪೋರ್ಟ್ ಸುಮಾರು 50 ಪಟ್ಟು ಹೆಚ್ಚಾಗಿದೆ ಮತ್ತು ವಿಶ್ವದ ಸುಮಾರು 100 ದೇಶಗಳಿಗೆ ನಮ್ಮ ಶಸ್ತ್ರಾಸ್ತ್ರಗಳು ತಲುಪುತ್ತಿವೆ. ಜಾಗತಿಕ ಮಟ್ಟದಲ್ಲಿ ಭಾರತದ ಪ್ರತಿಷ್ಠೆಯು ಹಂತ ಹಂತವಾಗಿ ಬೆಳೆಯುತ್ತಿದೆ ಮತ್ತು ಬದಲಾಗುತ್ತಿರುವ ಈ ಕಾಲಘಟ್ಟದಲ್ಲಿ ನಾವು ಶಸ್ತ್ರಾಸ್ತ್ರಗಳ ಸುಧಾರಣೆಯ ನಿಟ್ಟಿನಲ್ಲಿ ಇನ್ನಷ್ಟು ಕೆಲಸ ಮಾಡಬೇಕಿದೆ. ನಮ್ಮ ಸಶಸ್ತ್ರ ಪಡೆಗಳ ಸಾಮರ್ಥ್ಯವನ್ನು ನಾವು ವೃದ್ಧಿಸಬೇಕಿದೆ. ಇದರ ಜೊತೆಯಾಗಿಯೇ ನಮ್ಮ ನಾಗರಿಕರನ್ನು ಸಜ್ಜುಗೊಳಿಸಬೇಕಾಗಿದೆ. ಕಳೆದ ಶತಮಾನದ ಯುದ್ಧಗಳ ಸ್ವರೂಪಕ್ಕೆ ಅನುಗುಣವಾಗಿ ನಮ್ಮ ದೇಶದಲ್ಲಿ ಸಿವಿಲ್ ಡಿಫೆನ್ಸ್ ವ್ಯವಸ್ಥೆಗಳು ಅಭಿವೃದ್ಧಿಗೊಂಡಿದ್ದವೋ ಅವು ಈಗ ಅಪ್ರಸ್ತುತವಾಗಿವೆ. ಆದ್ದರಿಂದಲೇ ನಾನು ಇಂದು ಕೆಂಪುಕೋಟೆಯ ಮೇಲೆ ನಿಂತು ಘೋಷಣೆ ಮಾಡುತ್ತಿದ್ದೇನೆ. ಏನೆಂದರೆ, ನಾವು ಮುಂಬರುವ ದಿನಗಳಲ್ಲಿ ಸಿವಿಲ್ ಡಿಫೆನ್ಸ್ನ ಒಂದು ವೈಬ್ರೆಂಟ್ ನೆಟ್ವರ್ಕ್ ಅನ್ನು ನಿರ್ಮಿಸಲಿದ್ದೇವೆ. ನಾವು ಜನರಿಗೆ ಆಧುನಿಕ ವ್ಯವಸ್ಥೆಗಳ ಪರಿಚಯ ಮಾಡಿಕೊಡುವುದರ ಜೊತೆಗೆ ಆಧುನಿಕ ಕಾಲದ ಸಂಕಟಗಳ ಬಗ್ಗೆಯೂ ನಾಗರಿಕರಿಗೆ ಅರಿವು ಮೂಡಿಸುತ್ತೇವೆ. ನಾಗರಿಕರ ರಕ್ಷಣೆಗಾಗಿ ಎಂಥ ವ್ಯವಸ್ಥೆ ಇರಬಹುದು? ನಾವು ಸಿವಿಲ್ ಡಿಫೆನ್ಸ್ನ ಒಂದು ಬೃಹತ್ ಸ್ವಯಂ ಸೇವಾ ಪಡೆಯನ್ನು ನಿರ್ಮಿಸಲಿದ್ದೇವೆ. ಇದು ಆಧುನಿಕ ಸವಾಲುಗಳನ್ನು ಎದುರಿಸಲು ಸಮರ್ಥವಾಗಿರುವ ಆಧುನಿಕ ಪಡೆಯಾಗಿರಲಿದೆ. ನನ್ನ ಪ್ರೀತಿಯ ದೇಶ ಬಾಂಧವರೇ, ಇಂದು ರಾಷ್ಟ್ರ ನಿರ್ಮಾಣದಲ್ಲಿ ನಮ್ಮ ಸಹೋದರಿಯರ ಮತ್ತು ಹೆಣ್ಣು ಮಕ್ಕಳ ಕೊಡುಗೆಯು ನಮ್ಮೆಲ್ಲರಿಗೂ ಅತ್ಯಂತ ದೊಡ್ಡದಾಗಿದೆ ಮತ್ತು ಅದು ನಮ್ಮೆಲ್ಲರಿಗೂ ಪ್ರೇರಣೆಯ ಮೂಲವಾಗಿದೆ. ಫೈಟರ್ ಜೆಟ್ ಇರಲಿ ಅಥವಾ ಸಿವಿಲ್ ಏವಿಯೇಷನ್ ಇರಲಿ, ನಮ್ಮ ಹೆಣ್ಣು ಮಕ್ಕಳಿಂದ ಎಲ್ಲಕ್ಕಿಂತ ಮುಂಚೂಣಿಯಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ. ಕ್ರೀಡಾ ಮೈದಾನವಿರಲಿ ಅಥವಾ ಸ್ಟೆಮ್ ಎಜುಕೇಷನ್ ನಲ್ಲಿ ದಾಖಲಾತಿ ಪ್ರಕ್ರಿಯೆ ಇರಲಿ, ಪ್ರತಿಯೊಂದು ಕ್ಷೇತ್ರದಲ್ಲೂ ನಮ್ಮ ಹೆಣ್ಣು ಮಕ್ಕಳೇ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮುನ್ನಡೆ ಸಾಧಿಸುತ್ತಿರುವುದು ನಮಗೆ ಇಂದು ಕಂಡುಬರುತ್ತಿದೆ. ಇಂದು ಸೇನೆಯಲ್ಲೂ ಸಹ NDA ಮೂಲಕ ತೇರ್ಗಡೆಯಾದ ಹೆಣ್ಣು ಮಕ್ಕಳು ದೇಶದ ಸಶಸ್ತ್ರ ಪಡೆಗಳನ್ನು ಮುನ್ನಡೆಸುವ ಸಾಮರ್ಥ್ಯವನ್ನು ಬಹಳ ಹೆಮ್ಮೆಯಿಂದ ಪ್ರದರ್ಶಿಸುತ್ತಿದ್ದಾರೆ. ನಮ್ಮ ಈ ಹೆಣ್ಣು ಮಕ್ಕಳ ಶಕ್ತಿ ಎಂಥದ್ದು ಎಂದರೆ, ನಾನು ಇತ್ತೀಚೆಗೆ ಸಾನನ್ನ ಸೆಮಿ ಕಂಡಕ್ಟರ್ ಪ್ಲಾಂಟ್ಗೆ ಭೇಟಿ ನೀಡಿದ್ದೆ. ಅಲ್ಲಿ ದೇಶದ ಮೂಲೆ ಮೂಲೆಗಳಿಂದ ಬಂದ ಬುಡಕಟ್ಟು ಸಮುದಾಯದ ಹೆಣ್ಣು ಮಕ್ಕಳು ಕೆಲಸ ಮಾಡುತ್ತಿದ್ದರು. ಪಾಸ್ಪೋರ್ಟ್ ಎಂದ್ರೆ ಏನು ಎಂಬುದು ಕೂಡ ತಿಳಿಯದಂತ ಹಳ್ಳಿಗಳಿಂದ ಅವರು ಬಂದಿದ್ರು. ಅಂತಹ ಹೆಣ್ಣು ಮಕ್ಕಳು ಇಂದು ವಿದೇಶಗಳಿಗೆ ಹೋಗಿ ತರಬೇತಿ ಪಡೆದು ಬಂದು ಚಿಪ್ ತಯಾರಿಕೆ ಕೆಲಸದಲ್ಲಿ ತೊಡಗಿದ್ದಾರೆ. ಅವರಲ್ಲಿ ನಾನು ಕಂಡ ಆತ್ಮವಿಶ್ವಾಸ ನಿಜಕ್ಕೂ ನನ್ನ ಮೇಲೆ ಬಹಳ ದೊಡ್ಡ ಪ್ರಭಾವ ಬೀರಿತು. ನಾವು 3 ಕೋಟಿ ಸಹೋದರಿಯರನ್ನು ಲಖ್ಪತಿ ದೀದಿಯರನ್ನಾಗಿ ಮಾಡುವ ಗುರಿಯನ್ನು ಹೊಂದಿದ್ದೆವು ಮತ್ತು ಈಗಾಗಲೇ ನಾವು ಆ ಗುರಿಯನ್ನು ದಾಟಿದ್ದೇವೆ. ಈಗ ನಾವು 6 ಕೋಟಿ ಲಖ್ಪತಿ ದೀದಿಯರನ್ನು ಸೃಷ್ಟಿಸುವ ಗುರಿಯೊಂದಿಗೆ ಮುಂದೆ ಸಾಗುತ್ತಿದ್ದೇವೆ. ಈ 3 ಕೋಟಿ ಹೊಸ ಲಖ್ಪತಿ ದೀದಿಯರಾಗುವುದು ಅಂದರೆ ಅದು ಮಾತೃಶಕ್ತಿಯ ಮೂಲಕ ಗ್ರಾಮೀಣ ಆರ್ಥಿಕತೆಯಲ್ಲಿ ಬರಲಿರುವ ಬಹಳ ದೊಡ್ಡ ಬದಲಾವಣೆಯಾಗಿದೆ. ನನ್ನ ಪ್ರೀತಿಯ ದೇಶ ಬಾಂಧವರೇ, ಇಂದು ಪಂಚಾಯತ್ಗಳಲ್ಲಿ, ಪುರಸಭೆಗಳಲ್ಲಿ ಹಾಗೂ ಮಹಾನಗರ ಪಾಲಿಕೆಗಳಲ್ಲಿ ನಮ್ಮ ಮಹಿಳೆಯರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನಪ್ರತಿನಿಧಿಗಳಾಗಿ ದೇಶಕ್ಕೆ ಮಾರ್ಗದರ್ಶನ ನೀಡುತ್ತಿದ್ದಾರೆ. ಮಹಿಳೆಯರು ಇಂದು ಎಲ್ಲಾ ಸಮಸ್ಯೆಗಳನ್ನು ಪರಿಹರಿಸುತ್ತಿದ್ದಾರೆ ಮತ್ತು ಅತ್ಯಂತ ಸಮರ್ಥವಾದ ನಾಯಕತ್ವವನ್ನು ನೀಡುತ್ತಿದ್ದಾರೆ. ಇದೇ ವಿಷಯವನ್ನು ಗಮನದಲ್ಲಿಟ್ಟುಕೊಂಡು ನಾವು ಸಂಸತ್ತಿನಲ್ಲಿ ನಾರಿ ಶಕ್ತಿ ವಂದನ ಅಧಿನಿಯಮವನ್ನು ಅಂಗೀಕರಿಸಿದ್ದೆವು. ಆದರೆ ಯಾವುದೋ ಒಂದು ಕಾರಣದಿಂದ ರಾಜಕೀಯದ ಅಖಾಡದಲ್ಲಿ ಕಳೆದ 40 ವರ್ಷಗಳಿಂದ ಈ ಕನಸು ಯಾವಾಗಲೂ ರಾಜಕೀಯ ಜಿದ್ದಾಜಿದ್ದಿಗೆ ಬಲಿಯಾಗುತ್ತಲೇ ಬಂದಿದೆ. ನಾನು ದೇಶದ ಎಲ್ಲಾ ರಾಜಕೀಯ ಪಕ್ಷಗಳಲ್ಲಿ ಕೆಂಪುಕೋಟೆಯ ಈ ಮೇಲ್ತುದಿಯಿಂದ ತ್ರಿವರ್ಣ ಧ್ವಜದ ನೆರಳಿನಲ್ಲಿ ನಿಂತು ನಾನು ಪ್ರಾರ್ಥಿಸುತ್ತೇನೆ, ಮನವಿ ಮಾಡುತ್ತೇನೆ. ಬನ್ನಿ, ಅಂತಹ ಮಹಿಳೆಯರ ಸಾಮರ್ಥ್ಯದ ಆರಾಧಕರಾಗಿ, ಆ ಮಹಿಳೆಯರ ಗೌರವಕ್ಕಾಗಿ ನೀವು ಮುಂದೆ ಬನ್ನಿ ಮತ್ತು ಆದಷ್ಟು ಬೇಗ ನಮ್ಮ ತಾಯಂದಿರು ಹಾಗೂ ಸಹೋದರಿಯರಿಗೆ ವಿಧಾನಸಭೆ ಮತ್ತು ಲೋಕಸಭೆಯಲ್ಲಿ 33% ಪ್ರಾತಿನಿಧ್ಯ ದೊರೆಯಲಿ. ಅವರು ಭಾರತದ ನೀತಿ ನಿರೂಪಣೆಯ ಪ್ರಕ್ರಿಯೆಯಲ್ಲಿ ತಮ್ಮ ಅಮೂಲ್ಯವಾದ ಕೊಡುಗೆಯನ್ನು ನೀಡುವಂತಾಗಲಿ. ಇದು ಸಮಯದ ಬೇಡಿಕೆ ಆಗಿದೆ ಮತ್ತು ನಾನು ಎಲ್ಲಾ ರಾಜಕೀಯ ಪಕ್ಷಗಳಿಗೆ ಮತ್ತೊಮ್ಮೆ ಮನವಿ ಮಾಡುತ್ತೇನೆ. ಮಹಿಳಾ ಮೀಸಲಾತಿಯನ್ನು ಜಾರಿಗೆ ತರುವ ಮೂಲಕ ಮಹಿಳೆಯರ ಗೌರವವನ್ನು ಹೆಚ್ಚಿಸುವಲ್ಲಿ ನೀವು ಸಹ ಕೈ ಜೋಡಿಸಿ, ನೀವು ಸಹ ಇದರ ಕೀರ್ತಿಯನ್ನು ಪಡೆಯಿರಿ, ನೀವು ಸಹ ಕ್ರೆಡಿಟ್ ತೆಗೆದುಕೊಳ್ಳಿ. ಆದರೆ ನನ್ನ ತಾಯಂದಿರು ಮತ್ತು ಸಹೋದರಿಯರಿಗೆ ಅವರ ಹಕ್ಕನ್ನು ನೀಡಿ.
ನನ್ನ ಪ್ರೀತಿಯ ದೇಶ ಬಾಂಧವರೇ, ವಿಕಸಿತ ಭಾರತದ ಸಂಕಲ್ಪವು ಅಭಿವೃದ್ಧಿಯು ಕಟ್ಟ ಕಡೆಯ ವ್ಯಕ್ತಿಯನ್ನು ತಲುಪಿದಾಗ ಮಾತ್ರ ಪೂರ್ಣಗೊಳ್ಳುತ್ತದೆ. 2014ಕ್ಕಿಂತ ಮೊದಲು ಕೇವಲ 25 ಕೋಟಿ ಜನರ ಬಳಿ ಮಾತ್ರ ಸೋಷಿಯಲ್ ಸೆಕ್ಯೂರಿಟಿ ಕವರ್ ಇತ್ತು. ಕೇವಲ 25 ಕೋಟಿ ಜನರ ಬಳಿ ಮಾತ್ರ ಅದು ಲಭ್ಯವಿತ್ತು. ಗೆಳೆಯರೇ, ಕಳೆದ 5-6 ದಶಕಗಳಲ್ಲಿ ಕೇವಲ 25 ಕೋಟಿ ಜನರಿಗೆ ಸಿಕ್ಕಿದ ಸೌಲಭ್ಯವನ್ನು ನಾವು ಕೇವಲ ಒಂದು ದಶಕದ ಅವಧಿಯಲ್ಲಿ 100 ಕೋಟಿ ದೇಶವಾಸಿಗಳಿಗೆ ಸೋಷಿಯಲ್ ಸೆಕ್ಯೂರಿಟಿ ಕವಚದ ರೂಪದಲ್ಲಿ ನೀಡಿದ್ದೇವೆ. ಆಯುಷ್ಮಾನ್ ಭಾರತ್ ಯೋಜನೆಯ ಮೂಲಕ ಇಂದು 70 ವರ್ಷ ದಾಟಿದ. ಹಿರಿಯ ನಾಗರಿಕರಿಗೂ ಸಹ 5 ಲಕ್ಷ ರೂಪಾಯಿಗಳವರೆಗೆ ಉಚಿತ ಔಷಧಿ ಮತ್ತು ಚಿಕಿತ್ಸೆಯ ವ್ಯವಸ್ಥೆಯನ್ನು ಮಾಡಲಾಗುತ್ತಿದೆ. ಇದರಿಂದಾಗಿ ಇಂದು ಕೋಟ್ಯಂತರ ಕುಟುಂಬಗಳಿಗೆ ಬಹಳ ದೊಡ್ಡ ಮಟ್ಟದ ಅನುಕೂಲ ಲಭಿಸಿದೆ. ಆಯುಷ್ಮಾನ್ ಕಾರ್ಡ್ನಿಂದ ಔಷಧಿ ಮತ್ತು ಶಸ್ತ್ರಚಿಕಿತ್ಸೆಗಳಿಗಾಗಿ ಇಂದು ಸುಮಾರು 2 ಲಕ್ಷ ಕೋಟಿ ರೂಪಾಯಿಗಳು ಉಳಿತಾಯವಾಗಿವೆ. ಆ ಹಣವನ್ನ ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬಗಳ ಮಕ್ಕಳು ಉಳಿಸಿಕೊಂಡಿದ್ದಾರೆ. ಇದು ನಿಜಕ್ಕೂ ಅಭೂತಪೂರ್ವವಾದ ಸಹಾಯ. ನನ್ನ ಪ್ರೀತಿಯ ದೇಶ ಬಾಂಧವರೇ, ಇದರ ನಾಯಕತ್ವವನ್ನು ವಹಿಸಿಕೊಳ್ಳಲು ನಿಮ್ಮ ಸಹಾಯ ಬೇಕಾಗಿದೆ. ನಾನು ದೇಶದ ಎಲ್ಲ ಯುವ ಜನತೆಯಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ನೀವೆಲ್ಲರೂ ಮುಂದೆ ಬಂದು ಇದರ ನಾಯಕತ್ವವನ್ನು ವಹಿಸಿಕೊಳ್ಳಬೇಕು. ನಿಮ್ಮ 1 ಅಥವಾ 2 ಗಂಟೆಗಳ ಸಮಯವು ದೇಶಕ್ಕೆ ಬಹಳ ದೊಡ್ಡ ಶಕ್ತಿಯನ್ನು ನೀಡಲಿದೆ. ಕೇವಲ 1 ಅಥವಾ 2 ಗಂಟೆಗಳಲ್ಲಿ ನಾನು ದೇಶಕ್ಕೆ ಎಂತಹ ಶಕ್ತಿಯನ್ನು ನೀಡಲು ಸಾಧ್ಯ ಎಂದು ನಿಮಗೆ ಅನಿಸಬಹುದು. ಆದರೆ ನಾನು ಅದನ್ನು ವಿವರಿಸುತ್ತೇನೆ. ನೀವು ದೇಶದ ಒಂದು ದೊಡ್ಡ ಶಕ್ತಿಯಾಗಿ ಹೊರಹೊಮ್ಮಲಿದ್ದೀರಿ. ಆದ್ರಿಂದ ಪ್ರತಿಯೊಂದು ಮನೆಯಲ್ಲೂ ಅಂತಹ ವಾತಾವರಣವು ನಿರ್ಮಾಣವಾಗಬೇಕು. ಈ ದಿನಗಳಲ್ಲಿ ದೇಶದಲ್ಲಿ ಜನಗಣತಿಯ ಕಾರ್ಯವು ನಡೆಯುತ್ತಿದೆ. ಹೌದು, ಈ ಸೆನ್ಸಸ್ ಕಾರ್ಯವು ನಡೆಯುತ್ತಿದೆ, ಎಣಿಕೆ ಕಾರ್ಯವು ಸಾಗುತ್ತಿದೆ. ಆದರೆ ಕೇವಲ ಅಂಕಿ ಅಂಶಗಳಿಂದ ಮಾತ್ರ ಕೆಲಸ ಸಾಧ್ಯವಿಲ್ಲ. ಆ ಅಂಕಿ ಅಂಶಗಳ ಸೂಕ್ಷ್ಮತೆಗಳ ಆಧಾರದ ಮೇಲೆ ದೇಶವು ಮುಂದೆ ಸಾಗಲು ಬೇಕಾದ ನೀತಿಗಳು ಮತ್ತು ಯೋಜನೆಗಳು ರೂಪಿತವಾಗುತ್ತವೆ. ದೇಶದ ಭವಿಷ್ಯದ ರೂಪರೇಷೆಗಳನ್ನು ಸಿದ್ಧಪಡಿಸಲಾಗುತ್ತದೆ. ಆದ್ದರಿಂದ ನಿಖರವಾದ ಮಾಹಿತಿಯನ್ನು ಹೊಂದಿರುವುದು ಅತ್ಯಂತ ಅವಶ್ಯಕವಾಗಿದೆ. ಕೆಲವೊಮ್ಮೆ ಸರ್ಕಾರದ ಪರವಾಗಿ ಬರುವ ಪ್ರತಿನಿಧಿಗಳು ಎಷ್ಟು ಅವಸರದಲ್ಲಿರುತ್ತಾರೆಂದರೆ, ಅವರು ಒಂದು ಹೆಸರಿನ ಕಾಗುಣಿತವನ್ನು ಒಮ್ಮೆ ಒಂದು ರೀತಿ ಬರೆದರೆ ಮತ್ತೊಮ್ಮೆ ಬೇರೆ ರೀತಿಯಲ್ಲಿ ಬರೆಯುತ್ತಾರೆ. ಮತ್ತು ಈ ಕಾರಣದಿಂದಾಗಿ ಅಂತಿಮ ಫಲಿತಾಂಶವು ನಮಗೆ ಸರಿಯಾಗಿ ಸಿಗುವಲ್ಲಿ ತೊಂದರೆಗಳು ಎದುರಾಗುತ್ತವೆ. ಈಗ ತಂತ್ರಜ್ಞಾನವು ಲಭ್ಯವಿರುವುದರಿಂದ ಈ ಬಾರಿ ಒಂದು ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಅದೇನೆಂದರೆ, ಜನಗಣತಿಯಲ್ಲಿ ನೀವೇ ಸ್ವತಃ ನಿಮ್ಮ ಮಾಹಿತಿಯನ್ನು ನಿಮ್ಮ ಮೊಬೈಲ್ ಫೋನ್ ಮೂಲಕ ಭರ್ತಿ ಮಾಡಿ ನೀಡಬಹುದಾಗಿದೆ. ನಂತರ ಯಾರಾದರೂ ಅಧಿಕಾರಿಗಳು ಅಥವಾ ಪ್ರತಿನಿಧಿಗಳು ಬಂದು ನಿಮ್ಮೊಂದಿಗೆ ಈ ಬಗ್ಗೆ ಚರ್ಚಿಸುತ್ತಾರೆ. ಆದರೆ ಕುಟುಂಬದವರೆಲ್ಲ ಒಟ್ಟಾಗಿ ಕುಳಿತು ಡಿಜಿಟಲ್ ರೂಪದಲ್ಲಿ ನಿಮ್ಮ ನೋಂದಣಿಯನ್ನು ಮಾಡಿಕೊಂಡರೆ ಅದು ಹೆಚ್ಚು ಉತ್ತಮ. ಕಾಗುಣಿತದಲ್ಲಿ ತಪ್ಪುಗಳಾಗದಂತೆ ಪ್ರತಿಯೊಂದು ಸೂಕ್ಷ್ಮ ಅಂಶಗಳನ್ನು ಗಮನಿಸಿ, ಯಾವುದೇ ಮಾಹಿತಿಯಲ್ಲಿ ಸಣ್ಣ ತಪ್ಪು ಇರದಂತೆ ಎಚ್ಚರ ವಹಿಸಿ. ನೀವು ಎಷ್ಟು ನಿಖರವಾದ ಮಾಹಿತಿಯನ್ನು ನೀಡುತ್ತೀರೋ ದೇಶವು ಪ್ರಗತಿಯತ್ತ ಸಾಗಲು ಅಷ್ಟೇ ದೊಡ್ಡ ಸಹಾಯವಾಗುತ್ತದೆ. ಮತ್ತು ಈ ಕಾರಣಕ್ಕಾಗಿಯೇ ನಾನು ದೇಶದ ಯುವ ಜನತೆಯಲ್ಲಿ ಕೇಳಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ಕುಟುಂಬದ ಸದಸ್ಯರನ್ನೆಲ್ಲ ಜೊತೆಯಲ್ಲಿ ಕುಳ್ಳಿರಿಸಿಕೊಂಡು ಈ ಸಂಪೂರ್ಣ ಫಾರ್ಮ್ ಅನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಿ. ಮೊದಲು ಕಾಗದದ ಮೇಲೆ ಫಾರ್ಮ್ ಅನ್ನು ಭರ್ತಿ ಮಾಡಿ, ಏನಾದರೂ ತಪ್ಪುಗಳಿದ್ದರೆ ಅವುಗಳನ್ನು ಸರಿಪಡಿಸಿಕೊಳ್ಳಿ ಮತ್ತು ನಂತರ ತಂತ್ರಜ್ಞಾನವನ್ನು ಬಳಸಿಕೊಂಡು ಅದನ್ನು ಡಿಜಿಟಲ್ ರೂಪದಲ್ಲಿ ಅಪ್ಲೋಡ್ ಮಾಡಿ. ನೋಡಿ, ದೇಶವು ಇಷ್ಟು ದೊಡ್ಡ ಕೆಲಸವನ್ನು ಪೂರ್ಣಗೊಳಿಸುತ್ತದೆ ಮತ್ತು ಇದರಿಂದ ದೇಶದ ಸಮಯ ಮತ್ತು ಶಕ್ತಿಯು ಉಳಿತಾಯವಾಗಿ ಒಂದು ಸರಿಯಾದ ಕೆಲಸಕ್ಕಾಗಿ ಬಳಕೆಯಾಗುತ್ತದೆ. ಆದ್ದರಿಂದಲೇ ನನ್ನ ದೇಶದ ಯುವಜನರು ಜನಗಣತಿಯ ಈ ಕಾರ್ಯದಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕೆಂದು ನಾನು ವಿನಂತಿಸಿಕೊಳ್ಳುತ್ತೇನೆ. ನನ್ನ ಪ್ರೀತಿಯ ದೇಶದ ಯುವಶಕ್ತಿಯೇ, ನಾನು ಕೆಂಪುಕೋಟೆಯಿಂದ ಪಂಚ ಶಪಥಗಳು ಕುರಿತು ಮಾತನಾಡಿದ್ದೆ. ಈ ಪಂಚ ಶಪಥಗಳು ದೇಶವನ್ನು ತನ್ನ ಆತ್ಮಗೌರವದ ಹಾದಿಯಲ್ಲಿ ಮುನ್ನಡೆಸಲು ಮತ್ತು ನಿಗದಿಪಡಿಸಿದ ಗುರಿಗಳನ್ನು ಮೀರಿ ಬೆಳೆಯುವ ಸಾಮರ್ಥ್ಯದೊಂದಿಗೆ ಮುನ್ನಡೆಯಲು ಈ ಪಂಚ ಶಪಥಗಳು ನಮಗೆ ಒಂದು ದೊಡ್ಡ ಶಕ್ತಿಯನ್ನು ನೀಡಿವೆ. ನಾವು ಪ್ರತಿ ಕ್ಷಣವೂ ನಮ್ಮಲ್ಲಿರುವ ಗುಲಾಮಿ ಮಾನಸಿಕತೆಯನ್ನು ತೊಡೆದು ಹಾಕುತ್ತಲೇ ಇರಬೇಕು. ಯಾವ ಭಾರತದ ಕನಸನ್ನು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಕಂಡಿದ್ದರೋ, ಬಾಬಾ ಸಾಹೇಬ್ ಅಂಬೇಡ್ಕರ್ ಕಂಡಿದ್ದರೋ, ಪಂಡಿತ್ ನೆಹರು ಕಂಡಿದ್ದರೋ, ಸರ್ದಾರ್ ಪಟೇಲ್, ಭಗತ್ ಸಿಂಗ್, ಸುಖದೇವ್ ಮತ್ತು ರಾಜಗುರುಗಳು ಕಂಡಿದ್ದರೋ, ಅಂತಹ ಭಾರತದ ಕನಸನ್ನು ಡಾಕ್ಟರ್ ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವರು ಕಂಡಿದ್ದರು, ಭಗವಾನ್ ಬಿರ್ಸಾ ಮುಂಡಾ ಅವರು ಕಂಡಿದ್ದರು, ಹಾಗೂ ಜ್ಯೋತಿಬಾ ಫುಲೆ ಅವರು ಕೂಡ ಕಂಡಿದ್ದರು. ನಾವೆಲ್ಲರೂ ಆ ಮಹಾನ್ ವ್ಯಕ್ತಿಗಳಿಂದ ಸ್ಫೂರ್ತಿ ಪಡೆದು ಮುಂದೆ ಸಾಗೋಣ. ಬನ್ನಿ, ಈ ಸಂಕಲ್ಪವನ್ನು ನಾವು ಪುನರುಚ್ಚರಿಸೋಣ. ಸ್ವಹಿತಕ್ಕಿಂತ ರಾಷ್ಟ್ರಹಿತವೇ ಮಿಗಿಲಾಗಿರಲಿ, ಸ್ವಹಿತಕ್ಕಿಂತ ರಾಷ್ಟ್ರಹಿತವೇ ಮಿಗಿಲಾಗಿರಲಿ ಮತ್ತು ಕರ್ತವ್ಯವೇ ನಮ್ಮ ಗುರುತಾಗಲಿ. ನಾನು ಎಲ್ಲ ದೇಶವಾಸಿಗಳಿಗೆ ಹೇಳಬಯಸುವುದೇನೆಂದರೆ, ಇದು ನಮ್ಮ ಸಮಯ. ನಾನು ಎಲ್ಲ ದೇಶವಾಸಿಗಳಿಗೆ ಹೇಳುತ್ತೇನೆ, ಇದು ನಮ್ಮ ಸಮಯ, ಇದು ನಮ್ಮ ಅವಕಾಶ ಮತ್ತು ಇದು ನಮ್ಮ ಸಂಕಲ್ಪ. ಬನ್ನಿ, ನಮ್ಮ ಕನಸುಗಳನ್ನು ಸಂಕಲ್ಪವನ್ನಾಗಿ ಮಾಡೋಣ, ಸಂಕಲ್ಪವನ್ನು ಸಾಮರ್ಥ್ಯವನ್ನಾಗಿ ಪರಿವರ್ತಿಸೋಣ ಮತ್ತು ಆ ಸಾಮರ್ಥ್ಯವನ್ನು ಯಶಸ್ಸನ್ನಾಗಿ ಬದಲಿಸೋಣ.
ಬನ್ನಿ, ನಾವು ಇರಿಸುವ ಪ್ರತಿಯೊಂದು ಹೆಜ್ಜೆಯನ್ನು ಅಭಿವೃದ್ಧಿಯ ಹೆಜ್ಜೆಯನ್ನಾಗಿ ಮಾಡೋಣ. ನಮ್ಮ ಕಾರ್ಯಗಳು ಒಂದಾಗಲಿ, ಮನಸ್ಸುಗಳು ಬೆರೆಯಲಿ, ಗುರಿಯೆಡೆಗೆ ನಮ್ಮ ನಿಷ್ಠೆ ಅಚಲವಾಗಿರಲಿ. ಒಂದು ದೀಪದಿಂದ ಸಾವಿರಾರು ದೀಪಗಳು ಬೆಳಗುವಂತೆ ನಾವೆಲ್ಲರೂ ಒಗ್ಗೂಡೋಣ. ವಿಕಸಿತ ಭಾರತವನ್ನು ನಿರ್ಮಿಸುವ ಈ ಒಂದು ಭಾವನೆಯೊಂದಿಗೆ ಈ ಮಂಗಳಕರ ಪರ್ವದ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಈಗ ನನ್ನೊಂದಿಗೆ ಧ್ವನಿಗೂಡಿಸಿ ಭಾರತ್ ಮಾತಾ ಕಿ ಜೈ, ಭಾರತ ಮಾತಾ ಕಿ ಜೈ, ಭಾರತ ಮಾತಾ ಕಿ ಜೈ, ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ. ಎಲ್ಲರಿಗೂ ಧನ್ಯವಾದಗಳು. हि दुर्गा दश प्रहरण